ಏನ್ ಸೌಂಡ್ ಮಾಡುತ್ತೆ ಸರ್? ಹೌದು. ಏನು? ಓ ಅದು ಉಂಡೆ ಮುದ್ದೆ. ದಲಿ 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 ಡೈರೆಕ್ಟ್. ಎರಡು ಕಣ್ಣುಗಳು ಬ್ಲೈಂಡ್ ಇದು ಕ್ಯಾಪ್ಚರ್ ಮಾಡಿದಾಗಿಂದನೂ ಕಂಪ್ಲೀಟ್ ಬ್ಲೈಂಡೇ ಇದೆ. ಮದ ಬಂದಿದೆ ಅಂತ ಹೇಳ್ತೀವಲ್ಲ ಆನೆಗೆ, ಮದ ಬಂದಾಗ ಇಲ್ಲಿಂದ ಒಂದು ಆಯಿಲ್ ತರ ಇದಾಗುತ್ತೆ, ಸೆಕ್ರೇಟ್ ಆಗುತ್ತೆ. ಓಕೆ. ಸೊ ಅಲ್ಲಿ ನೋಡಿದಾಗ್ಲೇನೆ ನಮಗೆ ಗೊತ್ತಾಗೋದು ಆನೆಗೆ ಮದ ಬಂದಿದ್ಯಾ ಇಲ್ವಾ ಅಂತ. ಒಂಥರ ಪೆದ್ದ ಆನೆ ಇದ್ದಂಗೆ ಇರ್ತವೆ. ನಮ್ಮ ಆನೆ ನೋಡಿ, ಬಾಡಿ ಗಿಡಿ ಏನ್ ಇರಬೇಕು ಆ ರೀತಿ ಆ ಸೈಜಲ್ಲಿ ಇರ್ತವೆ ನೋಡಿ. ಇವಾಗ ತಿಂದಾದ್ಮೇಲೆ ಅದು ಬಾಯ್ ಓಪನ್ ಮಾಡುತ್ತೆ. ಇವಾಗ ನಾಲ್ಗೆಲ್ ತಗೊಳುತ್ತೆ ಈಸಿಯಾಗಿ. ಅಲ್ಲಿ ಇದೆಯಲ್ಲ ಅದೇ ಅಲ್ಲು. ಹೌದು, ಅದು ಹೊರಡ್ ಐತಲ್ಲ ಮೇಡಮ್. ತುಂಬಾ ಶಾರ್ಪ್ ಇದೆಯಲ್ಲ ಸರ್ ಅಲ್ಲು. ಇಲ್ಲಿ ಒಂದು ಆ ಕಡೆ ಬೀಳ್ತಾ ಇದೆ. ಓಕೆ ಸರ್, ಇದು ಸಾಗರ ಅಂತ ಹೇಳಿ ಆನೆ. ನಮ್ಮ ಎಲಿಫೆಂಟ್ ಕ್ಯಾಂಪಲ್ಲೇ ತುಂಬಾ ಇನ್ನೋಸೆಂಟ್ ಆನೆ, ತುಂಬಾ ಒಳ್ಳೆ ಆನೆ. ಓಕೆ. ನಮ್ಮ ಶಿವಮೊಗ್ಗದ ಅಂಬಾರಿವರ ಅಂತ ಆನೆ ಇದೆ. ಓ ಹೌದಾ? ಶಿವಮೊಗ್ಗದ್ರೆ ಹಂಗಾದ್ರೆ ತುಂಬಾ ಪೂಜೆ ಮನೋಭಾವನೆ ಇದೆ. ಎಲ್ಲ ನೋಡ್ಲಿಕ್ಕೆ ಒಂದು ರೀತಿ ಕಾಣಿಸ್ತದೆ. ಎಷ್ಟು ಏಜ್ ಸರ್ ಇದಕ್ಕೆ? ಇದಕ್ಕೆ 37 ವರ್ಷ ಆಯ್ತು. ಏನ್ ಶೈನ್ ಹೊಡಿತಾ ಇದೆ ನೋಡಿ ದಂತ. ಇದನ್ನು ಪೆಟ್ ಮಾಡ್ಕೊಂಡಿದೆ. ಪೆಟ್ ಮಾಡ್ಕೊಳ್ಳೋದಲ್ಲ, ಇದು ಏನಂತ, ಈಗ ಕಾಡಲ್ಲಿ ಹೋಗಿ ಅದಕ್ಕೆ ಫುಡ್ ತಿನ್ಬೇಕು ಅಥವಾ ಯಾವ್ದಾದ್ರು ಕಾಡು ಆನೆಗಳಿರುತ್ತೆ, ಅಟ್ಯಾಕ್ ಆಗುತ್ತೆ. ಸೊ ಇದು ಡಿಫೆನ್ಸ್ಗೆ ಅಂತಾನೆ ಇರೋದು. ಡಿಫೆನ್ಸ್ಗೆ ಅಂತ ಇರೋದನ್ನ ನೀವು ಪೆಟ್ ಮಾಡ್ಕೊಳ್ಳುತ್ತೆ ಅಂತಂದ್ರೆ ಅದಾಗಲ್ಲ. ಈ ತರ ಆಗ್ತಾ ಇರಬೇಕು, ಅದು ಮತ್ತೆ ಬೆಳೀತಾ ಇರುತ್ತೆ. ಹಾಗೆ ಬೆಳೆಯುತ್ತೆ. ಇದು ಸೇಮ್ ಲೈಕ್ ನಮ್ದು ಉಗುರು ಹೇಗೆ ಬೆಳೀತಾ ಇರುತ್ತೆ ಅದೇ ತರ ಬೆಳೀತಾ ಇರುತ್ತೆ. ಬಟ್ ಒಂದು ಪರ್ಟಿಕ್ಯುಲರ್ ಸ್ಟೇಜಲ್ಲಿ ಕಡಿಮೆ ಆಗುತ್ತೆ, ಗ್ರೋತ್ ಆಗ್ತಾನೆ ಇರುತ್ತೆ. ಸ್ಟಾರ್ಟಿಂಗ್ ಏನು ಚಿಕ್ಕ ಮರಿ ಇದ್ದಾಗ ಬೆಳೆಯೋಷ್ಟು ಸ್ಪೀಡಾಗಿ ಬೆಳೆಯಲ್ಲ, ನಿಧಾನಕ್ಕೆ ಬೆಳೆಯುತ್ತೆ. ನನ್ ನೋಡಿ ಖುಷಿ ಆಗುತ್ತೆ ಸರ್. ಆನೆ ನಾವು ಮುಟ್ಟೋದಕ್ಕೆ ಒಂದು ರೀತಿಯ ಭಯ ಆದ್ರೂ ಖುಷಿ. ಹೊರಗಡೆ ಭಯ, ಮನ್ಸಲ್ಲಿ ಖುಷಿ. ಓಕೆ ಬನ್ನಿ. ಸರಿ, ಆನೆ ಲದ್ದಿ ಎಲ್ಲ ಏನು ಮಾಡ್ತೀರಾ? ಅದಕ್ಕೆ ಲದ್ದಿನೂ ಏನೋ ಮೆಡಿಸಿನ್ಗೆಲ್ಲ ಬಳಸ್ತಾರಲ್ಲ, ಆ ರೀತಿ ಯೂಸ್ ಮಾಡ್ತೀರಾ? ಆ ಥರ ಎಲ್ಲ ಯಾವುದು ಯೂಸ್ ಮಾಡಲ್ಲ ಮೇಡಮ್. ಇಲ್ಲಿ ಇದೇನಂತಂದ್ರೆ ಈಗ ಒಂದು ಕಾಂಪೋಸ್ಟ್ ಇದನ್ನ ಮಾಡ್ತಾ ಇದೀವಿ, ಗೋಬರ್ ಗ್ಯಾಸ್ ಮಾಡಿದೀವಿ. ಓಕೆ. ಸೊ ಅದಕ್ಕೆ ಯೂಸ್ ಮಾಡ್ಕೋಬೇಕು ಅಂತ ಇದೆ, ಇನ್ನು ಸ್ಟಾರ್ಟ್ ಆಗಿಲ್ಲ ಅದು. ಅಲ್ಲಿ ತನಕ ಏನ್ ಮಾಡ್ತೀವಿ ಅಂದ್ರೆ ಅಲ್ಲೇ ಒಂದು ಇದ್ರ ತರ ವರ್ಮಿ ಕಾಂಪೋಸ್ಟ್ ತರ ಹಾಕೊಂಡು ಯೂಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಅದು ಬೇರೆ ಯಾವ್ದಕ್ಕಾದ್ರೂ ಯೂಸ್ ಮಾಡ್ಕೋತೀವಿ. ನಮ್ದು ನರ್ಸರಿಗಳಿಗೆ ಸಪ್ಲೈ ಮಾಡ್ತೀವಿ. ಮತ್ತೆ ನಮ್ದು ಯಾವ್ದಾದ್ರು ಕಾಡಲ್ಲಿ ಅಥವಾ ನಮ್ದು ಇಲ್ಲಿ ಯಾವ್ದಾದ್ರು ಗಾರ್ಡನ್ ಏನಾದ್ರು ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಯೂಸ್ ಮಾಡ್ಕೋತೀವಿ. ಓಕೆ. ಧನುಷ್ ನಾ ಮಾತಾಡ್ಸಿದ್ದೀನಿ, ಅಲ್ಲಿ ಸಾಕಷ್ಟು ಮಾತಾಡ್ಸಿದ್ದೀನಿ. ಓಕೆ ಸರ್, ಇದು ಆಲೆ ಅಂತ ಹೇಳಿ. ಆಲೆ ಅಂತ ಹೇಳಿ. ಆಲೆಗೆ ವಯಸ್ಸಾಗಿರಂಗ್ ಕಾಣಿಸ್ತಾ ಇದೆ? ಇಲ್ಲ, ವಯಸ್ಸೇನಿಲ್ಲ. ಇದು ಇದ್ರ ಮರಿ ನೇತ್ರ ಗೀತಾ ಅಂತ ಒಂದು ಆನೆ ಇತ್ತು, ಅದ್ರ ಮರಿ. ಇಲ್ಲೇ ಹುಟ್ಟಿ ಬೆಳೆದಿರೋ ಅಂತ ಆನೆ. ಅಲ್ಲಿ ಚನ್ನಗಿರಿಯಿಂದ ಹಿಡಿದಿದ್ದು ಅಭಿಮನ್ಯು ಇತ್ತಲ್ಲ, ಆ ಆನೆನ ಹಿಡ್ಕೊಬಂದಾಗ ಅದನ್ನ ಪಳಗಿಸೋ ದೊಡ್ಡಿ ಒಳಗಡೆ ಹಾಕುವಾಗ ಈ ಆನೆದು ಬಲಗಡೆ ಕೋರೆ ಮುರಿದೋಗ್ಬಿಟ್ಟಿತ್ತು. ಅದು ಕಟ್ಟಾದ್ರೆ ಮತ್ತೆ ಬೆಳೆಯಲ್ವಾ? ಬೆಳೆಯುತ್ತೆ. ಅದು ಕಟ್ಟಾದ್ಮೇಲೆ ಬೆಳೆದಿದೆ, ಸ್ವಲ್ಪ ಬೆಳೆದಿದೆ, ಇಲ್ಲಿ ತನಕ ಇದಾಗಿದೆ. ಈಗ ನೋಡಿ, ಹೌದೌದು, ಕಟ್ಟಾಗಿದ್ದು ಈ ತರ ಈಗ ಬೆಳ್ಕೊಂಡು ಬಂದಿದೆ. ಎರಡು ಕಡೆನೂ ಕಟ್ಟಾಗ್ಬಿಟ್ಟಿದೆ. ಇಲ್ಲ, ಈಗ ಒಂದು ಸರಿ ಒಂದ್ ಕಡೆ ಕಟ್ಟಾಗಿ ಒಂದು ಉದ್ದ ಇತ್ತು ಅಂದ್ರೆ ಏನಾಗುತ್ತೆ ಅಂದ್ರೆ, ಈಗ ನಮ್ಮ ಮನುಷ್ಯರಲ್ಲಿ ರೈಟ್ ಇಷ್ಟು ಲೆಫ್ಟ್ ಇಷ್ಟು ಅಂತ ಆಗ್ತಾರಲ್ಲ, ಆ ಥರ ಆಗ್ಬಿಡುತ್ತೆ. ಒಂದೇ ಕಡೆಗೆ ಜಾಸ್ತಿ ಒಂದೇ ಕಡೆ ಕಾನ್ಸಂಟ್ರೇಷನ್ ಮಾಡೋದು. ಮತ್ತು ನಮ್ಮ ಸ್ಟಾಫ್ಗಳು ಕೆಲಸ ಮಾಡುವಾಗ ಅದ್ರ ಅಂದಾಜಿಗೆ ಇಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಇದು ಉದ್ದ ಇರುತ್ತೆ, ಅಥವಾ ಇದ್ರ ಅಂದಾಜಿಗೆ ಇಟ್ಕೊಂಡು ಅದ್ರ ಕೆಲಸ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇವ್ರ ಸೇಫ್ಟಿನೂ ನೋಡ್ಬೇಕು. ಅದನ್ನ ನೋಡೋದಕ್ಕೋಸ್ಕರ ಏನು ಮಾಡ್ತೀವಿ, ಅದನ್ನ ಒಂದೇ ಸಮಯಕ್ಕೆ ಅದು ಗೌರ್ಮೆಂಟ್ ಇಂದ ಪರ್ಮಿಷನ್ ತಗೊಂಡು, ಅದಕ್ಕೆಲ್ಲ ಪ್ರೊಸೀಜರ್ಸ್ ಇದೆ. ಸೊ ಕಂಪ್ಲೀಟ್ ಗೌರ್ಮೆಂಟ್ ಇಂದ ಇದನ್ನ ತಗೊಂಡು ಪರ್ಮಿಷನ್ಸ್ ತಗೊಂಡು ಕಟ್ ಮಾಡೋದು. ಸೊ ನಾವ್ ಅನ್ಕೊಳ್ಳೋದು ಇದು ಹಲ್ಲು ಅಂತ ಅನ್ಕೋತೀವಿ ಎಲ್ಲಾರು ಆನೆಯಲ್ಲಿ. ಇದೆಲ್ಲ ಆನೆಯಲ್ಲಿ ಹಲ್ಲಿರೋದು ಅದರೊಳಗಡೆ ಮುಂದೆ ಇದೆ ಬಿಡಿ. ಇದು ನ್ಯಾಚುರಲ್ ಆಗಿದೆ. ಇದು ನೀವು ಕಟ್ ಮಾಡಿದ್ದು? ಇದು ನಾವು ಕಟ್ ಮಾಡಿದ್ದು. ಓಕೆ. ಆನೆ ಖುಷಿ ಆದ್ರೆ ಏನ್ ಮಾಡುತ್ತೆ ಆನೆ? ಹೇಗೆ ಎಕ್ಸ್ಪ್ರೆಸ್ ಮಾಡೋದು? ಈಗ ಅವರ ನಮ್ಮ ಇದ್ರವ್ರೇನೆ ಏನೋ ನಮ್ಮ ಸ್ಟಾಫ್ ಜೊತೆಗೆ ಏನೋ ಇದು ಮಾಡ್ಕೋಬೇಕಂದ್ರೆ ಸೊಂಡ್ಲಲ್ಲಿ ಹಿಡ್ಕೊಳ್ಳುತ್ತೆ, ಹೀಗೆ ಅಷ್ಟೇ ತಪ್ಕೊಳ್ಳುತ್ತೆ. ಅದು ಬಿಟ್ಟು ಅದಕ್ಕಿಂತ ಜಾಸ್ತಿ ಮಾಡ್ತಂದ್ರೆ ನಾವಿರಲ್ಲ. ಹಿಂಗೆಲ್ಲ ಮಾಡುತ್ತಲ್ಲ, ನೀರೆಲ್ಲ ಎರ್ಚೋದು ಅದೆಲ್ಲ ಮಾಡುತ್ತೆ. ಅದು ಸುಮ್ಮನೆ ಅದಕ್ಕೆ ಇಷ್ಟ ಬಂದಂಗೆ, ಅದು ಕಾಮನ್ ಅದು. ಸೊ ನಿಮ್ಮನ್ನ ಅದಾಗದೇ ಸೊಳ್ಳಲ್ಲಿ ಹಾಕೊಂಡು ಇದನ್ನ ಮಾಡೋದು, ಇಟ್ ಇಸ್ ಎ ಬಾಂಡ್ ಆಫ್ ಎಮೋಷನ್ ಅದು. ಹಾಗೆ ಇಲ್ಲಿ ಬರ್ಬೇಕಾ? ಇಲ್ಲ, ಇನ್ನೊಂದು ಬರಬೇಕು. ಐರಾವತ ಅಂತ ಒಂದು ಆನೆ ಇದೆ, ಈಗ ಸ್ನಾನ ಮಾಡಿಸ್ತಾ ಇದ್ದಾರೆ. ಇನ್ನು ಅದೊಂದು ಮತ್ತೆ ಇನ್ನೊಂದು ಕೇಶವ ಅಂತ ಹೇಳಿ ಲಾಸ್ಟ್ಗೆ ಆ ಕಡೆ ಕಟ್ತೀವಿ. ಕೇಶವ ಅಂತ ಒಂದು ಆನೆ ಇದೆ, ಅದು ಕಂಪ್ಲೀಟ್ ಬ್ಲೈಂಡ್ ಆನೆ. ಎರಡು ಕಣ್ಣು ಕಾಣಿಸಲ್ಲ ಅದಕ್ಕೆ. ಕಣ್ಣಿಲ್ದರ ಆನೆನಾ? ಎರಡು ಕಣ್ಣು ಕಾಣಿಸಲ್ಲ.
ಓಕೆ, ಹೆಂಗೆ ಸರ್ ಮೇಂಟೈನ್ ಮಾಡೋದು? ಸೊ ಅದೇ ಈಗ ಅದನ್ನ ಹೇಗೆ ಪಳಗಿಸಿ ಇದನ್ನ ಇಟ್ಕೊಂಡು ಅದನ್ನ ಸಾಕ್ತಾ ಇರೋದು. ಅದಕ್ಕೆ ನಮ್ಮ ಅಷ್ಟು ಎಕ್ಸ್ಪರ್ಟ್ಸ್ ಇದ್ದಾರೆ ನಮ್ಮ ಮಾವತರು. ಮತ್ತೆ ಎಲ್ಲಿ ನೋಡ್ತೀವಿ ಇವಾಗ ಅದನ್ನ ಕಣ್ಣಿಲ್ದರ? ಈಗ ಬರುತ್ತೆ, ಅದು ಇನ್ನು ಸ್ನಾನ ಮಾಡ್ತಾ ಇದೆ ಅದು. ಓ, ಅಷ್ಟೊತ್ತಿಗೆ ಫುಡ್ ಯಾವ ರೀತಿ ಮಾಡ್ತಾರೆ ನೋಡ್ಕೊ ಬಂದ್ಬಿಡೋಣ ಅಲ್ವಾ ಸರ್? ಇದ್ರ ಹೆಸರು ಇದು ಬಹದ್ದೂರ್ ಅಂತ ಹೇಳಿ. ಓ, ಬಹದ್ದೂರ್ ಸ್ನಾನ ಮಾಡ್ತಾ ಇತ್ತು ಅಲ್ಲಿ. ಅಲ್ಲಿ ಸ್ನಾನ ಮಾಡ್ತಾ ಇದಾರಲ್ಲ ಇವರೇ. ಹ್ಮ್. ಇವರು ಇದ್ರ ಮಾಹುತ. ಓಕೆ. ಸೊ ಇವರು ಈಗ ಒಂದು ಆನೆದು ಮಾವುತ ಮತ್ತೆ ಕಾವಡಿ ಅನ್ನೋರು ಹೇಗಿರ್ತಾರೆ ಅಂದ್ರೆ, ಇದನ್ನ ಹಿಡ್ಕೊಂಡ್ಬಂದು ಪಳಗಿಸೋ ಟೈಮಿಂದನೂ ಯಾರು ಅಲ್ಲಿ ದೊಡ್ಡಿಯಲ್ಲಿ ಕೆಲಸ ಮಾಡಿರ್ತಾರಲ್ಲ ಮಾವುತ ಮತ್ತೆ ಅವರೇ ಇರ್ತಾರೆ. ಒಂದು 5-6 ವರ್ಷ ಇದ್ರ ಮೇಲೆ ಇರ್ತಾರೆ. ಆಮೇಲೆ ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ ಬೇರೆ ಇನ್ನೂ ದೊಡ್ಡ ಆನೆ ಕೊಡೋದು ಅಥವಾ ಬೇರೆ ಏನೋ ಆ ಥರ ಹಂಗೆ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ. ಕಾವಡಿಗಳು ಚೇಂಜ್ ಆಗ್ತಾರೆ, ಮಾವುತರು ಅವ್ರವರೇ ಇರ್ತಾರೆ. ಓಕೆ. ಇವರು ಕುದರತ್ ಪಾಷಾ ಅಂತ ಹೇಳಿ. ನಮಸ್ತೆ. ನಾವು ಹೇಳಿದ್ವಲ್ಲ, ಇನ್ನು 4 ತಿಂಗಳು ಸರ್ವಿಸ್ ಇದೆ ಇವ್ರದ್ದು. ಓಹೋ, ಓಕೆ. ಇಲ್ಲಿ ಆನೆ ಕಾವಾಡಿಯಾಗಿ ಕೆಲಸ ಮಾಡಿಕೊಂಡು ಮಾವುತರಾಗಿ ಪ್ರಮೋಷನ್ ಆಗಿ ಅಲ್ಲಿಂದ ಜಮೇದಾರಾಗಿ ಪ್ರಮೋಷನ್ ಆಗಿ ಇನ್ನು 4 ತಿಂಗಳು ಸರ್ವಿಸ್ ಇದೆ ಇವರು. ಇದರಲ್ಲಿ ಹಲ್ಲು ತೋರಿಸಿ ಹೆಂಗೆ ಬಹದ್ದೂರ್ ಓಪನ್ ಮಾಡು. ಒಳಗಡೆ ಅಲ್ಲ, ಬಿಚ್ಚಲ್ಲ ಈಗ. ಬಹದ್ದೂರ್ ಬಿಚ್ಚಲ್ವಾ ಬಾಯಿ? ತಿನ್ಬೇಕಾದ್ರೆ ಮಾತ್ರ ಬಾಯಿ. ಓ, ಏನ್ ಸೌಂಡ್ ಮಾಡುತ್ತೆ ಸರ್? ಹೌದು, ಓಕೆ. ಅದು ಜಸ್ಟ್ ಉಫ್ ಅಂತ ಅಂತೀವಲ್ಲ ನಾವು, ಆ ಥರ ಅಷ್ಟೇ. ಅದಕ್ಕೆ ಈಗ ಫುಡ್ ತಿನ್ನಿಸೋ ಟೈಮ್ಗೆ ಕ್ಲೀನಾಗಿ ಬಾಯಿ ಓಪನ್ ಮಾಡುತ್ತಲ್ಲ. ಇದ್ರದ್ದು ಯಾರು ಇಲ್ಲ ಅಲ್ಲ ಮಾವುತ? ಇದೇ ಪುನೀತ್ ರಾಜ್ಕುಮಾರ್. ಈಗ ಅವರು ತಿಂಡಿ ತಿನ್ನೋಕೆ ಹೋಗಿದ್ದಾರೆ, ಸ್ನಾನ ಮಾಡಿಸಿ ಬಂದು ಹೋಗಿ ತಿಂಡಿ ತಿನ್ನೋಕೆ ಹೋಗಿದ್ದಾರೆ. ಸರ್, ಕೆಲವೊಂದು ಬಾಲದಲ್ಲಿ ನಾವು ಇದ್ ನೋಡ್ತೀವಿ ರೋಮಗಳನ್ನ, ಇಲ್ಲಿ ನೋಡೋದಿಲ್ವಲ್ಲ, ಏನು? ಈಗ ಆನೆ ಈಗ ಜಾಸ್ತಿ ಏನಂತ ಅಂದ್ರೆ, ಕಾಡಾನೆ ಹಿಡಿಲಿಕ್ಕೆ ಹೋಗ್ತೀವಲ್ಲ, ಅವಾಗ ಇಲ್ಲಿ ನಮ್ಮ ಇದ್ರಲ್ಲಿ ಹೋಗೋದು ಮೇನ್ ಇದು ಕ್ಯಾಪ್ಟನ್. ಅದರಲ್ಲಿ ಕ್ಯಾಪ್ಟನ್ ಸೋಮಣ್ಣ ಅಂತ ಹೇಳಿ ಆನೆ, ಇದು ತುಂಬಾ ಇದು ಹೋಗುತ್ತೆ. ಕ್ಯಾಪ್ಟನ್ ಅಂತ ಸಕ್ರೆಬೈಲ್ ಎಲಿಫೆಂಟ್ ಕ್ಯಾಂಪ್. ಹಾಗೆ ಅಂದ್ರೆ ಎಲ್ಲ ಆನೆಗಳು ಹೋಗುತ್ತೆ, ಬಟ್ ಲೀಡ್ ಮಾಡೋದು ಇವರು. ಸೊ ಏನಾಗುತ್ತೆ ಅಂದ್ರೆ, ಇವ್ರು ಮುಂದೆ ಇರೋದ್ರಿಂದ ಕಾಡಾನೆಗಳು ಬಂದು ಅಟ್ಯಾಕ್ ಮಾಡುವಾಗ ಅಥವಾ ಇದು ಅದಕ್ಕೆ ಅಟ್ಯಾಕ್ ಮಾಡುವಾಗ ಒಂದಕ್ಕೊಂದು ಆನೆ ಈಗ ಸಾರಿ ಅಫೆಂಡ್ ಅನ್ಕೋಬೇಡಿ, ಈಗ ಹುಡುಗಿರು ಇದು ಮಾಡ್ತಿರೋ ಫಸ್ಟ್ ಜುಟ್ಟು ಹಿಡ್ಕೊಂಡು ಜಗಳ ಮಾಡ್ತಾರಲ್ಲ, ಹಾಗೆ ಅದು ಇದ್ರ ಬಾಲ ಹಿಡ್ಕೊಳುತ್ತೆ, ಇದು ಅದ್ರ ಬಾಲ ಹಿಡ್ಕೊಳುತ್ತೆ. ಹಂಗೆ ಎಳ್ದಾಡ್ತವೆ. ಸೊ ಅವಾಗ ಆ ಥರ ಕಟ್ ಆಗ್ಬಿಡುತ್ತೆ ಅದು. ಓಕೆ. ಕಚ್ಬಿಡುತ್ತೆ. ಏನು? ಓ, ಅದು ಉಂಡೆ ಮುದ್ದೆ. ದಲಿ ಡೈರೆಕ್ಟ್. ಕಾಣಿಸ್ತು. ಈಗ ಕಾಣಿಸಲ್ಲ, ಈಗ ಮುಚ್ಕೊಳ್ಳುತ್ತೆ. ಆನೆ ಬಾಯಿ ಮುಚ್ಕೊಂಡು ತಿನ್ಬಿಡುತ್ತೆ ಅನ್ಸುತ್ತಲ್ಲ. ಈಗ ನಾವು ಊಟ ಮಾಡೋದಾಗ್ಲಿ ಬಾಯಿ ಬಿಟ್ಕೊಂಡು ಊಟ ಮಾಡೋಕ್ಕಾಗಲ್ಲ, ಅಗಿಲಿಕ್ಕಾಗಲ್ಲ. ಅಲ್ಲೆಲ್ಲ ಒಳಗಡೆ ಇರುತ್ತಲ್ಲ, ಅದೇ ರೀತಿ. ಸೊ ಅದೇ ಥರನೇ ಅದು. ಈಗ ಬಾಯಿ ಒಳಗಡೆಗೆ ಹಾಕೊಂಡ್ಮೇಲೆ ಒಳಗಡೆಗೆ ಹಾಕೊಳ್ಳೋ ತನಕ ಅಷ್ಟೇ ಬಾಯಿ ಓಪನ್ ಮಾಡುತ್ತೆ. ಫಸ್ಟ್ ಇದಕ್ಕೆ ಫುಡ್ ಕೊಟ್ಟಿದ್ದು ಅನ್ಸುತ್ತಲ್ಲ. ಹೌದು. ಓ, ಇದೆ ಕ್ಯಾಪ್ಟನ್. ಬನ್ನಿ ಸರ್, ತೋರಿಸಿ ಆನೆಗಳಿಗೆ ಯಾವ ರೀತಿ ಫುಡ್ ಪ್ರಿಪೇರ್ ಮಾಡ್ತಾರೆ ಅಂತ. ಇವತ್ತು ಅಡುಗೆ ಮನೆಗೆ ಹೋಗ್ತಾ ಇದ್ದೀವಿ. ಎಲಿಫೆಂಟ್ ಅಡುಗೆ ಮನೆ. ಇಲ್ಲಿ ಪ್ರತಿಯೊಂದು ರೇಷನ್ಸ್ ಬರ್ತಾ ಇರುತ್ತೆ, ಅಕ್ಕಿ, ಭತ್ತ, ಇವೆಲ್ಲ. ಸೊ ಇದ್ರದ್ದು ಎಲ್ಲದ್ರದ್ದು ಕ್ವಾಲಿಟಿ ನಾವು ನಮ್ಮ ಇದರಲ್ಲಿರುತ್ತೆ, ನಮ್ಮ ರೆಸ್ಪಾನ್ಸಿಬಿಲಿಟಿ. ಕ್ವಾಲಿಟಿ ಕರೆಕ್ಟ್ ಇರಬೇಕು, ಚೆನ್ನಾಗಿರಬೇಕು. ಈಗ ನೋಡಿ, ಇದೊಂದು ಸ್ವಲ್ಪ ಸರಿ ಇಲ್ಲ ಅಂತಂದ್ರೆ, ಅಂದರೆ ಕರೆಕ್ಟಾಗಿ ಸರಿ ಇಲ್ಲ ಅಂತಂದ್ರೆ ಚೆನ್ನಾಗಿದೆ, ಸ್ವಲ್ಪ ಒಂದು ಹುಳಗಳು ಸ್ಟಾರ್ಟ್ ಆಗ್ತಾ ಇತ್ತು. ಸೊ ಒಣಗಿಸ್ಕೊಳ್ಳೋದು ಇವೆಲ್ಲ ಕೆಲಸ ನಾವೇ ಮಾಡಿಸ್ಕೋಬೇಕು. ಅವರೇ ಬಂದು ಮಾಡಿಕೊಡ್ತಾರೆ ಎಲ್ಲ ಈ ಥರ. ಸೊ ಅಂದರೆ ಅಷ್ಟು ಚಿಕ್ಕ ಮೈನ್ಯೂಟ್ ಇದನ್ನು ಕನ್ಸಿಡರ್ ಮಾಡ್ಕೊಂಡು ಇದು ಮಾಡ್ಕೋತೀವಿ. ಇವಾಗ ಕಾಡಲ್ಲೆಲ್ಲ ಹಂಗೆ ತಿಂತವಲ್ಲ, ಇಲ್ಲೂ ಹಂಗೆ ತಿನ್ನಿಸ್ಬೋದಲ್ಲ ಸರ್? ಅಷ್ಟೊಂದು ರಿಸ್ಕು ಯಾಕೆ ಅಂತ ನಮಗೆ ಗೊತ್ತಾಗಬೇಕು. ಕಾಡಲ್ಲಿ ಹಾಗೆ ತಿನ್ನುತ್ತೆ, ನಾವು ಹಾಗೆ ತಿನ್ನಿಸ್ತೀವಿ. ಸೊ ವಾಟ್ ಇಸ್ ದ ಡಿಫ್ರೆನ್ಸ್? ಈಗ ನಾವು ಕ್ಯಾಪ್ಟಿವ್ ಅನಿಮಲ್ ಅಂತ ಇಟ್ಕೊಂಡಿರೋದಕ್ಕೂ ಕಾಡಲ್ಲಿ ವೈಲ್ಡ್ ಆಗಿ ಬಿಟ್ಟಿರೋದಕ್ಕೂ ಏನು ಡಿಫ್ರೆನ್ಸ್ ಬಂತು ಅಲ್ಲಿ? ಹಾಗಾಗಿ ನೋಡಿ, ಆನೆಗಳಿಗೆ ತಯಾರಾಗಂತ ಫುಡ್ ಜಾಗ ಇದು. ಆನೆಗಳ ಅಡಿಗೆ ಮನೆ. ಆನೆಗಳಿಗೆ ಅಡಿಗೆ ಕೊಡೋದು. ಏನೆಲ್ಲ ರೆಡಿ ಮಾಡ್ತೀರಾ? ಯಾವ್ದೆಲ್ಲ ಮಾಡಿದಿರಾ ಇವಾಗ? ಈ ತರ ಮುದ್ದೆ ಮಾಡೋದು. ಇದರಲ್ಲಿ ಹುರುಳಿಕಾಳು ಫಸ್ಟ್ ಹಾಕಿ ಬೇಯಿಸ್ಕೋತಾರೆ ಪೂರ್ತಿ. ಇವತ್ತು ಮುದ್ದೆ ಮಾಡೋದು ಇವರು. ಬನ್ನಿ. ಏನ್ ಹೆಸರು ಅವ್ರದ್ದು? ಬಸವರಾಜ್ ಅಂತ ಹೇಳಿ. ಓಕೆ. ರೆಗ್ಯುಲರ್ ಆಗಿ ರೋಟೀನ್ ಫುಡ್ ಏನೇನ್ ತಯಾರು ಮಾಡ್ತೀರಾ ಇಲ್ಲಿ? ಇದರಲ್ಲಿ ಉಳ್ಳಿ ಮತ್ತು ರಾಗಿ ಹಿಟ್ಟು, ಕುಚಲಕ್ಕಿ, ಉಪ್ಪು ಹಾಕ್ತೀವಿ. ಫಸ್ಟು ಉಳ್ಳಿ ಹಾಕಿ ಬೇಯಿಸ್ಕೊಳ್ತೀವಿ. ಫಸ್ಟು ಉಳ್ಳಿ ಹಾಕಿ ಬೇಯಿಸ್ಕೊಂಡು ಬೆಂದ ನಂತರ ಆಮೇಲೆ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದ ನಂತರ ಆಮೇಲೆ ಅಕ್ಕಿ ಹಾಕಿ, ಆಮೇಲೆ ಅಕ್ಕಿ ಬೆಂದ ನಂತರ ಕುಚ್ಚಲಕ್ಕಿ ಹಾಕ್ತೀವಿ. ಕುಚ್ಚಲಕ್ಕಿ ಬೆಂದ ನಂತರ ಆಮೇಲೆ ರಾಗಿ ಹಿಟ್ಟು ಹಾಕಿ ಒಳಗಡೆ ಹಾಕಿ ಅಲ್ಲಾಡಿಸ್ತೀವಿ. ಉಪ್ಪು ಹಾಕಿ ಅಲ್ಲಾಡಿಸಿ ಉಂಡೆ ಮಾಡ್ತೀವಿ. ಓಕೆ. ಮೇಲೆ ಸ್ವಲ್ಪ ಮೇಲೆ ಇಟ್ಕೊಂಡು ಸ್ವಲ್ಪ ತಣ್ಣಗೆ ಆದಮೇಲೆ ಉಂಡೆ ಮಾಡಿ ಆಮೇಲೆ ಆನೆ ಕಲ್ಕೊಡೋ. ಎಷ್ಟು ಕೆಜಿ ಬೇಕಾಗುತ್ತೆ ಎಲ್ಲ ಸೇರಿ ಒಂದು ದಿನಕ್ಕೆ? ಒಂದು ದಿನಕ್ಕೆ ಅಂದ್ರೆ ಒಂದು ಆನೆಗೆ 17.5 kg. 17.5 kg
ಇದು ಏನು ಹುರುಳಿಕಾಳು 10 kg ಕುಚ್ಚಲಕ್ಕಿ, ಓಕೆ 2 kg ಡಿಸ್ಕ್ರೈಬ್ ಆಗಿರೋದು ಈ ಆನೆಗಳಿಗೆ. ಮತ್ತೆ ಅದು ಮತ್ತೆ ಜಾಸ್ತಿ ಹಾಕ್ಕೊಂಡು ಹೋಗ್ತದೆ. ಕಡಿಮೆ ಮಾಡ್ತಾರೆ. ಉಂಡೆಗಳು ಎಷ್ಟು ಕೆಜಿ ಇರುತ್ತೆ ಒಂದೊಂದು ಉಂಡೆ? ಅದು ಉಂಡೆಗಳು ಒಂದೊಂದು 2 kg 3 kg ಇರ್ತದೆ ಮೇಡಮ್. ಅದು ಉಂಡೆ ಇಟ್ಕೊಳ್ಳಿ ನೀವು ನೋಡೋಣ ಯಾವ ರೀತಿ ಬಂದಿರುತ್ತೆ ಅಂತ. ಉಂಡೆ ಒಂದೇ ಇಲ್ಲಿ ರೆಡಿ ಮಾಡೋದು? ಹಾಂ, ಉಂಡೆ ಅಲ್ಲಿ ಬೇಯಿಸಿದ್ ಮಾಡ್ತೀವಿ ಮೇಡಮ್. ಬೇಯಿಸಿ ಅದು ಬೇಯಿಸಿ ಉಂಡೆ ಮಾಡ್ತೀವಿ ಇಲ್ಲಿ ಇಟ್ಕೊಂಡು. ಓಕೆ, ಕೊಡಿ ಮುಟ್ಬೋದಾ? ಮುಟ್ಟಿ ವೈಟ್ ಇದೆ ಸರ್ ನಿಜವಾಗ್ಲೂ ನೀವು ಹೇಳ್ದಂಗೆ. 1 kg 2 kg ಎಲ್ಲ ಬರ್ತದೆ ಮೇಡಮ್. 1.5 kg 2 kg ಇದೆ. 2 kg ಇರ್ತದೆ ನೋಡಿ ಸರ್. ಇದು ಅಷ್ಟೇ. ಮತ್ತು ಇವು ದಪ್ಪ ಇರೋವಲ್ಲ, ಒಂದು 2 kg ಬರ್ತವೆ ಹಿಂಗೆ. ಓಕೆ, ಇದು ಒಂದೇ ಸಲ ತಿಂದ್ಬಿಡುತ್ತೆ ಅನ್ಸುತ್ತಲ್ಲ? ಮುರ್ದು ಏನ್ ಕೊಡೋ ಅವಶ್ಯಕತೆ ಇದೆಯಾ? ಮರಿಗಳಿಗೆ ಮುರಿದು ಕೊಡ್ತೀವಿ, ದೊಡ್ಡ ಆನೆಗೆಲ್ಲ ಒಂದೇ ಸರಿ ಕೊಡ್ತೀವಿ. ಎಷ್ಟು ಕೊಡ್ತೀರಾ ಇವಾಗ? 4 ಕೊಡ್ತೀವಿ ಒಂದೊಂದಕ್ಕೆ. ಸಾಕಾಗುತ್ತಾ ಇಷ್ಟೇ? ಇದ್ರ ಜೊತೆ ಹುಲ್ಲು ಆ ಥರ ಏನಾರು ಕೊಡ್ತೀರಾ? ಇಲ್ಲ, ಅದ್ರ ಮೇಲೆ ಭತ್ತದ ಹುಲ್ಲು ಇರ್ತದಲ್ಲ, ಭತ್ತ ಒಂದು 9 kg ಭತ್ತ, 9 kg ಭತ್ತದ ಹುಲ್ಲು, ಆಮೇಲೆ ಅರ್ಧ kg ಬೆಲ್ಲ, ಆಮೇಲೆ 2 ಕಾಯಿ ಎಲ್ಲ ಮಿಕ್ಸ್ ಮಾಡಿ ಸೇರಿಸಿ ಕೊಡ್ತೀವಿ ಜೊತೆಗೆ. ಓಕೆ, ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೊಳ್ತೀರಾ ಬೆಳಗ್ಗೆ ಮುದ್ದೆ ಮಾಡಿ? ಬೆಳಗ್ಗೆ 8 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀವಿ ಮೇಡಮ್. ನಾವು ಆನೆ ಹೋಗಿರ್ತೀವಲ್ಲ, ಆನೆಯಿಂದ ಬಂದಮೇಲೆ ಒಬ್ರು ಯಾರು ನಮ್ಮ ಬ್ಯಾಚಲ್ಲಿ ಯಾರೊಬ್ಬ ಫಸ್ಟ್ ಬಂದರೆ ಅವ್ರು ಬೇಕಿ ಹಾಕ್ತಾರೆ. ಓಕೆ, ಎಷ್ಟೊತ್ತು ಬೇಕಾಗುತ್ತೆ? 8 ಗಂಟೆಯಿಂದ? ಅದು ಒಂದು 2 ಗಂಟೆ ಟೈಮ್ ಬೇಕಾಗ್ತದೆ. 2 ಗಂಟೆ ಟೈಮ್ ಹೆಚ್ಚು ಕಮ್ಮಿ ಬೇಯಬೇಕಾದ್ರೆ 3 ಗಂಟೆ ಟೈಮ್ ಬೇಕಾಗ್ತದೆ. 11 ಗಂಟೆಗೆಲ್ಲ ರೆಡಿ ಆಗ್ಬಿಡ್ತದೆ ಅಷ್ಟೇ. 2 ಗಂಟೆ ಆಗೋದು. ಇವಾಗ ಕೊಡೋಣ ಆನೆಗೆ? ಕೊಡಿ ಮೇಡಮ್. ತಗೊಳ್ಳಿ, ಯಾವನೇ ಕೊಡ್ತೀರಾ ನೋಡಿ. ನಿಮ್ದೇ ಇವತ್ತು ಇನ್ಚಾರ್ಜು? ಹೌದು, ನಮ್ದು ಅವ್ರದ್ದು. ಓಕೆ, ಲೆಕ್ಕ ಹಾಕೊಂಡು ಕೊಡ್ಬೇಕು ಇವಾಗ. ಹಾಂ, ನಾನೇ ಹೆಚ್ಕೊಳ್ತೀನಿ ನೋಡಿ ಸರ್. ಬಿಸಿ ಇದೆ ಇನ್ನು? ಹಾಂ, ಬಿಸಿದ್ರೆ ಮೇಡಮ್ ಸ್ವಲ್ಪ ಇದಾಗಿತ್ತು. ಅಂದ್ರೆ ಜಾಸ್ತಿ ಸುಡ್ತಾ ಇರಬಾರ್ದು ಅಂತ ಹೇಳಿ ಇದು ಮಾಡ್ತೀವಿ, ಹಾರಿಸ್ತೀವಿ ಸ್ವಲ್ಪ. ಓಕೆ, ಇವಾಗ ಅವು ಕಾಯ್ತಾ ಇದಾವೆ ಅಲ್ವಾ? ಕಾಯ್ತಾ ಮೇಡಮ್ ಫುಡ್ಡಿಗೆ? ಹಾಂ, ಕೊಡಿ ಹೋಗಿ ಹತ್ತತ್ರ ಒಳಗೆ ಹೋಗಿ ಕೊಡಿ. ಓಕೆ, ಇನ್ನೊಂದು ಕೊಡ್ಲಾ? ಅದು ಓಪನ್ ಆಗುತ್ತಾ? ಅದು ತಿಂದಾದ್ಮೇಲೆ ಓಪನ್? ಇಲ್ಲ, ತಿಂದಾಗಬೇಕಲ್ಲ. ಬನ್ನಿ ಇಲ್ಲಿ ಬಂದು ನಿಂತ್ಕೊಳ್ಳಿ, ಏನಿಲ್ಲ, ಪಕ್ಕ ಬಂದು ನಿಂತ್ಕೊಳ್ಳಿ, ಚೆನ್ನಾಗೇನಿಲ್ಲ. ಆನೆ ಫುಡ್ ತಿಂತಾ ಇದೆ, ಕೊಟ್ಟಿದ್ದೀವಿ. ಒಂದು ಮುದ್ದೆ ತಿಂದಿದೆ, ಇನ್ನೊಂದು ಈ ಮುದ್ದೆ ಹೆಂಗಿದೆ ಅಂತ ಹೇಳಿದರೆ ನಾವೇನಾರು ಅಂದಾಜು ತಿನ್ಬೇಕಂದ್ರೆ ಒಂದು 4 ಜನ ಶೇರ್ ಮಾಡ್ಕೊಬೇಕು. ಆದರೆ ಈ ಥರದ್ದು 4 ಪಟ್ಟು ಬೇಕು ಇದಕ್ಕೆ. ಓಪನ್ ಮಾಡು ಸೋಮ. ಅಲ್ಲ ಸೋಮ, ಓಪನ್ ಮಾಡು, ತಿನ್ನು ಆರಾಮಾಗಿ. ಬಿಸಿ ಎಲ್ಲ ಹಾರೋಗಿದೆ. ಅದು ತಿನ್ಬೇಕಿರಿ. ತಿಂದಾಗಿಲ್ಲ. ಅದು ತಿಂದಾದ್ಮೇಲೆ ಬಾಯಿ ಓಪನ್ ಮಾಡೋದು, ಅದುವರೆಗೂ ಓಪನ್ ಮಾಡಲ್ಲ. ನೋಡಿ, ಇವಾಗ ತಿಂದಾದ್ಮೇಲೆ ಅದು ಬಾಯಿ ಓಪನ್ ಮಾಡುತ್ತೆ. ಇವಾಗ ನಾಲ್ಗೆಲ್ ತಗೊಳುತ್ತೆ ಈಸಿಯಾಗಿ. ಅಲ್ಲಿದೆಯಲ್ಲ ಅದೇ ಅಲ್ಲು. ಹೌದು, ಹೊರಗಡೆ ಐತಲ್ಲ ಮೇಡಮ್. ತುಂಬಾ ಶಾರ್ಪ್ ಇದೆಯಲ್ಲ ಸರ್ ಅಲ್ಲು. ಇಲ್ಲಿ ಒಂದು ಆ ಕಡೆ ಬೀಳ್ತಾ ಇದೆ? ಇಲ್ಲ, ಬೀಳಲ್ಲ. ಗ್ರಿಪ್ಪಲ್ಲಿ ಹಿಡ್ಕೊಳುತ್ತಾ? ತಿಂದಾಯ್ತು, ಇದ್ದದ್ದು ಮುಗೀತು. ನೆಕ್ಸ್ಟ್ ಒಂದು ಮರಿ ಆನೆಗೆ ಕೊಡೋಣ. ಇವಾಗ ಮರಿ ಆನೆಗೆ ಕೊಡ್ತಾ ಇದ್ದೀರಾ? ಬನ್ನಿ. ಅಯ್ಯೋ, ಕಾಯ್ತಾ ಇದ್ದಾವೆ ಎಲ್ಲ. ಇದ್ರದ್ದು ಹಲ್ಲು ಕಾಣಿಸುತ್ತೆ ನೋಡಿ. ಅಯ್ಯೋ, ಏನ್ ಪುಂಡ ಮಾಡುತ್ತೆ ಅದು? ಹಾಗೇನು, ಈ ಕಡೆ ಬನ್ನಿ. ಕರ್ಕೊಂಡೋಗಿಪ್ಪ. ಏನದು ಮಾತೆ ಕೇಳಲ್ಲ. ಮತ್ತೆ ಈ ತರ ಇದಕ್ಕೇನಾದ್ರು ಎಡ್ಜಿಗೆ ಸಿಕ್ಕಿದ್ವಿ ನಾವು ಅಂದ್ರೆ ಅಷ್ಟೇ. ಏನು ಮಾಡೋದು, ತಿನ್ನೋದು ಅಷ್ಟೇ. ಇದು ಹೇಮಾವತಿ ಅಂತ ಹೇಳಿ. ಇದು ಕುಂತಿ ಮರಿನೇ ಅಲ್ಲ? ಕುಂತಿ ಅಂತ ಆನೆ ನೋಡಿದ್ವಲ್ಲ ಅಲ್ಲಿ, ಈಗ ಧ್ರುವ ಅಂತ ಮರಿ ಇದೆಯಲ್ಲ, ಅದ್ರ ಮರಿನೇ ಇದು. ಈ ಸಣ್ಣ ಕೊರೆ ಇದೆ, ಬೆಳೀತಾ ಇದೆ. ಇಲ್ಲ, ಬೆಳೆಯೋದಲ್ಲ, ಹೆಣ್ಣಾನೆಗೆ ಇಷ್ಟೇ ಇರುತ್ತೆ. ಓ, ಹೆಣ್ಣಾನೆಗೂ ಕೋರೆ ಇರುತ್ತಾ? ಕೋರೆ ಇರುತ್ತೆ, ಅದು ಕಾಣಿಸಲ್ಲ, ಆ ಥರದ ಉದ್ದ ಬರಲ್ಲ. ಆಯ್ತು, 1 ನಿಮಿಷ. ಅದೇನು ಮಾಡಿಲ್ಲ. ಇವಾಗ ಅವ್ರಿಗೆ ಮಾತ್ರ ತಂದ್ಕೊಟ್ರಲ್ಲ, ಸೊ ಇವ್ರಿಗೂ ಕೊಡ್ತಾರೆ ಅಂತ ಹೇಳಿ ಕಾಯ್ತಾ ಇದಾವಲ್ಲ ಪಾಪ, ಅದಕ್ಕೋಸ್ಕರ ಅಷ್ಟೇ. ಇನ್ನೊಂದು 10 ನಿಮಿಷ ಇದೆ ಕೆಲ್ಸಕ್ಕೆ. 12 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಇವಾಗ ಮರಿಯಾನೆ ಕೊಡ್ಬೇಕು, ಹಂಗೆ ಬಿಡಿಸಿ ಕೊಡ್ಬೇಕು. ಅಂದ್ರೆ ಇನ್ನು ಚಿಕ್ಕ ಈಗ ಒಂದೊಂದು ತಿನ್ನುತ್ತೆ, ಇಷ್ಟೇ ಮಾಡಿ ಕೊಡ್ಬೇಕಾಗಿ. ಅಯ್ಯೋ ಬೇಡ ಸರ್, ತಗೊಳ್ಳಿ. ಅದು ಹಂಗೆ ಆಡ್ತಾ ಇದೆ. ಒಂದು ನಿಮಿಷ. ಸೊ ಅಂದ್ರೆ ಈಗ ಚಿಕ್ಕ ಮರಿಗಳಿಗೆ ಅಷ್ಟು ಅದನ್ನು ತಿನ್ನಲ್ಲ. ಏನಂದ್ರೆ ಸುಮ್ಮನೆ ಹಾಕಿ ಒಂದ್ ಸ್ವಲ್ಪ ಇದನ್ನ ಮಾಡಿ ರುಚಿ ನೋಡಿ ಹಾಗೆ ಕೇಳದಿಲ್ಲ ಮಕ್ಳು ಮಾತಾ ಅಂತೀವಲ್ಲ, ಹಂಗೆ ಆನೆ ಮರಿ. ನೀವು ದೊಡ್ಡ ಆನೆಗಳಿಗೆ ಹೇಗಾದ್ರೂ ಏನೋ ಹೇಳ್ಬೋದು,
ಮರಿಗಳಿಗೆ ಏನು ಹೇಳಕ್ಕಾಗಲ್ಲ, ನಾವು ಏನು ಮಾಡೋಕ್ಕಾಗಲ್ಲ ಅವನು. ಓಕೆ. ಹಾಗೇನೆ ಅದ್ರ ಲೋಕದಲ್ಲೇ ಇರುತ್ತೆ. ಸರ್, ಮರಿ ಆನೆಗಳಿಗೆ ಯಾವಾಗಿಂದ ಫುಡ್ ಕೊಡಬೇಕಾಗುತ್ತೆ? ಈಗ 3 ತಿಂಗಳು ತನಕ ಅಂತೂ ಪೂರ್ತಿ ಹಾಲನ್ನೇ ಕುಡಿಯುತ್ತೆ ಅದು. 3-4 ತಿಂಗಳು ಆದಮೇಲೆ ಸ್ವಲ್ಪ ಈ ತೆಂಗಿನಕಾಯಿ ಅಂದರೆ ಅಗದು ತಿನ್ನೋಷ್ಟು ಗೊತ್ತಿಲ್ಲ. ಏನು ಮಾಡುತ್ತೆ ಅಂದರೆ ಜಸ್ಟ್ ಸುಮ್ಮನೆ ಹಾಗೆ ಚೀಪೋದು ಆ ಥರ ಮಾಡುತ್ತೆ, ಅದ್ರದ್ದು ರಸ ಹೀರೋದು ಈ ಥರ ಮಾಡ್ತಾ ಮಾಡ್ತಾ ಹೋಗುತ್ತೆ ಅಷ್ಟೇ. ಓಕೆ. ಆ ಥರ ಮಾಡಿ ಪೂರ್ತಿ ಅದು ತಿನ್ನೋ ಥರ ಆಗೋದು ಅಂತಂದರೆ ಒಂದೂವರೆ ವರ್ಷ ಆಗಬೇಕು. ಇವಾಗ ಸುಮ್ಮನೆ ಟೇಸ್ಟಿಗೆ ಈಗ ಸುಮ್ಮನೆ ಹಾಗೆ ಬಾಯಲ್ಲಿ ಹಾಕೊಳ್ಳುತ್ತೆ, ಚೀಪುತ್ತೆ, ಉಗಿಯುತ್ತೆ. ಇದು ಎಷ್ಟು ವರ್ಷದ ಮರಿ ಇದೆ ಇವಾಗ? ಇದು ಇವಾಗ 4 ತಿಂಗಳು ಮರಿ. 4 ತಿಂಗಳು ಅಷ್ಟೇ. ಓಕೆ. ಆ ತಾಯಿ ಸುತ್ತಾನೇ ಓಡಾಡ್ತಾ ಇದೆ. 4-5 ತಿಂಗಳಾಯ್ತು ಅದು ಮರಿ. ಇದೇ ಕೇಶವ ಅಂತ ಹೇಳಿದ್ನಲ್ಲ ಆನೆ, ಬ್ಲೈಂಡ್, 2 ಕಣ್ಣು ಬ್ಲೈಂಡ್ ಅಂತ ಹೇಳಿ ಇದೇ ಆನೆ. ಅದು ಬ್ಲೈಂಡ್ ಆನೆನಾ ಇದು? ಓಕೆ. ಅದು ಅಲ್ಲಿ ಬರುತ್ತೆ, ಅಲ್ಲಿ ಬಂದ್ಮೇಲೆ ನೋಡಿ. ಅದಕ್ಕೆ ಹೇಗೆ ಹೋಗ್ಬೇಕು, ಏನೇನು ಮಾಡೋದು ಅಂತ ಹೇಳ್ತೀವಿ. ಅದನ್ನು ಕಲೀಲಿ ಅಂತಾನೆ ಅದಕ್ಕೆ ಟ್ರೈನಿಂಗ್ ಕೊಡೋದು. ನೋಡಿ ಅದು ಅಲ್ಲಿ ಭತ್ತದ ಹತ್ರ ಒಣಗಕ್ಕೆ ಹಾಕಿದ್ದಾರೆ, ಇದು ಹೋಗಿ ಭತ್ತ ತಿನ್ನೋಕೆ ಸ್ಟಾರ್ಟ್ ಮಾಡ್ಬಿಡ್ತಾಗಲೇ. ಅದು ಇದಕ್ಕಿಂತ 1 ತಿಂಗಳು ಚಿಕ್ಕದು. ಅದು ಭಾನುಮತಿ ಅಂತ ಹೇಳಿ ಆನೆ. 8 ದಿನ. ಮಣ್ಣು ಇಕ್ಕೋತಾ ಇದೆ, ಅದು ಹಾಕೊಳ್ತಾ ಇರುತ್ತೆ ಹಾಗೇನೆ ಅದು. ಓಕೆ. ಈಗ ಅದು ಹಾಲು ಕುಡಿದು ಮಲಗಿದೆ, ಸ್ನಾನ ಮಾಡ್ತು ಬಂತು, ಹಾಲು ಕುಡಿತು ಮಲಗಿದೆ ಇವಾಗ. ಓಕೆ. ನೀರು ತಗೊಬನ್ನಿ. ನೀರು ಇದಕ್ಕೇನಾ? ಅದು ಹುಲ್ಲು ನೆನೆಸೋದಕ್ಕೆ. ಏನು ಸರ್ ಅದು ಯಾವ ಥರ ಪ್ರೊಸೆಸ್ ಸರ್, ಹೇಳಿ ಸರ್. ಈಗ ಅದು ಹುಲ್ಲು ಇದೆಯಲ್ಲ ತುಂಬ ಡ್ರೈ ಇರುತ್ತೆ. ಡ್ರೈ ಇದ್ದಾಗ ಏನಾಗುತ್ತೆ, ನೀವು ಅದರೊಳಗಡೆ ಅಂದರೆ ಬರೀ ಹುಲ್ಲು ಸಪ್ರೇಟ್ ಕೊಡ್ತೀನಿ, ಭತ್ತ ಸಪ್ರೇಟ್ ಕೊಡ್ತೀನಿ, ಹಕ್ಕಿ ಸಪ್ರೇಟ್ ಕೊಡ್ತೀನಿ ಅಂದರೆ ತಿನ್ನಿಸ್ಲಿಕ್ಕೆ ಆಗಲ್ಲ. ಏನು ಮಾಡ್ತೀವಿ, ಆ ಹುಲ್ಲನ್ನ ಒಂದು ಬಟ್ಲು ಥರ ಮಾಡಿಕೊಂಡು ಅದರೊಳಗಡೆ ಭತ್ತ, ಅಕ್ಕಿ ಮತ್ತು ತೆಂಗಿನಕಾಯಿ ಇದನ್ನೆಲ್ಲ, ಬೆಲ್ಲ ಇದನ್ನೆಲ್ಲ ಹಾಕ್ಬಿಟ್ಟು ತಿನ್ನಿಸ್ತೀವಿ. ಓಕೆ. ಸೊ ಆ ಥರ ಹಂಗೆ ಮಾಡಲಿಕ್ಕೆ ಅದು ಈಸಿ ಆಗಲಿ ಅಂತೇಳಿ ಹುಲ್ಲು ನೆನೆಸ್ದಂಗೂ ಆಗುತ್ತೆ, ಸ್ವಲ್ಪ ನೀರಿನ ಅಂಶ ಇದಕ್ಕೂ ಸಿಗುತ್ತೆ. ಹಾಗಾಗಿ ಅದಕ್ಕೆ ನೀರು ಹಾಕ್ಕೊಂಡು ಬಟ್ಲು ಥರ ಮಾಡ್ಕೊಂಡು ತಿನ್ಸೋದು. ಅದನ್ನು ಉಂಡೆ ಕೊಟ್ಟಾದ್ಮೇಲೆ, ಉಂಡೆ ಎಲ್ಲ ಕೊಟ್ಟು ತಿನ್ಸಾದ್ಮೇಲೆ ಅಲ್ಲಿ ತನಕ ಸ್ವಲ್ಪ ನೆನೆಸ್ತಾರೆ. ಹುಲ್ಲು ನೆನೆಸಾದ್ಮೇಲೆ ಆಮೇಲೆ ಅದನ್ನ ತಂದು ಹಚ್ತಾರೆ. ಯೂಶಲಿ ಇವಾಗ ಆನೆಗಳಿಗೆ ನೀರು ಕುಡಿಬೇಕು ಅಂತೇಳಿ ಮಾರ್ನಿಂಗ್ ಅಲ್ಲಿ ಅದಕ್ಕೆ ಎಷ್ಟು ಬೇಕು ಅಷ್ಟು ಕುಡ್ಕೊಡೋದು. ಆಮೇಲೆ ನೆಕ್ಸ್ಟ್ ಬೇಕು ಅಂದ್ರೆ ಹೇಗೆ? ಈಗ ವಾಪಸ್ ಹೋಗುವಾಗ, ಈಗ ವಾಪಸ್ ಕಾಡಿಗೆ ಬಿಡೋದಕ್ಕಿಂತ ಮುಂಚೆ ಒಂದ್ಸರಿ ಕರ್ಕೊಂಡೋಗಿ ನೀರು ಕುಡಿಸ್ತಾರೆ. ನೀರು ಕುಡಿಸಿ ತೊಗೊಂಡೋಗಿ ಕಾಡಲ್ಲಿ ಬಿಟ್ಬಿಟ್ಟು ಬರ್ತಾರೆ. ಕಾಡಲ್ಲಿ ಯಾವ ಥರ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂದರೆ, ಒಂದೇ ಕಡೆ ಎಲ್ಲ ಆನೆ ಇರಲ್ಲ, ಬೇರೆ ಬೇರೆ ಕಡೆ ಆನೆಗಳಿರುತ್ತೆ. ಸೊ ಎಲ್ಲಿ ಹತ್ರಕ್ಕೆ ಒಂದೊಂದು ಕೆರೆಗಳು, ಅಲ್ಲಲ್ಲೇ ಒಂದೊಂದು ಕೆರೆಗಳು ಇರೋವಂಥ ಕಡೆ ನೋಡಿ ಬಿಟ್ಬಿಟ್ಟು ಬರ್ತಾರೆ. ಇದು ಕಾಡಿಲ್ಲಿ ಬಿಟ್ಟ ಮೇಲೆ ಮೇಯ್ಕೊಂಡು ಹೋಗಿ ಒಂದು ಸಂಜೆ 4:30-5 ಗಂಟೆ ಅಷ್ಟರಲ್ಲಿ ಹೋಗಿ ನೀರಿರೋ ಕಡೆ ಹೋಗಿ ನೀರು ಕುಡಿದು ಮತ್ತೆ ಅಲ್ಲಿಂದ ಮುಂದೆ ಹೋಗುತ್ತೆ. ಸೊ ಇವ್ರು ಸಂಜೆ ಇಲ್ಲಿಂದ 1 ಗಂಟೆಗೆ 1:30 ಆಗುತ್ತೆ ಕಾಡಿಗೆ ಬಿಟ್ಬಿಟ್ಟು ಬರೋದು. ಕಾಡಿಗೆ ಬಿಟ್ಟು ಬಂದಾದ್ಮೇಲೆ ಅವರು ಊಟ ಮಾಡಿ ಒಂದು ರೌಂಡು ಮತ್ತೆ ವಾಪಸ್ ಕಾಡಿಗೆ ಹೋಗ್ತಾರೆ. ಹೋಗಿ ಎಲ್ಲಿ ಬಿಟ್ಟು ಬಂದಿರ್ತಾರೆ ಆನೆನ, ಅಲ್ಲಿಂದ ಮತ್ತೆ ಎಲ್ಲಿ ತನಕ ಹೋಗಿದೆ ಅಂತ ಹೇಳಿ ಆ ಚೈನ್ ಹೇಳ್ಕೊಂಡು ಹೋಗಿರೋದು ಮಾರ್ಕ್ ಬಿದ್ದಿರುತ್ತಲ್ಲ, ಆ ಮಾರ್ಕ್ ನೋಡ್ಕೋತಾ ಹೋಗ್ತಾರೆ ಎಲ್ಲಿ ತನಕ ಹೋಗಿದೆ ಅಂತ ಹೇಳಿ. ಸೊ ಈಗ ಸಂಜೆ ಹೋಗಿ ನೋಡ್ಕೊಂಡು ಬರೋ ಅಷ್ಟರಲ್ಲಿ ಒಂದು 6-6:30 ಆಗುತ್ತೆ. ಅಲ್ಲಿ ತನಕ ನೋಡಿ ಬಂದಿರ್ತಾರೆ ಎಲ್ಲಿ ಹೋಗಿದೆ ಅಂತ ಹೇಳಿ. ಹೋದಾಗ ಅಲ್ಲಿ ಎಲ್ಲಾದರೂ ಹತ್ತಿರದಲ್ಲಿ ಕೆರೆ ಇತ್ತು ಅಂದರೆ ಅಲ್ಲಿ ಕರ್ಕೊಂಡೋಗಿ ನೀರು ಕುಡಿಸಿ ಮತ್ತೆ ಅಲ್ಲೇ ಬಿಟ್ಬಿಟ್ಟು ಬರ್ತಾರೆ. ಸೊ ಅದಾದಮೇಲೆ ನೆಕ್ಸ್ಟ್ ದಿನ ಹೋಗೋದು ಸಂಜೆ, ಹಿಂದಿನ ದಿನ ಸಂಜೆ ಎಲ್ಲಿ ಬಿಟ್ಟು ಬಂದಿರ್ತಾರೆ ಅಲ್ಲಿಂದ ಮತ್ತೆ ಮುಂದಕ್ಕೆ ಟ್ರ್ಯಾಕ್ ಮಾಡ್ತಾ ಹೋಗಬೇಕು. ಹಾಗಾಗಿ ಯೂಶಲಿ ಎಷ್ಟು ಲೀಟರ್ ನೀರು ಕುಡಿಯುತ್ತೆ ಆನೆ ಒಂದಿನಕ್ಕೆ ಅವರೇಜ್ ತಗೊಂಡ್ರೆ? ಆನ್ ಆನ್ ಆವ್ರೇಜ್ ಸೈಂಟಿಫಿಕಲ್ ರೆಕಾರ್ಡ್ಸ್ ಇರೋದ್ರ ಪ್ರಕಾರ ಒಂದು ಸರಿಗೆ 60-70 ಲೀಟರ್ ನೀರು ಬೇಕು ಅದಕ್ಕೆ ಒಂದು ಸರಿಗೆ. ಪರ್ ಡೇ ಒಂದು 300-400 ಲೀಟರ್ಸ್ ಮಿನಿಮಮ್. ಓಕೆ. ಹಂಗಾರೆ ಬೇಸಿಗೆ ಸಮ್ಮರ್ ಅಲ್ಲಿ ಜಾಸ್ತಿ ಅನ್ಸುತ್ತೆ. ಹಾಗಾದ್ರೆ ಇದಕ್ಕೆ ನದಿ ಇರೋ ಪ್ಲೇಸೇ ಬೇಕು. ಹೌದು. ಅದಕ್ಕೆ ಈಗ ನಿಮಗೆ ಎಲ್ಲೇ ಎಲಿಫೆಂಟ್ ಕ್ಯಾಂಪ್ಗಳು ಎಲ್ಲೇ ನೋಡಿದ್ರು ನಿಮಗೆ ಎಲಿಫೆಂಟ್ ಕ್ಯಾಂಪ್ ಮಾಡಬೇಕಂದ್ರೆ ಮೇಯ್ನ್ ನಿಮಗೆ ಫುಡ್ ಇಲ್ಲ ಅಂದ್ರೂ ಫುಡ್ನ ಹೊರಗಡೆಯಿಂದ ತಂದು ಪ್ರೊವೈಡ್ ಮಾಡ್ಬೋದು. ನೀರು ಪ್ರೊವೈಡ್ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ. ಹಾಗಾಗಿ ಮೇಯ್ನ್ ವಾಟರ್ ಸೋರ್ಸ್ ಇರುವಂಥ ಜಾಗ ಬೇಕು. ಓಕೆ. ಆನೆಗಳಿಗೆ ಯಾವ ರೀತಿ ಫುಡ್ ಪ್ರಿಪೇರ್ ಮಾಡ್ತಾರೆ ಅಂತ ಇವತ್ತು ಅಡುಗೆ ಮನೆಗೆ ಹೋಗ್ತಾ ಇದ್ದೀವಿ. ಏನು? ಅದು ಮುದ್ದೆ. ಏನು? ಅದು ಉಂಡೆ ಮುದ್ದೆ. ಕಾಣಿಸ್ತು. ಈಗ ಕಾಣಿಸಲ್ಲ, ಈಗ ಮುಚ್ಕೊಳ್ಳುತ್ತೆ. ಆನೆ ಬಾಯಿ ಮುಚ್ಕೊಂಡು ತಿನ್ಬಿಡುತ್ತೆ ಅನ್ಸುತ್ತಲ್ಲ. ಈಗ ನಾವು ಊಟ ಮಾಡೋದಾಗ್ಲಿ ಬಾಯಿ ಬಿಟ್ಕೊಂಡು ಊಟ ಮಾಡೋಕ್ಕಾಗಲ್ಲ, ಅಗಿಲಿಕ್ಕಾಗಲ್ಲ. ಅಲ್ಲೆಲ್ಲ ಒಳಗಡೆ ಇರುತ್ತಲ್ಲ, ಅದೇ ರೀತಿ. ಅದೇ ಥರನೇ ಅದು. ಈಗ ಬಾಯಿ ಒಳಗಡೆಗೆ ಹಾಕೊಂಡ್ಮೇಲೆ
ಒಳಗಡೆಗೆ ಹಾಕೊಳ್ಳೋ ತನಕ ಅಷ್ಟೇ ಬಾಯಿ ಓಪನ್ ಮಾಡುತ್ತೆ ಆಮೇಲೆ ಮತ್ತೆ ಹಾಗೆ ಫಸ್ಟ್ ಇದಕ್ಕೆ ಫುಡ್ ಕೊಟ್ಟಿದ್ದು ಅನ್ಸುತ್ತಲ್ಲ. ಹೌದು. ಓ ಇದೆ ಕ್ಯಾಪ್ಟನ್. ಬನ್ನಿ ಸರ್ ತೋರಿಸಿ ಆನೆಗಳಿಗೆ ಯಾವ ರೀತಿ ಫುಡ್ ಪ್ರಿಪೇರ್ ಮಾಡ್ತಾರೆ ಅಂತ ಇವಾಗ ತೋರಿಸ್ತಾ ಅಡುಗೆ ಮನೆಗೆ ಹೋಗ್ತಾ ಇದ್ದೀವಿ. ಎಲಿಫೆಂಟ್ ಅಡುಗೆ ಮನೆ. ಇಲ್ಲಿ ಪ್ರತಿಯೊಂದು ಈ ರೇಷನ್ಸ್ ಬರ್ತಾ ಇರುತ್ತೆ, ಅಕ್ಕಿ, ಭತ್ತ ಇವೆಲ್ಲ. ಸೊ ಇದ್ರದ್ದು ಎಲ್ಲದ್ರದ್ದು ಕ್ವಾಲಿಟಿ ನಾವು ನಮ್ಮ ಇದರಲ್ಲಿರುತ್ತೆ, ನಮ್ಮ ರೆಸ್ಪಾನ್ಸಿಬಿಲಿಟಿ. ಕ್ವಾಲಿಟಿ ಕರೆಕ್ಟ್ ಇರಬೇಕು, ಚೆನ್ನಾಗಿರಬೇಕು. ಈಗ ನೋಡಿ ಇದೊಂದು ಸ್ವಲ್ಪ ಸರಿ ಇಲ್ಲ ಅಂತಂದ್ರೆ, ಅಂದರೆ ಕರೆಕ್ಟಾಗಿ ಸರಿ ಇಲ್ಲ ಅಂತಂದ್ರೆ ಚೆನ್ನಾಗಿದೆ, ಸ್ವಲ್ಪ ಒಂದು ಹುಳಗಳು ಸ್ಟಾರ್ಟ್ ಆಗ್ತಾ ಇತ್ತು. ಸೊ ಒಣಗಿಸ್ಕೊಳ್ಳೋದು ಇವೆಲ್ಲ ಕೆಲಸ ನಾವೇ ಮಾಡಿಸ್ಕೋಬೇಕು. ಓಕೆ. ಅವರೇ ಬಂದು ಮಾಡಿಕೊಡ್ತಾರೆ ಎಲ್ಲ ಈ ಥರ. ಸೊ ಅಂದರೆ ಅಷ್ಟು ಚಿಕ್ಕ ಚಿಕ್ಕ ಮೈನ್ಯೂಟ್ ಇದನ್ನು ಕನ್ಸಿಡರ್ ಮಾಡ್ಕೊಂಡು ಇದು ಮಾಡ್ಕೋತೀವಿ. ಇವಾಗ ಕಾಡಲ್ಲೆಲ್ಲ ಹಂಗೆ ತಿಂತವಲ್ಲ, ಇಲ್ಲೂ ಹಂಗೆ ತಿನ್ನಿಸ್ಬೋದಲ್ಲ ಸರ್? ಅಷ್ಟೊಂದು ರಿಸ್ಕು ಯಾಕೆ ಅಂತ ನಮಗೆ ಗೊತ್ತಾಗಬೇಕು. ಕಾಡಲ್ಲಿ ಹಾಗೆ ತಿನ್ನುತ್ತೆ, ನಾವು ಹಾಗೆ ತಿನ್ನಿಸ್ತೀವಿ. ಸೊ ವಾಟ್ ಇಸ್ ದ ಡಿಫ್ರೆನ್ಸ್? ಈಗ ನಾವು ಕ್ಯಾಪ್ಟಿವ್ ಅನಿಮಲ್ ಅಂತ ಇಟ್ಕೊಂಡಿರೋದಕ್ಕೂ ಕಾಡಲ್ಲಿ ವೈಲ್ಡ್ ಆಗಿ ಬಿಟ್ಟಿರೋದಕ್ಕೂ ಏನು ಡಿಫ್ರೆನ್ಸ್ ಬಂತು ಅಲ್ಲಿ? ಹಾಗಾಗಿ ನೋಡಿ ಆನೆಗಳಿಗೆ ತಯಾರಾಗಂತ ಫುಡ್ ಜಾಗ ಇದು, ಆನೆಗಳ ಅಡಿಗೆ ಮನೆ. ಆನೆಗಳಿಗೆ ಅಡುಗೆ ಕೊಡೋದು. ಏನೆಲ್ಲ ರೆಡಿ ಮಾಡ್ತೀರಾ? ಯಾವ್ದೆಲ್ಲ ಮಾಡಿದಿರಾ ಇವಾಗ? ಈ ಥರ ಮುದ್ದೆ ಮಾಡೋದು. ಇದರಲ್ಲಿ ಹುರುಳಿಕಾಳು ಫಸ್ಟ್ ಹಾಕಿ ಬೇಯಿಸ್ಕೋತಾರೆ ಪೂರ್ತಿ. ಇವತ್ತು ಮುದ್ದೆ ಮಾಡೋದು ಇವರು. ಬನ್ನಿ. ಏನ್ ಹೆಸರು ಅವ್ರದ್ದು? ಬಸವರಾಜ್ ಅಂತ ಹೇಳಿ. ಓಕೆ. ರೆಗ್ಯುಲರ್ ಆಗಿ ರೋಟೀನ್ ಫುಡ್ ಏನೇನು ತಯಾರು ಮಾಡ್ತೀರಾ ಇಲ್ಲಿ? ಇದರಲ್ಲಿ ಉಳ್ಳಿ ಮತ್ತು ರಾಗಿ ಹಿಟ್ಟು, ಕುಚಲಕ್ಕಿ, ಉಪ್ಪು ಹಾಕ್ತೀವಿ. ಫಸ್ಟ್ ಉಳ್ಳಿ ಹಾಕಿ ಬೇಯಿಸ್ಕೊಳ್ತೀವಿ. ಉಳ್ಳಿ ಹಾಕಿ ಬೇಯಿಸ್ಕೊಂಡು ಬೆಂದ ನಂತರ ಆಮೇಲೆ ಚೆನ್ನಾಗಿ ಇದು ಆಗಬೇಕು, ಬೇಯಬೇಕು. ಚೆನ್ನಾಗಿ ಬೆಂದ ನಂತರ ಆಮೇಲೆ ಅಕ್ಕಿ ಹಾಕಿ, ಆಮೇಲೆ ಅಕ್ಕಿ ಬೆಂದ ನಂತರ ಕುಚ್ಚಲಕ್ಕಿ ಹಾಕ್ತೀವಿ. ಕುಚ್ಚಲಕ್ಕಿ ಬೆಂದ ನಂತರ ಆಮೇಲೆ ರಾಗಿ ಹಿಟ್ಟು ಹಾಕಿ ಒಳಗಡೆ ಹಾಕಿ ಅಲ್ಲಾಡಿಸ್ತೀವಿ. ಉಪ್ಪು ಹಾಕಿ ಅಲ್ಲಾಡಿಸಿ ಉಂಡೆ ಮಾಡ್ತೀವಿ. ಅದು ಓಕೆ. ಮೇಲೆ ಸ್ವಲ್ಪ ಮೇಲೆ ಇಟ್ಕೊಂಡು ಸ್ವಲ್ಪ ತಣ್ಣಗೆ ಆದಮೇಲೆ ಉಂಡೆ ಮಾಡಿ ಆಮೇಲೆ ಆನೆ ಕಳ್ಕೊಡೋದು. ಎಷ್ಟು ಕೆಜಿ ಬೇಕಾಗುತ್ತೆ ಎಲ್ಲ ಸೇರಿ ಒಂದು ದಿನಕ್ಕೆ? ಒಂದು ದಿನಕ್ಕೆ ಅಂದ್ರೆ ಒಂದು ಆನೆಗೆ 17 ಕೆಜಿ. 17.5 ಕೆಜಿ ಇದು ಏನು ಹುರುಳಿಕಾಳು, 10 ಕೆಜಿ ಕುಚ್ಚಲಕ್ಕಿ, ಓಕೆ, 2 ಕೆಜಿ ಜಾಸ್ತಿ ಹಾಕ್ಕೊಂಡು ಹೋಗ್ತದೆ. ಉಂಡೆಗಳು ಎಷ್ಟು ಕೆಜಿ ಇರುತ್ತೆ ಒಂದೊಂದು ಉಂಡೆ? ಅದು ಉಂಡೆಗಳು ಒಂದೊಂದು 2 ಕೆಜಿ 3 ಕೆಜಿ ಇರ್ತದೆ ಮೇಡಮ್. ಅದು ಉಂಡೆ ಇಟ್ಕೊಳ್ಳಿ ನೀವು, ನೋಡೋಣ ಯಾವ ರೀತಿ ಬಂದಿರುತ್ತೆ ಅಂತ. ಉಂಡೆ ಒಂದೇ ಇಲ್ಲಿ ರೆಡಿ ಮಾಡೋದು? ಉಂಡೆ ಅಲ್ಲಿ ಬೇಯಿಸಿ ಮಾಡ್ತೀವಿ ಮೇಡಮ್. ಬೇಯಿಸಿ ಅದು ಬೇಯಿಸಿ ಉಂಡೆ ಮಾಡ್ತೀವಿ ಇಲ್ಲಿ ಇಟ್ಕೊಂಡು. ಓಕೆ. ಕೊಡಿ, ಮುಟ್ಬೋದಾ? ಮುಟ್ಟಿ ವೈಟ್ ಇದೆ ಸರ್ ನಿಜವಾಗ್ಲೂ ನೀವು ಹೇಳ್ದಂಗೆ. 1 ಕೆಜಿ 2 ಕೆಜಿ ಎಲ್ಲ ಬರ್ತದೆ ಮೇಡಮ್. 1.5 ಕೆಜಿ 2 ಕೆಜಿ ಇದೆ. 2 ಕೆಜಿ ಇರ್ತದೆ ನೋಡಿ ಸರ್. ಇದು ಅಷ್ಟೇ. ಮತ್ತು ಇವು ದಪ್ಪ ಇರೋವಲ್ಲ, ಒಂದು 2 ಕೆಜಿ ಬರ್ತವೆ ಹಿಂಗೆ. ಓಕೆ. ಇದು ಒಂದೇ ಸಲ ತಿಂದ್ಬಿಡುತ್ತೆ ಅನ್ಸುತ್ತಲ್ಲ? ಮುರ್ದು ಏನು ಕೊಡೋ ಅವಶ್ಯಕತೆ ಇದೆಯಾ? ಮರಿಗಳಿಗೆ ಮುರಿದು ಕೊಡ್ತೀವಿ, ದೊಡ್ಡ ಆನೆಗೆಲ್ಲ ಒಂದೇ ಸರಿ ಕೊಡ್ತೀವಿ. ಎಷ್ಟು ಕೊಡ್ತೀರಾ ಇವಾಗ? 4 ಕೊಡ್ತೀವಿ ಒಂದೊಂದಕ್ಕೆ. ಸಾಕಾಗುತ್ತಾ ಇಷ್ಟೇ? ಇದ್ರ ಜೊತೆ ಹುಲ್ಲು ಆ ಥರ ಏನಾರು ಕೊಡ್ತೀರಾ? ಇಲ್ಲ, ಅದ್ರ ಮೇಲೆ ಭತ್ತದ ಹುಲ್ಲು ಇರ್ತದಲ್ಲ, ಭತ್ತ ಒಂದು 9 ಕೆಜಿ ಭತ್ತ, 9 ಕೆಜಿ ಭತ್ತದ ಹುಲ್ಲು, ಆಮೇಲೆ ಅರ್ಧ ಕೆಜಿ ಬೆಲ್ಲ, ಆಮೇಲೆ 2 ಕಾಯಿ ಎಲ್ಲ ಮಿಕ್ಸ್ ಮಾಡಿ ಸೇರಿಸಿ ಕೊಡ್ತೀವಿ ಜೊತೆ. ಓಕೆ. ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೊಳ್ತೀರಾ ಬೆಳಗ್ಗೆ ಮುದ್ದೆ? ಬೆಳಗ್ಗೆ 8 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀವಿ ಮೇಡಮ್. ನಾವು ಆನೆ ಹೋಗಿರ್ತೀವಲ್ಲ, ಆನೆಯಿಂದ ಬಂದಮೇಲೆ ಒಬ್ರು ಯಾರು ನಮ್ಮ ಬ್ಯಾಚಲ್ಲಿ ಯಾರೊಬ್ಬ ಫಸ್ಟ್ ಬಂದರೆ ಅವ್ರು ಬೇಕಿ ಹಾಕ್ತಾರೆ. ಓಕೆ. ಎಷ್ಟೊತ್ತು ಬೇಕಾಗುತ್ತೆ? 8 ಗಂಟೆಯಿಂದ? ಅದು ಒಂದು 2 ಗಂಟೆ ಟೈಮ್ ಬೇಕಾಗ್ತದೆ. 2 ಗಂಟೆ ಟೈಮ್ ಹೆಚ್ಚು ಕಮ್ಮಿ ಬೇಯಬೇಕಾದ್ರೆ 3 ಗಂಟೆ ಟೈಮ್ ಬರಾಗ್ತದೆ. 11 ಗಂಟೆಗೆಲ್ಲ ರೆಡಿ ಆಗ್ಬಿಡ್ತದೆ ಅಷ್ಟೇ. 2 ಗಂಟೆ ಆಗೋದು. ಇವಾಗ ಕೊಡೋಣ ಆನೆಗೆ? ಕೊಡಿ ಮೇಡಮ್. ತಗೊಳ್ಳಿ. ಯಾವನೇ ಕೊಡ್ತೀರಾ ನೋಡಿ? ನಿಮ್ದೇ ಇವತ್ತು ಇನ್ಚಾರ್ಜು? ಹೌದು, ನಮ್ದು ಅವ್ರದ್ದು. ಓಕೆ. ಲೆಕ್ಕ ಹಾಕೊಂಡು ಕೊಡ್ಬೇಕು ಇವಾಗ? ನಾನೇ ಹೆಚ್ಕೊಡ್ತೀನಿ ನೋಡಿ ಸರ್. ಬಿಸಿ ಇದೆ ಇನ್ನು? ಬಿಸಿದ್ರೆ ಮೇಡಮ್ ಸ್ವಲ್ಪ ಇದಾಗಿತ್ತು. ಅಂದ್ರೆ ಜಾಸ್ತಿ ಸುಡ್ತಾ ಇರಬಾರ್ದು ಅಂತ ಹೇಳಿ ಇದು ಮಾಡ್ತೀವಿ, ಹಾರಿಸ್ತೀವಿ ಸ್ವಲ್ಪ. ಓಕೆ. ಇವಾಗ ಅವು ಕಾಯ್ತಾ ಇದಾವಲ್ವಾ? ಕಾಯ್ತಾ ಮೇಡಮ್ ಫುಡ್ಡಿಗೆ? ಕೊಡಿ ಹೋಗಿ ಹತ್ರ ಒಳಗೆ ಹೋಗಿ ಕೊಡಿ. ಓಕೆ. ಇನ್ನೊಂದು ಕೊಡ್ಲಾ? ಅದು ಓಪನ್ ಆಗುತ್ತಾ? ಅದು ತಿಂದಾದ್ಮೇಲೆ ಓಪನ್? ಇಲ್ಲ, ಬನ್ನಿ ಇಲ್ಲಿ ಬಂದು ನಿಂತ್ಕೊಳ್ಳಿ. ಏನಿಲ್ಲ, ಪಕ್ಕ ಬಂದು ನಿಂತ್ಕೊಳ್ಳಿ, ಚೆನ್ನಾಗೇನಿಲ್ಲ. ಆನೆ ಫುಡ್ ತಿಂತಾ ಇದೆ, ಕೊಟ್ಟಿದ್ದೀವಿ. ಒಂದು ಮುದ್ದೆ ತಿಂದಿದೆ, ಇನ್ನೊಂದು ಈ ಮುದ್ದೆ ಹೆಂಗಿದೆ ಅಂತ ಹೇಳಿದರೆ ನಾವೇನಾರು ಅಂದಾಜು ತಿನ್ಬೇಕಂದ್ರೆ ಒಂದು 4 ಜನ ಶೇರ್ ಮಾಡ್ಕೊಬೇಕು. ಆದರೆ ಈ ಥರದ್ದು 4 ಪಟ್ಟು ಬೇಕು ಇದಕ್ಕೆ. ಓಪನ್ ಮಾಡು ಸೋಮ. ಅಲ್ಲ ಸೋಮ, ಓಪನ್ ಮಾಡು, ತಿನ್ನು ಆರಾಮಾಗಿ. ಬಿಸಿ ಎಲ್ಲ ಹಾರೋಗಿದೆ. ಅದು ತಿನ್ಬೇಕಿರಿ. ತಿಂದಾಗಿಲ್ಲ. ಅದು ತಿಂದಾದ್ಮೇಲೆ ಬಾಯಿ ಓಪನ್ ಮಾಡೋದು, ಅದುವರೆಗೂ ಓಪನ್ ಮಾಡಲ್ಲ. ನೋಡಿ ಇವಾಗ ತಿಂದಾದ್ಮೇಲೆ ಅದು ಬಾಯಿ ಓಪನ್ ಮಾಡುತ್ತೆ. ಇವಾಗ ನಾಲ್ಗೆಲ್ ತಗೊಳುತ್ತೆ ಈಸಿಯಾಗಿ. ಅಲ್ಲಿದೆಯಲ್ಲ ಅದೇ ಅಲ್ಲು. ತುಂಬಾ ಶಾರ್ಪ್ ಇದೆಯಲ್ಲ ಸರ್ ಅಲ್ಲು? ಇಲ್ಲಿ ಒಂದು ಆ ಕಡೆ ಬೀಳ್ತಾ ಇದೆ? ಇಲ್ಲ, ಬೀಳಲ್ಲ. ಗ್ರಿಪ್ಪಲ್ಲಿ ಹಿಡ್ಕೊಳುತ್ತಾ?
ತಿಂದಾಯ್ತು, ಇದ್ದದ್ದು ಮುಗೀತು. ನೆಕ್ಸ್ಟ್ ಒಂದು ಮರಿ ಆನೆಗೆ ಕೊಡೋಣ. ಇವಾಗ ಮರಿ ಆನೆಗೆ ಕೊಡ್ತಾ ಇದ್ದೀರಾ? ಬನ್ನಿ ಬನ್ನಿ ಬನ್ನಿ. ಅಯ್ಯೋ ಕಾಯ್ತಾ ಇದ್ದಾವೆ ಎಲ್ಲ. ಇದ್ರದ್ದು ಹಲ್ಲು ಕಾಣಿಸುತ್ತೆ ನೋಡಿ. ಅಯ್ಯೋ ಏನ್ ಪುಂಡ ಮಾಡುತ್ತೆ ಅದು? ಹಾಗೇನೆ ಈ ಕಡೆ ಬನ್ನಿ ಬನ್ನಿ ಬನ್ನಿ. ಕರ್ಕೊಂಡೋಗಿಪ್ಪ. ಏನದು ಮಾತೆ ಕೇಳಲ್ಲ. ಮತ್ತೆ ಈ ತರ ಇದಕ್ಕೇನಾದ್ರು ಎಡ್ಜಿಗೆ ಸಿಕ್ಕಿದ್ವಿ ನಾವು ಅಂದ್ರೆ ಅಷ್ಟೇ. ಏನು ಮಾಡಿದ್ರೆ ತಿನ್ನೋದು ಅಷ್ಟೇ. ಇದು ಹೇಮಾವತಿ ಅಂತ ಹೇಳಿ, ಇದು ಕುಂತಿ ಮರಿನೇ ಅಲ್ಲ. ಕುಂತಿ ಅಂತ ಆನೆ ನೋಡಿದ್ವಲ್ಲ ಅಲ್ಲಿ, ಈಗ ಧ್ರುವ ಅಂತ ಮರಿ ಇದೆಯಲ್ಲ, ಅದ್ರ ಮರಿನೇ ಇದು. ಈ ಸಣ್ಣ ಕೊರೆ ಇದೆ, ಬೆಳೀತಾ ಇದೆ. ಇಲ್ಲ ಬೆಳೆಯೋದಲ್ಲ, ಹೆಣ್ಣಾನೆಗೆ ಇಷ್ಟೇ ಇರುತ್ತೆ. ಓ, ಹೆಣ್ಣಾನೆಗೂ ಕೋರೆ ಇರುತ್ತಾ? ಕೋರೆ ಇರುತ್ತೆ, ಅದು ಕಾಣಿಸಲ್ಲ, ಆ ಥರದ ಉದ್ದ ಬರಲ್ಲ. ಇರಪ್ಪ ಆಯ್ತು ಒಂದ್ ನಿಮಿಷ. ಅದೇನು ಮಾಡಿಲ್ಲ. ಇವಾಗ ಅವ್ರಿಗೆ ಮಾತ್ರ ತಂದ್ಕೊಟ್ರಲ್ಲ, ಸೊ ಇವ್ರಿಗೂ ಕೊಡ್ತಾರೆ ಅಂತ ಹೇಳಿ ಕಾಯ್ತಾ ಇದ್ದಾವಲ್ಲ ಪಾಪ, ಅದಕ್ಕೋಸ್ಕರ ಅಷ್ಟೇ. ಇನ್ನೊಂದು 10 ನಿಮಿಷ ಇದೆ ಹಾ, 12 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಇವಾಗ ಮರಿಯಾನೆ ಕೊಡ್ಬೇಕು, ಹಂಗೆ ಬಿಡಿಸಿ ಕೊಡ್ಬೇಕು ಅಂದ್ರೆ ಇನ್ನು ಚಿಕ್ಕ ಚಿಕ್ಕ ಈಗ ಒಂದೊಂದು ತಿನ್ನುತ್ತೆ, ಇಷ್ಟಿಷ್ಟೇ ಮಾಡಿ ಕೊಡ್ಬೇಕಾಗಿ. ತುಂಟಾಟನೇ ಅದು. ಬನ್ನಿ. ಅಯ್ಯೋ ಬೇಡ ಸರ್, ತಗೊಳ್ಳಿ, ಅದು ಹಂಗೆ ಆಡ್ತಾ ಇದೆ. ಒಂದು ನಿಮಿಷ. ಸೊ ಅಂದ್ರೆ ಈಗ ಚಿಕ್ಕ ಮರಿಗಳಿಗೆ ಅಷ್ಟು ಅದನ್ನು ತಿನ್ನಲ್ಲ. ಏನಂದ್ರೆ ಸುಮ್ಮನೆ ಹಾಕಿ ಒಂದ್ ಸ್ವಲ್ಪ ಇದನ್ನ ಮಾಡಿ ರುಚಿ ನೋಡಿ ಹಾಗೆ ಬಿಸಾಕಿ. ಕೇಳದಿಲ್ಲ ಮಕ್ಳು ಮಾತಾ ಅಂತೀವಲ್ಲ, ಹಂಗೇನೆ ಆನೆ ಮರಿ. ನೀವು ದೊಡ್ಡ ಆನೆಗಳಿಗೆ ಹೇಗಾದ್ರೂ ಏನೋ ಹೇಳ್ಬೋದು, ಮರಿಗಳಿಗೆ ಏನು ಹೇಳಕ್ಕಾಗಲ್ಲ, ನಾವು ಏನು ಮಾಡಕ್ಕಾಗಲ್ಲ. ಅವನು ಓಕೆ, ಹಾಗೇನೆ ಅದ್ರ ಲೋಕದಲ್ಲ ಇರುತ್ತೆ. ಸರ್, ಮರಿ ಆನೆಗಳಿಗೆ ಯಾವಾಗಿಂದ ಫುಡ್ ಕೊಡ್ಬೇಕಾಗುತ್ತೆ? ಈಗ 3 ತಿಂಗಳು ತನಕ ಅಂತೂ ಪೂರ್ತಿ ಹಾಲನ್ನೇ ಕುಡಿಯುತ್ತೆ ಅದು. 3-4 ತಿಂಗಳು ಆದಮೇಲೆ ಸ್ವಲ್ಪ ಈ ತೆಂಗಿನಕಾಯಿ ಅಂದರೆ ಅಗದು ತಿನ್ನೋಷ್ಟು ಗೊತ್ತಿಲ್ಲ. ಏನು ಮಾಡುತ್ತೆ ಅಂದರೆ ಜಸ್ಟ್ ಸುಮ್ಮನೆ ಹಾಗೆ ಚೀಪೋದು ಆ ಥರ ಮಾಡುತ್ತೆ, ಅದ್ರದ್ದು ರಸ ಹೀರೋದು ಈ ಥರ ಮಾಡ್ತಾ ಹೋಗುತ್ತೆ ಅಷ್ಟೇ. ಆ ಥರ ಮಾಡಿ ಪೂರ್ತಿ ಅದು ತಿನ್ನೋ ಥರ ಆಗೋದು ಅಂತಂದರೆ ಒಂದೂವರೆ ವರ್ಷ ಆಗಬೇಕು. ಈಗ ಸುಮ್ಮನೆ ಹಾಗೆ ಬಾಯಲ್ಲಿ ಹಾಕೊಳ್ಳುತ್ತೆ, ಚೀಪುತ್ತೆ, ಉಗಿಯುತ್ತೆ. ಇದು ಎಷ್ಟು ವರ್ಷದ ಮರಿ ಇದೆ ಇವಾಗ? ಇದು ಇವಾಗ 4 ತಿಂಗಳು ಮರಿ. ಓ, 4 ತಿಂಗಳು ಅಷ್ಟೇ. ಓಕೆ, ಆ ತಾಯಿ ಸುತ್ತಾನೇ ಓಡಾಡ್ತಾ ಇದೆ. 4-5 ತಿಂಗಳಾಯ್ತು ಅದು ಮರಿ. ಇದೇ ಕೇಶವ ಅಂತ ಹೇಳಿದ್ನಲ್ಲ ಆನೆ, ಬ್ಲೈಂಡ್, 2 ಕಣ್ಣು ಬ್ಲೈಂಡ್ ಅಂತ ಹೇಳಿ ಇದೇ ಆನೆ. ಅದು ಬ್ಲೈಂಡ್ ಆನೆನಾ ಇದು? ಓಕೆ, ಅದು ಅಲ್ಲಿ ಬರುತ್ತೆ, ಅಲ್ಲಿ ಬಂದ್ಮೇಲೆ ನೋಡಿ. ಅದಕ್ಕೆ ಹೇಗೆ ಹೋಗ್ಬೇಕು, ಏನೇನು ಮಾಡೋದು ಅಂತ ಹೇಳ್ತೀವಿ. ಅದನ್ನು ಕಲೀಲಿ ಅಂತಾನೆ ಅದಕ್ಕೆ ಟ್ರೈನಿಂಗ್ ಕೊಡೋದು. ನೋಡಿ, ಅದು ಅಲ್ಲಿ ಭತ್ತದ ಹತ್ರ ಒಣಗಕ್ಕೆ ಹಾಕಿದ್ದಾರೆ, ಇದು ಹೋಗಿ ಭತ್ತ ತಿನ್ನೋಕೆ ಸ್ಟಾರ್ಟ್ ಮಾಡ್ಬಿಡ್ತಾಗ್ಲೇ. ಅದು ಇದಕ್ಕಿಂತ 1 ತಿಂಗಳು ಚಿಕ್ಕದು. ಅದು ಭಾನುಮತಿ ಅಂತ ಹೇಳಿ ಆನೆ. 8 ದಿನ. ಮಣ್ಣು ಇಕ್ಕೋತಾ ಇದೆ, ಅದು ಹಾಕೊಳ್ತಾ ಇರುತ್ತೆ ಹಾಗೇನೆ ಅದು. ಓಕೆ, ಈಗ ಅದು ಹಾಲು ಕುಡಿದು ಮಲಗಿದೆ, ಸ್ನಾನ ಮಾಡ್ತು ಬಂತು, ಹಾಲು ಕುಡಿತು ಮಲಗಿದೆ ಇವಾಗ. ಓಕೆ, ನೀರು ತಗೊಬನ್ನಿ. ನೀರು ಇದಕ್ಕೇನಾ? ಅದು ಹುಲ್ಲು ನೆನೆಸೋದಕ್ಕೆ. ಏನು ಸರ್ ಅದು ಯಾವ ಥರ ಪ್ರೊಸೆಸ್ ಸರ್, ಹೇಳಿ ಸರ್. ಈಗ ಅದು ಹುಲ್ಲು ಇದೆಯಲ್ಲ, ತುಂಬ ಡ್ರೈ ಇರುತ್ತೆ. ಡ್ರೈ ಇದ್ದಾಗ ಏನಾಗುತ್ತೆ, ನೀವು ಅದರೊಳಗಡೆ ಅಂದರೆ ಬರೀ ಹುಲ್ಲು ಸಪ್ರೇಟ್ ಕೊಡ್ತೀನಿ, ಭತ್ತ ಸಪ್ರೇಟ್ ಕೊಡ್ತೀನಿ, ಹಕ್ಕಿ ಸಪ್ರೇಟ್ ಕೊಡ್ತೀನಿ ಅಂದರೆ ತಿನ್ನಿಸ್ಲಿಕ್ಕೆ ಆಗಲ್ಲ. ಏನು ಮಾಡ್ತೀವಿ, ಆ ಹುಲ್ಲನ್ನ ಒಂದು ಬಟ್ಲು ಥರ ಮಾಡಿಕೊಂಡು ಅದರೊಳಗಡೆ ಭತ್ತ, ಅಕ್ಕಿ ಮತ್ತು ತೆಂಗಿನಕಾಯಿ ಇದನ್ನೆಲ್ಲ, ಬೆಲ್ಲ ಇದನ್ನೆಲ್ಲ ಹಾಕ್ಬಿಟ್ಟು ತಿನ್ನಿಸ್ತೀವಿ. ಓಕೆ, ಸೊ ಆ ಥರ ಹಂಗೆ ಮಾಡ್ಲಿಕ್ಕೆ ಅದು ಈಸಿ ಆಗಲಿ ಅಂತೇಳಿ ಹುಲ್ಲು ನೆನೆಸ್ದಂಗೂ ಆಗುತ್ತೆ, ಸ್ವಲ್ಪ ನೀರಿನ ಅಂಶ ಇದಕ್ಕೂ ಸಿಗುತ್ತೆ. ಹಾಗಾಗಿ ಅದಕ್ಕೆ ನೀರು ಹಾಕ್ಕೊಂಡು ಬಟ್ಲು ಥರ ಮಾಡ್ಕೊಂಡು ತಿನ್ಸೋದು. ಅದು ಅದನ್ನ ಉಂಡೆ ಕೊಟ್ಟಾದ್ಮೇಲೆ, ಉಂಡೆ ಎಲ್ಲ ಕೊಟ್ಟು ತಿನ್ಸಾದ್ಮೇಲೆ ಅಲ್ಲಿ ತನಕ ಸ್ವಲ್ಪ ನೆನೆಸ್ತಾರೆ. ಹುಲ್ಲು ನೆನೆಸಾದ್ಮೇಲೆ ಆಮೇಲೆ ಅದನ್ನ ತಂದು ಹಚ್ತಾರೆ. ಯೂಶಲಿ ಇವಾಗ ಆನೆಗಳಿಗೆ ನೀರು ಕುಡಿಬೇಕು ಅಂತೇಳಿ ಮಾರ್ನಿಂಗ್ ಅಲ್ಲಿ ಅದಕ್ಕೆ ಎಷ್ಟು ಬೇಕು ಅಷ್ಟು ಕುಡ್ಕೊಡು, ಆಮೇಲೆ ನೆಕ್ಸ್ಟ್ ಬೇಕು ಅಂದ್ರೆ ಹೇಗೆ? ಈಗ ವಾಪಸ್ ಹೋಗುವಾಗ, ಈಗ ವಾಪಸ್ ಕಾಡಿಗೆ ಬಿಡೋದಕ್ಕಿಂತ ಮುಂಚೆ ಒಂದ್ಸರಿ ಕರ್ಕೊಂಡೋಗಿ ನೀರು ಕುಡಿಸ್ತಾರೆ. ನೀರು ಕುಡಿಸಿ ತಗೊಂಡೋಗಿ ಕಾಡಲ್ಲಿ ಬಿಟ್ಬಿಟ್ಟು ಬರ್ತಾರೆ. ಕಾಡಲ್ಲಿ ಯಾವ ಥರ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂದರೆ, ಒಂದೇ ಕಡೆ ಎಲ್ಲ ಆನೆ ಇರಲ್ಲ, ಬೇರೆ ಬೇರೆ ಕಡೆ ಆನೆಗಳಿರುತ್ತೆ. ಸೊ ಎಲ್ಲಿ ಹತ್ರಕ್ಕೆ ಒಂದೊಂದು ಕೆರೆಗಳು, ಅಲ್ಲಲ್ಲೇ ಒಂದೊಂದು ಕೆರೆಗಳು ಇರೋವಂಥ ಕಡೆ ನೋಡಿ ಬಿಟ್ಬಿಟ್ಟು ಬರ್ತಾರೆ. ಇದು ಕಾಡಲ್ಲಿ ಬಿಟ್ಟ ಮೇಲೆ ಮೇಯ್ಕೊಂಡು ಹೋಗಿ ಒಂದು ಸಂಜೆ 4:45 ಗಂಟೆ ಅಷ್ಟರಲ್ಲಿ ಹೋಗಿ ನೀರಿರೋ ಕಡೆ ಹೋಗಿ ನೀರು ಕುಡಿದು ಮತ್ತೆ ಅಲ್ಲಿಂದ ಮುಂದೆ ಹೋಗುತ್ತೆ. ಸೊ ಇವ್ರು ಸಂಜೆ ಇಲ್ಲಿಂದ 1 ಗಂಟೆಗೆ 1:15 ಆಗುತ್ತೆ ಕಾಡಿಗೆ ಬಿಟ್ಬಿಟ್ಟು ಬರೋದು. ಕಾಡಿಗೆ ಬಿಟ್ಟು ಬಂದಾದ್ಮೇಲೆ ಅವರು ಊಟ ಮಾಡಿ 1 ರೌಂಡು ಮತ್ತು ವಾಪಸ್ ಕಾಡಿಗೆ ಹೋಗ್ತಾರೆ.
ಹೋಗಿ ಎಲ್ಲಿ ಬಿಟ್ಟು ಬಂದಿರ್ತಾರೆ ಆನೆನ ಅಲ್ಲಿಂದ ಮತ್ತೆ ಎಲ್ಲಿ ತನಕ ಹೋಗಿದೆ ಅಂತ ಹೇಳಿ ಆ ಚೈನ್ ಹೇಳ್ಕೊಂಡು ಹೋಗಿರೋದು ಮಾರ್ಕ್ ಬಿದ್ದಿರುತ್ತಲ್ಲ ಆ ಮಾರ್ಕ್ ನೋಡ್ಕೋತಾ ಹೋಗ್ತಾರೆ ಎಲ್ಲಿ ತನಕ ಹೋಗಿದೆ ಅಂತ ಹೇಳಿ. ಸೊ ಈಗ ಸಂಜೆ ಹೋಗಿ ನೋಡ್ಕೊಂಡು ಬರೋ ಅಷ್ಟರಲ್ಲಿ ಒಂದು 6-6:30 ಆಗುತ್ತೆ. ಅಲ್ಲಿ ತನಕ ನೋಡಿ ಬಂದಿರ್ತಾರೆ ಎಲ್ಲಿ ಹೋಗಿದೆ ಅಂತ ಹೇಳಿ. ಹೋದಾಗ ಅಲ್ಲಿ ಎಲ್ಲಾದರೂ ಹತ್ತಿರದಲ್ಲಿ ಕೆರೆ ಇತ್ತು ಅಂದರೆ ಅಲ್ಲಿ ಕರ್ಕೊಂಡೋಗಿ ನೀರು ಕುಡಿಸಿ ಮತ್ತೆ ಅಲ್ಲೇ ಬಿಟ್ಬಿಟ್ಟು ಬರ್ತಾರೆ. ಸೊ ಅದಾದಮೇಲೆ ನೆಕ್ಸ್ಟ್ ದಿನ ಹೋಗೋದು ಹಿಂದಿನ ದಿನ ಸಂಜೆ ಎಲ್ಲಿ ಬಿಟ್ಟು ಬಂದಿರ್ತಾರೆ ಅಲ್ಲಿಂದ ಮತ್ತೆ ಮುಂದಕ್ಕೆ ಟ್ರ್ಯಾಕ್ ಮಾಡ್ತಾ ಹೋಗಬೇಕು. ಓಕೆ, ಹಾಗಾಗಿ ಅಂದ್ರೆ ಯೂಶಲಿ ಎಷ್ಟು ಲೀಟರ್ ನೀರು ಕುಡಿಯುತ್ತೆ ಆನೆ ಒಂದಿನಕ್ಕೆ ಅವರೇಜ್ ತಗೊಂಡ್ರೆ? ಆನ್ ಆನ್ ಆವ್ರೇಜ್ ಸೈಂಟಿಫಿಕಲ್ ರೆಕಾರ್ಡ್ಸ್ ಇರೋದ್ ಪ್ರಕಾರ ಒಂದು ಸರಿಗೆ 60 ರಿಂದ 70 ಲೀಟರ್ ನೀರು ಬೇಕು ಅದಕ್ಕೆ ಒಂದು ಸರಿಗೆ. ಸೊ ಪರ್ ಡೇ ಒಂದು 300 to 400 ಲೀಟರ್ಸ್ ಮಿನಿಮಮ್. ಓಕೆ, ಹಂಗಾರೆ ಬೇಸಿಗೆ ಸಮ್ಮರ್ ಅಲ್ಲಿ ಜಾಸ್ತಿ ಕುಡಿಯುತ್ತೆ ಅನ್ಸುತ್ತೆ. ಹಾಗಾದ್ರೆ ಇದಕ್ಕೆ ನದಿ ಇರೋ ಪ್ಲೇಸೇ ಬೇಕು. ಹೌದು, ಅದಕ್ಕೆ ಈಗ ನಿಮಗೆ ಎಲ್ಲೇ ಎಲಿಫೆಂಟ್ ಕ್ಯಾಂಪ್ಗಳು ಎಲ್ಲೇ ನೋಡಿದ್ರು ನಿಮಗೆ ಎಲಿಫೆಂಟ್ ಕ್ಯಾಂಪ್ ಮಾಡ್ಬೇಕಂದ್ರೆ ಮೇನ್ ನಿಮಗೆ ಫುಡ್ ಇಲ್ಲ ಅಂದ್ರೂ ಫುಡ್ನ ಹೊರಗಡೆಯಿಂದ ತಂದು ಪ್ರೊವೈಡ್ ಮಾಡ್ಬೋದು. ನೀರು ಪ್ರೊವೈಡ್ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ. ಹಾಗಾಗಿ ಮೇನ್ ವಾಟರ್ ಸೋರ್ಸ್ ಇರುವಂತ ಜಾಗ ಬೇಕು. ಓಕೆ, ಇವಾಗ ಏನ್ ಮಾಡ್ತಾ ಇದ್ದಾರೆ? ಅದು ಉಂಡೆ ಕಟ್ಟು ಏನ್ ಕೊಡ್ತಾ ಇದ್ದಾರೆ? ಈಗ ಇದರಲ್ಲಿ ಇದಕ್ಕೆ ಫುಡ್ ಏನು ಕೊಡ್ತೀವಿ ಅಂತ ಅಂದರೆ ಈಗ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ. ಅನ್ನ, ಅಕ್ಕಿ, ಮತ್ತೆ ಕುಚ್ಚಲಕ್ಕಿ, ತೆಂಗಿನಕಾಯಿ, ಬೆಲ್ಲ, ಓಕೆ, ಮತ್ತು ಅದ್ರ ಜೊತೆಗೆ ಹುಲ್ಲು. ಎಷ್ಟು ಈ ಥರ ಕಟ್ಕೊಂಡು ಈಗ ಆನೆ ಕಾಡಿಗೆ ಬಿಡೋಕೆ ಹೋಗ್ತಾರೆ, ಕರ್ಕೊಂಬರೋ ಟೈಮಿಗೆ ಅವಾಗ ಯೂಸ್ ಆಗೋದಕ್ಕೆ ಅಂತೇಳಿ ಅದು ಕುಚ್ಚರೆ ಅಂತ ಕಟ್ಕೋತಾರೆ. ಕುಚ್ಚರೆ ಅಂತ ಅಂತಾರೆ. ಅದನ್ನ ಕಟ್ಕೋತಾರೆ. ಈ ಥರ ಗುಂಡಿ ಮಾಡ್ಕೊಂಡು ಅದರೊಳಗಡೆ ಇದನ್ನ ಹಾಕೊಂಡು ತಿನ್ನಿಸ್ತಾರೆ. ಇಲ್ಲಿ ತಿನ್ನಿಸೋದು ಇವಾಗ ತಿನ್ನಿಸ್ತಾ ಇರೋದು. ಇಲ್ಲಿಗೆ ತಿನ್ನಿಸೋದು ಇಲ್ಲಿ ತಿನ್ನಿಸ್ತಾರೆ. ಓಕೆ, ಆನೆಗಳಿಗೆ ಇಷ್ಟನಾ ಇದು? ಇದು ಇಷ್ಟ. ಮುದ್ದೆ ಕೊಟ್ಟು ಇದು ಬೆಲ್ಲ ಇದಿಷ್ಟು ಇರ್ತಾರೆ. ಬೆಲ್ಲ ಸ್ವೀಟ್ ಅಲ್ಲ? ಈವನ್ ಆನೆಗಳು ಜಾಸ್ತಿ ಕಬ್ಬು, ಭತ್ತ ಇದಕ್ಕೆಲ್ಲ ಹಾವಳಿ ಮಾಡ್ತಾ ಇರ್ತಾವ ಆವಾಗ. ಕಬ್ಬು ಅದೇ ಕಬ್ಬು ಜಾಸ್ತಿ ತಿನ್ನುತ್ತೆ ಅಂದ್ರೆ ಸ್ವೀಟ್ ಜಾಸ್ತಿ ತಿನ್ನುತ್ತೆ. ಹಾಗಾಗಿ ಬೆಲ್ಲ ತುಂಬಾ ಆಸೆ ಮಾಡ್ತವೆ. ಇದಿಷ್ಟು ಈಗ ಇದು ಎಷ್ಟು ಅಂತಂದ್ರೆ ಅದು ಅವರ ಅಂದಾಜಿಗೆ ಎಷ್ಟು ಬೇಕು ಅನ್ನೋದನ್ನ ಕಟ್ಕೋತಾರೆ. ಇಷ್ಟೇ ಕಟ್ಕೋಬೇಕು ಅಂತ ಏನಿಲ್ಲ. ಆದ್ರೆ ಇದಕ್ಕೆ ಕೊಡೋದು ನಾವು ಇದಕ್ಕೆ ಏನು ಒಂದಿನದ ರೇಷನ್ ಏನಂತ ಅಂದ್ರೆ ಈಗ ಒಂದು ಮರಿ ಹಾಕಿರೋ ಆನೆಗೆ ಇದಕ್ಕೆ 10 kg ಅಕ್ಕಿ ಅಥವಾ ಭತ್ತ. ಈಗ ಮರಿ ಹಾಕಿರೋ ಆನೆ ಅಥವಾ ಇದಿರೋದು ಏನು ಪ್ರೆಗ್ನೆಂಟ್ ಇರೋಂಥ ಆನೆಗಳಿಗೆ ಭತ್ತ ಕೊಡಲ್ಲ, ಅಕ್ಕಿನೇ ಕೊಡೋದು. 10 kg ಅಕ್ಕಿ, ಅದಾದಮೇಲೆ 10 kg ಇದು ಹುಲ್ಲು, ಮತ್ತು 1 kg ಬೆಲ್ಲ, 5 ತೆಂಗಿನಕಾಯಿ, ಮತ್ತು 1 kg ಹುರುಳಿಕಾಳು, 1 kg ರಾಗಿ ಹಿಟ್ಟು, ಅರ್ಧ kg ಕುಚ್ಚಲಕ್ಕಿದು ಮುದ್ದೆ. ಇಷ್ಟೆಲ್ಲ ತಿನ್ನುತ್ತಾ? ಖುಷಿ ಅದಕ್ಕೆ. ಇವಾಗ ಇಷ್ಟೆಲ್ಲ ತಿನ್ನುತ್ತಲ್ಲ ಅದು ಕಡಿಮೆ. ಅದಕ್ಕೆ ನಾವು ಅದ್ರ ಹೊಟ್ಟೆ ತುಂಬಿಸ್ಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ತಗೊಂಡೋಗಿ ಮತ್ತೆ ಕಾಡಿಗೆ ಬಿಡೋದು. ಓಕೆ, ಇವಾಗ ಕಾಯಿ ಹೊಡ್ಕೊಂಡು ಅಲ್ಲೇ ತೆಗ್ದು. ಹೌದು, ಕಾಯಿ ಹೊಡೆದು ಈ ಥರ ತಕ್ಕೋಬೇಕು. ಓಕೆ, ಲೈಕ್ ಸರ್ ಇದನ್ನೊಂದು ಬಕೆಟ್ ಒಳಗಡೆ ಹಾಕಿಟ್ರೆ ತಿನ್ನಲ್ವಾ ಅದೇ ತಗೊಂಡು? ಇಲ್ಲ, ಅದೇ ತಗೊಂಡು ತಿನ್ನುತ್ತೆ, ಚೆಲ್ಕೊಳ್ಳುತ್ತೆ ಎಲ್ಲ. ನಿಮಗೆ ಹುಲ್ ತಿನ್ನಲ್ಲ ಅವಾಗ, ಬರೀ ಅದನ್ನ ಮಾತ್ರ ತಿನ್ಕೊಳ್ಳುತ್ತೆ. ಹುಲ್ ತಿನ್ನಿಸ್ಬೇಕಲ್ಲ, ಹಾಗಾಗಿ ಹುಲ್ಲಿಗೆ ಆ ಥರ ಸುತ್ತಿ ಇದನ್ನ ಮಾಡಿಬಿಟ್ಟು ಹುಲ್ಲೊಳಗಡೆ ಇಟ್ಬಿಟ್ಟು ಕೊಟ್ರೆ ಹುಲ್ಲು ತಿನ್ನುತ್ತೆ, ಇದನ್ನು ತಿನ್ಕೊಳ್ಳುತ್ತೆ. ಆನೆ ಅವರೇಜ್ ಹಸಿರು ಜಾಸ್ತಿ ತಿನ್ನುತ್ತಾ ಒಣಗಿದ ಹುಲ್ಲು ಜಾಸ್ತಿ ಇಷ್ಟಪಡುತ್ತಾ? ಹೇಗೆ? ಹಸಿರು ಜಾಸ್ತಿ ತಿನ್ನುತ್ತೆ. ಈಗ ನಿಮ್ಮ ಈಗ ಮನೇಲಿ ಹಸು ಸಾಕಿದ್ರೆ ಹಸುಗೆ ಇದ್ರ ಟೈಮಲ್ಲಿ ಹೊರಗಡೆ ಮೇಯೋದಕ್ಕೆ ತುಂಬ ಇಷ್ಟಪಡುತ್ತೆ, ಕಟ್ಟಿ ಹಾಕೋದಕ್ಕೆ ಯಾವುದಕ್ಕೆ ಇಷ್ಟಪಡಲ್ಲ. ಇದೇನಂತಂದ್ರೆ ಏನೋ ಟೈಮ್ ಬೇಕು ಅಷ್ಟೇ. ಅದಕ್ಕೆ ಇದೇ ಬೇಕು ಅಂತ ಏನಿಲ್ಲ. ಅದು ಕಾಡಿಗೆ ಬಿಟ್ಟರೆ ಅದಕ್ಕೆ ಚೆನ್ನಾಗಿ ಮೇಯ್ಲಿಕ್ಕೆ ಬಿಟ್ಟರೆ ಸಾಕು. ಒಳ್ಳೆ ಮೇವಿರೋ ಕಡೆ ಬಿಟ್ಟರೆ ಇನ್ನೂ ಖುಷಿಯಾಗಿ ತಿನ್ನುತ್ತೆ. ಇಲ್ಲಿಗಿಂತ ಚೆನ್ನಾಗಿ ಮೇಯುತ್ತೆ ಇಲ್ಲಿ. ಓಕೆ, ಅದು ನಿದ್ದೆ ಮಾಡ್ತಾ ಇದೆ ಮರಿ. ಇಷ್ಟೊತ್ತ ಆಟ ಆಡ್ತು, ಎಲ್ಲ ಸುಸ್ತಾಯ್ತು, ಮಲಗ್ತೀವಿ. ಅದೇ ಅಲ್ಲ ಅವಾಗ ತುಂಟಾಟ ಮಾಡಿದ್ದು? ಹೌದು, ಇದೇನೆ. ಇವಾಗ ನೋಡಿ ಎಷ್ಟು ಸಾಫ್ಟ್ ಆಗಿ ಮಲಗ್ಬಿಟ್ಟಿದೆ.
ಇದು ಸರ್ ನಿಮ್ಮಲ್ಲಿ ಒಂದು ಸ್ಪೆಷಲ್ ಆನೆ ಇದೆ ಅಂತ ಹೇಳಿದ್ರಲ್ಲ, ಇದೇನಾ ಅದು? ಹೌದು, ಇದೆ. ಎರಡು ಕಣ್ಣುಗಳು ಬ್ಲೈಂಡ್ ಇದು ಕ್ಯಾಪ್ಚರ್ ಮಾಡಿದಾಗಿಂದನೂ ಕಂಪ್ಲೀಟ್ ಬ್ಲೈಂಡೇ ಇದೆ. ಎಲ್ಲಿ ಸಿಕ್ತು ಇದು? ಹೇಗೆ? ಇದ್ರ ಹೆಸರು ಏನು? ಇದ್ರ ಹೆಸರು ಕೇಶವ ಅಂತ ಹೇಳಿ 2017-18ರಲ್ಲಿ ಕ್ಯಾಪ್ಚರ್ ಮಾಡಿದ್ದು ಈ ಆನೆನ. ಸೊ ಕ್ಯಾಪ್ಚರ್ ಮಾಡಿ ತಂದಾಗಿಂದನೂ ಈಗ ಮನುಷ್ಯರಿಗೆ ಕಣ್ಣಲ್ಲಿ ಪೊರೆ ಬಂದು ಕಂಪ್ಲೀಟ್ ಇದಾಗುತ್ತೆ, ಬ್ಲೈಂಡ್ ಆಗ್ತಾರೆ. ಅದೇ ಥರ ಇದಕ್ಕೂ ಕಂಪ್ಲೀಟ್ ಕಾಡಲ್ಲಿದ್ದಾಗಲೇ ಕಂಪ್ಲೀಟ್ ಪೊರೆ ಬಂದು ಬ್ಲೈಂಡ್ ಆದಂಥ ಆನೆ. ಓಕೆ. ಹಾಗೆ ಬಟ್ ಕಂಪ್ಲೀಟ್ ಬ್ಲೈಂಡ್ ಇದ್ರೂ ಸಹ ಇಲ್ಲಿ ಇರೋಷ್ಟು ಯಾವ ಆನೆನೂ ಕಾಡಲ್ಲಿ ಅಷ್ಟು ದೂರ ಹೋಗಲ್ಲ, ಅಷ್ಟು ದೂರ ಇದು ಹೋಗುತ್ತೆ. ಬರೋದು ಹೇಗೆ ಸರ್? ಎಲ್ಲನೂ ಯಾವ ರೀತಿ ಗ್ರ್ಯಾಬ್ ಮಾಡುತ್ತೆ? ಅದೇ ಸೊ ಈಗ ಹೇಳ್ತಾರಲ್ಲ, ದೇವರು ಒಂದು ಕಿತ್ಕೊಂಡ್ರೆ ಇನ್ನೊಂದು ಕೊಡ್ತಾರೆ ಅಂತ ಹೇಳಿ, ಹಾಗೆ ಕಣ್ಣಿಲ್ಲ ಅಂತಂದ್ರೂ ಬಟ್ ಬೇರೆ ಎಲ್ಲ ಸ್ಮೆಲ್ಲಿಂಗ್ ಮತ್ತು ಇದೆಲ್ಲ ತುಂಬ ಶಾರ್ಪ್ ಇದೆ. ಓಕೆ. ಅದು ಚೆನ್ನಾಗಿ ಒಳ್ಳೆ. ಮತ್ತು ಇನ್ನೊಂದು ಏನಂದರೆ ಬ್ಲೈಂಡ್ ಇದೆ, ಬಟ್ ಅದಕ್ಕೋಸ್ಕರನೇ ಈಗ ಬೇರೆ ಯಾವುದಾದ್ರೂ ಆನೆಗಳು ಬಂತು ಅಂದರೆ, ಗಂಡ ಆನೆಗಳು ಬಂತು ಅಂದರೆ ಬ್ಲೈಂಡ್ ಇದೆಯಾ ಇಲ್ವಾ ಅಂತ ಯಾವುದು ನೋಡೋಕೆ ಹೋಗಲ್ಲ. ಸೊ ಫೈಟ್ ಆಗುತ್ತೆ. ಸೊ ಅದರಿಂದ ತಪ್ಪಿಸ್ಕೊಂಡಿರ್ಬೇಕು ಅನ್ನೋದಕ್ಕೋಸ್ಕರ ಈಗ ಅದರಿಂದ ತಪ್ಪಿಸ್ಕೊಂಡಿರ್ಬೇಕು ಅನ್ನೋದಕ್ಕೋಸ್ಕರ ಸ್ವಲ್ಪ ದೂರ ಇರುತ್ತೆ ಯಾವಾಗಲೂ. ಹಾಗೆ. ಓ, ಇದಕ್ಕೆ ಈ ರೀತಿ ಇದೆಲ್ಲ. ಹಾಗಾಗಿ ಸರ್ ಇವಾಗ ಕಾಡಿಗೆ ಹೋದ್ರೆ ಇದೇನಾದ್ರು ತಪ್ಪಿಸ್ಕೊಂಡ್ರೆ ಹೆಂಗ್ ಹುಡುಕ್ತಾರೆ? ಇಲ್ಲ, ತಪ್ಪಿಸ್ಕೊಂಡ್ರೆ ಅಂತಂದ್ರೆ ಅದೇ ಚೈನ್ ಇರುತ್ತಲ್ಲ, ಅದು ಯಾವ ಕಡೆ ಹೋಗುತ್ತೆ. ಈಗ ಚೈನ್ ಮಾರ್ಕ್ ಹೇಗೆ ಅಂತಂದ್ರೆ, ಈಗ ನಾನು ನಡೆಯೋ ಸ್ಟೈಲ್ ಬೇರೆ, ಇವ್ರು ನಡೆಯೋ ಸ್ಟೈಲ್ ಬೇರೆ, ಪ್ರತಿಯೊಬ್ಬರು ನಡೆಯೋ ವಾಕಿಂಗ್ ಸ್ಟೈಲ್ ಬೇರೆ ಇರೋ ಥರ ಪ್ರತಿಯೊಂದು ಆನೆಗಳು ನಡೆಯೋ ಸ್ಟೈಲು ಬೇರೆ ಇದೆ. ಓಕೆ. ಸೊ ಅದೇ ಥರನೇ ಒಂದೊಂದು ಆನೆಗೆ ಲೆಫ್ಟಿಗೆ ಚೈನ್ ಕಟ್ಟಿರ್ತೀವಿ, ಒಂದೊಂದು ಆನೆಗೆ ರೈಟಿಗೆ ಚೈನ್ ಕಟ್ಟಿರ್ತೀವಿ. ಅದು ಹೇಳ್ಕೊಂಡು ಹೋಗೋ ಇದರಲ್ಲಿ ಮಾರ್ಕಲ್ಲಿ ಈ ಆನೆ ಈ ಆನೆ ಇಲ್ಲೋಗಿರೋದು ನಮ್ಮ ಆನೆ, ಇಲ್ಲೋಗಿರೋದು ನಮ್ಮ ಆನೆ ಅನ್ನೋದನ್ನ ನೋಡಿ ಕಂಡು ಹಿಡ್ಕೊಂಡು ಹುಡ್ಕೊಂಡು ಹೋಗ್ಬೇಕು, ಟ್ರ್ಯಾಕ್ ಮಾಡಿಕೊಂಡು. ಸೊ ಈಗ ಅದೇ ಈಗ ಇದು ಎಷ್ಟು ಹತ್ತತ್ರ ನಿಮಗೆ ಇವತ್ತು ಒಂದು 10 ಕಿಲೋಮೀಟ್ರ್ ಹೋಗಿದೆಯಾ ಸುದಿ? 10 ಕಿಲೋಮೀಟ್ರ್ ಹೋಗಿದೆಯಾ ಇವತ್ತು? 10-15 ಕಿಲೋಮೀಟ್ರ್ ಕಾಡಲ್ಲಿ ಹೋಗಿದೆ ನಿನ್ನೆ ಬಿಟ್ಟು ಬಂದಾಗ ಜಾಗದಿಂದ. ಕಣ್ ಕಾಣಿಸಲ್ಲ ಅಂದ್ರೂ ಅಷ್ಟು ಫಾಸ್ಟ್ ಆಗಿ ನಡೆಯುತ್ತೆ ಇದು. ಸೊ ಏನಕ್ಕೆ ಆ ಥರ ಈ ಟೈಮಲ್ಲಿ ಜಾಸ್ತಿ ಅಷ್ಟು ದೂರ ಹೋಗ್ತಾ ಇದೆ ಅಂದರೆ, ಒಂದೊಂದು ಸರಿ ಅಷ್ಟೇ ಅಲ್ಲ, ಒಂದು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಅಷ್ಟೇ ದೂರ ಹೋಗಿರುತ್ತೆ. ಆಹಾರ ಚೆನ್ನಾಗಿ ಸಿಗ್ತಾ ಇರುತ್ತೆ, ಫುಡ್ ಚೆನ್ನಾಗಿ ಸಿಗ್ತಾ ಇರುತ್ತೆ, ಅವಾಗ ಅಲ್ಲೇ ಮೇಯ್ಕೊಂಡು ನಿಂತು ಬಿಡುತ್ತೆ. ಫುಡ್ ಸಿಗ್ತಾ ಇರೋದಿಲ್ಲ ಒಂದು, ಇನ್ನೊಂದು ಈ ಟೈಮಿಗೆ ಕಾಡಾನೆಗಳು ಜಾಸ್ತಿ ಇದೆ. ಸೊ ಕಾಡಾನೆಗಳು ಈ ಪಾರ್ಟಲ್ಲಿ ಸ್ವಲ್ಪ ಈಗ ಭದ್ರಾ ಕಡೆಯಿಂದ ಬಂದು ಈಗ ದಾಟಿ ಇಲ್ಲಿ ಇರುತ್ತೆ. ಸೊ ಇಲ್ಲಿ ಕಾಡಾನೆಗಳಿಗೆ ಸಿಕ್ಕಿದ್ರೆ ಮತ್ತೆ ಫೈಟ್ ಆಗುತ್ತೆ ಅನ್ನೋದು ಗೊತ್ತು. ಸೊ ಈಗ ವೈಲ್ಡ್ ಹೇಗೆ ಸರ್ವೈವಲ್ ಆಫ್ ಫಿಟ್ಟೆಸ್ಟ್ ಅಂತ ಹೇಳ್ತೀವಿ, ಹಾಗೆ ಅದು ವೈಲ್ಡ್ ಎಲಿಫೆಂಟ್ಸ್ ಇದು ಸಾಕಿರುವಂಥ ಆನೆ ಇವಾಗ. ಸೊ ಇದು ಏನೇ ಅಂದ್ರೂ ಅವು ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ. ಸೊ ಈಗ ಕಣ್ಣಿಲ್ಲದೆ ಇರೋದ್ರಿಂದ ಇದು ಯಾವ ಕಡೆ ಫೈಟ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ಅದು ಡೇಂಜರಸ್ ಆ್ಯಕ್ಟ್ ಆಗೋದ್ರಿಂದ ಇದೇನು ಮಾಡುತ್ತೆ, ಫಾರ್ ಸೇಫ್ಟಿ ಪರ್ಪಸ್ ಇದೇ ಸ್ವಲ್ಪ ದೂರ ಇರಬೇಕು ಅಂತ ಹೇಳಿ ಹೊರಗಡೆ ಹೋಗುತ್ತೆ. ಅಷ್ಟು ದೂರ ಹೋಗುತ್ತೆ ಇದು. ಓಕೆ. ಆದ್ರೂ ಇಲ್ಲೇನೋ ಚುಚ್ಚಿಸ್ಕೊಂಡಿದೆ ಅನ್ಸುತ್ತೆ. ಇಲ್ಲ, ಅದು ಈಗ ಬೇರೆ ಆನೆಗಳಲ್ಲೆಲ್ಲ ನೋಡಿದ್ರಲ್ಲ, ಇಲ್ಲಿ ಇದ್ರ ಥರ ಮೀಸೆ ಥರ ಇರುತ್ತೆ ಅದು ಅಂತ ಹೇಳಿದ್ವಲ್ಲ. ಸೊ ಆ ಥರ ಇರುತ್ತೆ, ಒಂದೊಂದು ಉದುರೋಗುತ್ತೆ. ಅದು ಇದನ್ನ ಈ ಮದ ಬಂದಿದೆ ಅಂತ ಹೇಳ್ತೀವಲ್ಲ ಆನೆಗೆ, ಮದ ಬಂದಾಗ ಇಲ್ಲಿಂದ ಒಂದು ಆಯಿಲ್ ತರ ಇದಾಗುತ್ತೆ, ಸೆಕ್ರೇಟ್ ಆಗುತ್ತೆ. ಓಕೆ. ಸೊ ಅಲ್ಲಿ ನೋಡಿದಾಗ್ಲೇ ನಮಗೆ ಗೊತ್ತಾಗೋದು ಆನೆಗೆ ಮದ ಬಂದಿದ್ಯಾ ಇಲ್ವಾ ಅಂತ. ಮದ ಬಂದಂಗೆ ಆಡ್ತಾರೆ ಅಲ್ಲ, ಒಳ್ಳೆ ಆನೆ ಮದ ಬಂದಂಗೆ ಅಂತಾರಲ್ಲ, ಯೂಶಲಿ ಮದ ಬಂದಾಗ ಹೆಂಗ್ ಆಡುತ್ತೆ ಆನೆ? ಸೊ ಮದ ಬರೋದು ಅಂತಂದ್ರೆ ಇದೊಂಥರ ಅದೊಂದು, ಈಗ ಮದ ಅನ್ನೋದು ಏನಂತಂದ್ರೆ ಈ ಒಂಥರ ಸೆಕ್ಷುವಲ್ ಗ್ರೀಡ್ ತರ. ಓಕೆ. ಸೊ ಅದು ಸೆಕ್ಷುವಲ್ ಗ್ರೀಡ್ ತರ, ಅದು ಎವ್ರಿ ಇಯರ್ ಬರುತ್ತೆ. ಸೊ ಅದು ಇಯರ್ಲಿ ಒನ್ಸ್ ಅಥವಾ ಇಯರ್ಲಿ ಟ್ವೈಸ್ ಬರ್ತಾ ಇರುತ್ತೆ. ಬಟ್ ಅದು ಬಂದಷ್ಟು ಒಳ್ಳೇದು ಆನೆಗೆ, ಆನೆ ಹೆಲ್ತ್ ಒಳ್ಳೇದು. ಅದು ಕ್ಲಿಯರ್ ಆದಷ್ಟು ಆನೆಗೆ ಹೆಲ್ದಿ ಆಗಿರುತ್ತೆ. ಅದು ಬರಲಿಲ್ಲ ಅಂತಂದ್ರೆ ಏನೋ ಪ್ರಾಬ್ಲಮ್ ಇದೆ ಅಂತ ಡಿಟೆಕ್ಟ್ ಮಾಡ್ಕೋಬೇಕು. ಒಂದೊಂದ್ಸರಿ ಒಂದೊಂದು ಆನೆಗಳು 2 ವರ್ಷಕ್ಕೆ ಒಂದ್ಸರಿ ಮದಕ್ಕೆ ಬರುತ್ತೆ, ಒಂದೊಂದು ಆನೆಗಳು ಪ್ರತಿ ವರ್ಷ ಮದ ಬರುತ್ತೆ. ಆದ್ರೆ ಸ್ಪರ್ಮ್ ಇದೆಯಲ್ಲ ಅದು ಅಲ್ಲೇ ಲೀಕ್ ಆಗೋದು? ಸ್ಪರ್ಮ್ ಲೀಕ್ ಆಗೋದಲ್ಲ, ಅದೊಂದು ಏನು ಹೇಳ್ತೀವಿ, ಒಂದು ಇಂಡಿಕೇಶನ್ ಅಷ್ಟೇ, ಇಂಡಿಕೇಶನ್ ತರ. ಸೊ ಅದು ಸೇಮ್ ಲೈಕ್ ಸ್ವೆಟ್ ತರ ಬರ್ತಾ ಇರುತ್ತೆ. ಹಾಗೆ ಈಗ ಹಸುಗಳು ಏನಾದ್ರು ಸಾಕಿದ್ರೆ ಹಸುಗಳು ನೋಡಿ ಈಗ ಹೀಟಿಗೆ ಬಂದಿದೆ ಅಂತ ಹೇಳ್ತಾರೆ. ಸೊ ಲೈಕ್ ಒಂದು ಲ್ಯಾಕ್ಟಿಕ್ ತರ ಇದು ತರ ಜೆಲ್ ತರ ಬರುತ್ತಲ್ಲ. ಸೊ ಅದೇ ತರ ಇದ್ರಲ್ಲೂ ಕಿವಿ ಅಂದ್ರೆ ಮುಂದೆ ಅದೊಂದು ಗ್ಲ್ಯಾಂಡ್ ತರ ಇರುತ್ತೆ, ಅಲ್ಲಿಂದ ಲೀಕ್ ಆಗುತ್ತೆ. ಈವನ್ ಗಂಡನೆಗೆ ಗಂಡನೆಗಿರುತ್ತೆ, ಅದು ಗಂಡನೆಗೆ ಮಾತ್ರ ಇರುತ್ತೆ. ಎಷ್ಟು ಅವರ್ ಅದು ಬರುತ್ತೆ ಸರ್ ಲೀಕ್ ಆಗ್ತಲೇ ಇರುತ್ತೆ? ಅದು ಆ ಥರ ಅದು ಕಂಟಿನ್ಯೂಸ್ ಒಂದೊಂದು ಆನೆಗಳು 3 ತಿಂಗಳು ಆ ಥರ ಸುರಿತಾನೇ ಇರುತ್ತೆ. ಅಂದರೆ ಕಂಟಿನ್ಯೂಸ್ ಅದಕ್ಕೆ ಸುರಿತಾನೇ ಇರುತ್ತೆ ಅಂತ ಅಲ್ಲ, ನಿಧಾನಕ್ಕೆ ಸ್ವಲ್ಪನೇ ಮಾಯಿಶ್ಚರ್ ಆಗಿ ಬರ್ತಾ ಇರುತ್ತೆ. ಓಕೆ. ಇದನ್ನೆಲ್ಲ ಯಾವ ರೀತಿ ಸರ್ ರೀಪ್ರೊಡಕ್ಷನ್ ಎಲ್ಲ ಮಾಡೋದಿಲ್ಲ? ಸೊ ರಿಪ್ರೊಡಕ್ಷನ್ ಎಲ್ಲ ಅದು ಈಗ ಕಾಡಿಗೆ ಬಿಡೋದ್ರಿಂದ ಕಾಡಲ್ಲೇ ಅಲ್ಲೇ
ಆಟೋಮೆಟಿಕ್ ನ್ಯಾಚುರಲ್ ಆಗಿ ಆಗುತ್ತೆ reproduce. ಇವಾಗ ನಾವು ಹಸುಗಳಿಗೆಲ್ಲ ಇಲ್ಲ ಇಲ್ಲ ಆ ಮಾಡ್ತೀವಲ್ಲ ಥರ ಆರ್ಟಿಫಿಷಿಯಲ್ ವೆಟರ್ನರಿ ಇನ್ಸೆಮಿನೇಷನ್ ಯಾವುದು ಡಾಕ್ಟರ್ ಎಲ್ಲ ಬಂದು ಆ ಥರ ಯಾವುದೇ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಯಾವುದೂ ಆಗಲ್ಲ ಇಲ್ಲಿ. ಎಲ್ಲದನ್ನು ನ್ಯಾಚುರಲ್ ಆಗಿ ಆಗುವಂಥದ್ದು. ಅದಕ್ಕೋಸ್ಕರನೇ ಆ ವೈಲ್ಡರ್ನೆಸ್ ಇರಬೇಕು ಅನ್ನೋದಕ್ಕೋಸ್ಕರನೇ ಮತ್ತೆ ಕಾಡಿಗೆ ಬಿಡೋದು. ಕೂಗ್ತು ಆನೆ ಗೀಳಿಡ್ತು ಇವಾಗ ಯಾಕಂದ್ರೆ ಹೊಟ್ಟೆ ತುಂಬ್ತು ಅಂತಲ್ಲ. ಅಲ್ಲ ಅಂದ್ರೆ ಅದಕ್ಕೆ ಬೇಗ ತಿನ್ಬೇಕು, ಇವ್ರು ಬೇಗ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಅವರು ಇದನ್ನ ಅವ್ರು ತಿನ್ನಿಸ್ತಾ ಇದ್ದಾರೆ ಅಷ್ಟು ಆದ್ರೂ ಹೋಗಿ ಜಾಸ್ತಿ ಚೇಷ್ಟೆ ಮಾಡ್ತಿದೆ. ಓಕೆ, ಸ್ವಲ್ಪ ಜೋರ್ ಮಾಡಿದ್ರು ಅಂದ್ರೆ ಆ ಥರ ಹಂಗೆ ಕೂಗುತ್ತೆ. ಓ ಆ ರೀತಿಯಾಗಿ ಇವಾಗ ಅದೊಂದು ಬಾಂಡಿಂಗ್ ಅವ್ರ ಇದರಲ್ಲಿ. ಓಕೆ, ಇವಾಗ ಆನೆಗಳಿಗೆ ಕಾಣಿಸುತ್ತೆ ಎಲ್ಲಾ ಫೀಲಿಂಗ್ಸ್ ನ ಅರ್ಥ ಮಾಡ್ಕೊಡುತ್ತೆ. ನಾವು ಹತ್ರದಿಂದ ಬರೋದು, ನಾವು ಅದನ್ನ ಟಚ್ ಮಾಡೋದಿಲ್ಲ, ಟಚ್ ಮಾಡಿದ್ರೆ ಇದಕ್ಕೂ ಫೀಲ್ ಆಗುತ್ತೆ. ಇವಾಗ ಯಾರಾದ್ರೂ ಬರ್ತಾ ಇದಾರೆ ಹೋಗ್ತಾ ಇದಾರೆ ಅಂತ ಇದಕ್ಕೆ ಹೇಗೆ ಸ್ಮೆಲ್ ಒಂದು ಆನೆಗಳು ಸ್ಮೆಲ್ ಕಂಡುಹಿಡಿತಾವ? ಕಂಡುಹಿಡಿಯುತ್ತೆ. ಅದೇ ಹೇಳಿದ್ವಲ್ಲ, ಒಂದು ದೇವ್ರು ಒಂದು ಕಿತ್ಕೊಂಡ್ರೆ ಇನ್ನೊಂದು ಎಕ್ಸ್ಟ್ರಾ ಕೊಡ್ತಾರೆ ಅನ್ನೋ ಥರ ಇದಕ್ಕೆ ಒಂದಕ್ಕೆ ಸ್ಮೆಲ್ಲು ಮತ್ತೆ ಅಥವಾ ಸೌಂಡು ಈ ಸೆನ್ಸೇಷನ್ಗಳು ಜಾಸ್ತಿ ಹೈಪರ್ ಆಕ್ಟಿವ್ ಆಗಿರುತ್ತೆ. ಇವಾಗ ಎಷ್ಟು ವರ್ಷ ಆಗಿದೆ ಸರ್ ಇದಕ್ಕೆ? 38 ವರ್ಷ 36 ವರ್ಷ. ಎಷ್ಟು ವೈಟ್ ಇರ್ಬೋದು ಅಂದಾಜು? 35-36 ವರ್ಷ. ಓಕೆ, ಎಷ್ಟು ವೈಟ್ ಇದೆ ಬ್ರದರ್ ಅಂದಾಜು? 4500 kg, ಅಂದರೆ 4.5 ಟನ್ ಇದೆ ಅಂದಾಜು. ಓಕೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಕುದ್ರತ್ ಪಾಷಾ ಅಂತ ಹೇಳಿ. ಏನಾಗಿಲ್ಲಿ ಕೆಲಸ ಮಾಡ್ತೀರಾ ನೀವು? ನಾನು ಫಸ್ಟಿಗೆ ಕವಾಡಿಯಾಗಿ ಕೆಲಸ ಮಾಡಿದೆ. 93ರಲ್ಲಿ ನಾನು ಕನ್ಫರ್ಮ್ ಆಯಿತು. ಹಾಗಾದ್ರೆ ನೀವೇ ತುಂಬಾ ಹಳೆಬ್ರು ಇಲ್ಲಿ. 83ರಿಂದ ನಾನು ಕೆಲಸಕ್ಕೆ ಸೇರಿದ್ದು. ಅವಾಗ MR ಅಲ್ಲಿ ಮಾಡ್ತಾ ಇದ್ದೆ. ಓಕೆ, ಅದ್ರ ಮೇಲೆ 93ರಲ್ಲಿ ನನಗೆ ಕನ್ಫರ್ಮ್ ಆಯಿತು. ಅವಾಗ ಕವಾಡಿ ಕೆಲಸ ಮಾಡ್ತಾ ಇದ್ದೆ. ಕವಾಡಿ ಕೆಲಸ ಒಂದು 15 ವರ್ಷ ಮಾಡಿದ್ದೀನಿ. ಅದರ ಮೇಲೆ ಮಾವತರು ಪರ್ಮಿಷನ್ ಕೊಟ್ಟರು. ಓಕೆ, ಮಾವತರಿಂದ ಈಗ ಜಮೇದಾರ್ ಕೆಲಸ ಕೊಟ್ಟಿದ್ದಾರೆ. ಓಕೆ, ಹಾಗಾದ್ರೆ ರಿಟೈರ್ಮೆಂಟ್ ಎಷ್ಟು ದಿನ ಇದೆ ಸರ್? ನನಗೆ ರಿಟೈರ್ಮೆಂಟ್ 4 ತಿಂಗಳು ಇದೆ. ನೋಡಿದ್ರ 4 ತಿಂಗಳು ಕೊನೆಯಲ್ಲಿ ನಮಗೆ ಸಿಕ್ಕಿದ್ದಾರೆ. ಫುಡ್ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಏನೇನು ಪ್ರೊಸೆಸ್ ನಡೆಯುತ್ತೆ? ಈಗ ಫುಡ್ ಕೊಟ್ಟಾಗಿದ್ಮೇಲೆ ಈಗ ತೊಗೊಂಡ್ಬಂದು ನೀರು ಕುಡಿಸ್ತಾರೆ. ನೀರು ಕುಡಿಸ್ಕೊಂಡು ಅದ್ರ ಮೇಲೆ ನೀರು ಹಾಕ್ಕೊಂಡು ತೊಗೊಂಡೋಗಿ ಕಾಡಿಗೆ ಬಿಡ್ತಾರೆ. ಕಾಡಿಗೆ ಬಿಟ್ಟಾದ್ಮೇಲೆ ಮತ್ತೆ ಅವರು ಪುನಃ ಬರ್ತಾರೆ. ಪುನಃ ಬಂದು ತಿಂಡಿ ಊಟ ಗೀಟ ಎಲ್ಲ ಮಾಡಿಕೊಂಡು ಅದ್ರ ಮೇಲೆ ಮತ್ತೆ 4 ಗಂಟೆ ಅಷ್ಟೊತ್ತಿಗೆ ಹೋಗ್ತಾರೆ. 4 ಗಂಟೆಗೆ ಹೋದರೆ ಎಲ್ಲಿದೆ, ಏನು ನೀರು ಕುಡಿದಿದೆಯೋ ಅಥವಾ ಇಲ್ವೋ, ಎಲ್ಲ ಹೆಂಗಿದೆ, ಹುಷಾರೈತೋ ಇಲ್ಲೋ ಅಂತೇಳಿ ಎಲ್ಲ ಚೆಕ್ ಮಾಡಿ ಬರಬೇಕಾಗುತ್ತೆ. ಬಂದಾಗ ಮತ್ತೆ 7 ಗಂಟೆ ಆಗುತ್ತೆ ಇಲ್ಲೋ ಅವ್ರು ಬರೋಕ್ಕೆ. 7 ಗಂಟೆ ಮತ್ತೆ 7 ಗಂಟೆ ಆಗುತ್ತೆ, ಕೆಲವು 6 ಗಂಟೆಗೆ ಆಗುತ್ತೆ. ಅದರಂತ ಬಂದ ನಂತರ ಮತ್ತೆ ಅದನ್ನು ಏನಾರ ಒಂದು ಶಬ್ದ ಬಂತು, ಇಲ್ಲ ಆನೆ ಕೂಗ್ತು, ಆನೆ ಕೂಗಿದಾಗ ಮತ್ತೆ ಅದನ್ನು ಶಬ್ದ ಕೇಳಿದಾಗ ಮತ್ತೆ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗಿ ಟಾರ್ಚ್ ಬಿಟ್ಟು ಏನಂತ ಹೇಳಿ ಯಾವುದು ಪ್ರಾಣಿ ಇದೆ ಅಡ್ಡ ಬಂದಿದೆ ಅಂತ ಹೇಳಿ ನೋಡಬೇಕು. ಅದೆಲ್ಲ ಮಾಡಿ ಅದ್ರ ಮೇಲೆ ಬರ್ತೀವಿ. ಓಕೆ, ಇವಾಗೆಲ್ಲ ಕರ್ಕೊಂಡು ಹೋಗ್ತಾ ಇದೀರಲ್ಲ ಕಾಡಿಗೆ ಬಿಡೋದಕ್ಕ? ಕಾಡಿಗೆ ಬಿಡೋದಕ್ಕೆ. ಹಾಗಾದ್ರೆ ಇವಾಗ ನಾವು ಹೋಗ್ಬೋದಲ್ವಾ? ಹೌದು, ಹೋಗ್ಬೋದು. ಬನ್ನಿ ಹೋಗೋಣ ಹಾಗಾದ್ರೆ. ದೂರ ಹೋಗೋದು ಆನೆಗೆ ಆಗೋದಿಲ್ಲ, ಹತ್ರ ಇರೋದು. ಯಾಕಂದ್ರೆ ಕಾಡಲ್ಲೆಲ್ಲ ಕಾಡಾನೆ ಇರ್ತವೆ, ಅಡ್ಡ ಸಿಗಿದ್ರೆ ನಮಗೆ ಓಡಕ್ಕೆ ಆಗೋದಿಲ್ಲ, ಆ ರೀತಿ ಇರುತ್ತೆ. ಇಲ್ಲಿ ಹತ್ರ ಒಂದು ಸ್ವಲ್ಪ ಈಗ ಮರಿ ಆನೆಗಳು ದೂರ ತೊಗೊಂಡು ಹೋಗೋಕ್ಕಾಗೋದಿಲ್ಲ. ಯಾಕಂದ್ರೆ ಬಿಸಿಲು, ಈ ಬಿಸಿಲು ಕಡೆಯಿಂದ ಹತ್ರ ಬಿಟ್ಕೊಳ್ತಾರೆ. ಹತ್ರ ಬಿಟ್ಕೊಂಡು ಕೊನೆಗೆ ತಂಪಾದಾಗ ಮತ್ತೆ ಪುನಃ ಮುಂದಕ್ಕೆ ಹೋಗ್ತಾ ಇರ್ತಾವಲ್ಲ, ಆ ಕಡೆ ನೀರು ಕಡೆ ಎಳೆದು ತೊಗೊಂಡು ಬಂದು ಬಿಟ್ಟಿರ್ತಾರೆ. ಇದೇ ರೋಡಲ್ಲ ನೀವು ಕರ್ಕೊಬರೋದು ಕಾಡಿಗೆ? ಇದೇ ರೋಡಲ್ಲಿ ಈ ಕಡೆ ಹೋಗ್ತವೆ, ಒಂದು ಸ್ವಲ್ಪ ಆ ಕಡೆನೂ ಹೋಗ್ತವೆ. ಅವ್ರಿಗೆ ಯಾವ ಕಡೆ ಸವಲತ್ತು, ನೀರಿನ ಸವಲತ್ತು, ಮೇವಿನ ಸವಲತ್ತು ಇದೆ, ಆ ಕಡೆ ನೋಡಿ ಬಿಡ್ತಾರೆ. ಒಂದೆರಡು ಆನೆ, ಒಂದೊಂದು ಆನೆ, ಆ ರೀತಿ ಬಿಟ್ಕೊಂಡಿದ್ದಾರೆ. ಇವಾಗ ಎಷ್ಟು ದೂರ ಹೋಗ್ತಾರೆ? ಈಗ ಹೋದ್ರು 3 ಕಿಲೋಮೀಟರ್, 4 ಕಿಲೋಮೀಟರ್, ಕೆಲವರು 4 ಕಿಲೋಮೀಟರ್ ಹೋಗ್ತಾರೆ, 3 ಕಿಲೋಮೀಟರ್ ಹೋಗ್ತಾರೆ. ಕೆಲವರು ಈಗ ಹೆಣ್ಣಾನೆ, ಅದೇ ನಾನು ಹೇಳ್ತಾ ಇಲ್ಲ ಮೊದಲೇ, ಹೆಣ್ಣಾನೆ ಅವರು 1-2 ಕಿಲೋಮೀಟರ್. ಯಾಕಂದ್ರೆ ಮರಿಗಳು ಅಲ್ಲಿ ಇದಾವಲ್ಲ, ಬಿಸಿಲಲ್ಲಿ ನಡೆಯೋದಿಲ್ಲ, ಅದರಿಂದ ಕೆಲವು ಹತ್ರ ಬಿಟ್ಕೊಳ್ತಾರೆ. ಅದು ಸಾಯಂಕಾಲ ಆದಾಗ ಅದೇ ಬೇಕಾದ್ರೆ ಹೋಗ್ತವೆ. ಓಕೆ, ಬನ್ನಿ ಸರ್, ನಾವು ಹೋಗೋಣ, ಬಿಟ್ಟು ಬರೋಣ. ಇನ್ನು ಬರ್ತಾವೆ. ಇದು ಸ್ಟಾರ್ಟಿಂಗ್ ಹೋಗ್ತಾರೆ, ಇದೇ ರೋಡಲ್ಲಿ ಹೋಗೋದು? ಇದೇ ರೋಡಲ್ಲಿ ಹೋಗೋದು. ಓಕೆ, ಎಲ್ಲ ಈ ಕಡೆ ಹೋಗವು, ಈ ಪೂರಾ ಈ ಕಡೆ ರೋಡಲ್ಲಿ ಹೋಗ್ತವೆ, ಆ ಕಡೆ ರೋಡಲ್ಲಿ ಹೋಗವು, ಆ ಕಡೆ ರೋಡಲ್ಲಿ ಹೋಗ್ತವೆ. ಸರ್ ಅದೇನದು ಅಲ್ಲಿ ಸೆಪರೇಟ್ ಆಗಿ ಆನೆ? ಅದು ಕ್ರಾವಲ್ ಅಂತ ಹೇಳಿ. ಅದು ಏನು ಕ್ರಾವೆಲ್ ಅಂದ್ರೆ? ಕ್ರಾವಲ್ ಅಂತ ಹೇಳಿದ್ರೆ ನಾವು ಆನೆ ಕಾಡಿಂದ ಹಿಡಿದು ತಗೊಂಡು ಬಂದು ಪಳಗಿಸಿ ಅದರಲ್ಲೇ ಹಾಕಿ ಪಳಗ್ಸೋದು. ಯಾವ್ದ್ರಲ್ಲಿ ಹಾಕ್ತೀರಾ ಸರ್? ಈಗ ನೋಡಿ, ಆ ಕ್ರಾವಲ್ ಅಂತ ಹೇಳಿ ಆ ದೊಡ್ಡಿ ಕಟ್ಟಿದೀವಲ್ಲ, ಆ ದೊಡ್ಡೆಲ್ಲೇ ಹಾಕೋದು. ದೊಡ್ಡೆ ಆಮೇಲೆ ನೋಡೋಣ, ಆಮೇಲೆ ಅದಕ್ಕೆ ಒಂದು ನೋಡೋಣ, ಅವು ಹಿಂದೆ ಬರ್ತಾವಲ್ಲ ಅದ್ರ ಜೊತೆ ಹೋಗೋಣ. ಆ ಕಡೆ ಹೆಣ್ಣಾನೆಗಳು ಬರ್ತಾವಲ್ಲ ಅದ್ರ ಜೊತೆ ಹೋಗೋಣ. ಇವೆಲ್ಲ ಪೂರಾ ದೂರಾನೇ ಹೋಗೋವು ಇವೆಲ್ಲ.
ದೂರನೇ ಹೋಗೋದು ಇವು. ಓಕೆ. ಹನ್ನೆರಡು ವರ್ಷ ಕೆಲಸ ಮಾಡಿದ್ದೀನಿ. ಹ್ಮ್. ನನ್ನ ಹತ್ರ 3 ಮರಿ ಹಾಕಿದೆ. ಓಕೆ. ಇದ್ರದ್ದು ಮರಿ 5 ಮರಿ ಈಗ ಇದು ಸೇರಿಸಿ 5ನೇ ಮರಿ ಇದು. ಹಾಗಾದ್ರೆ ನಿಮಗೆ ತುಂಬಾ ಎಮೋಷನಲ್. ಹಾ, ಏನ್ ಹೆಸರು ಅದ್ರದ್ದು? ನೇತ್ರಾವತಿ ಅಂತ ಹೇಳಿ. ನೇತ್ರಾವತಿ. ಇದು ಯಾವ್ದ್ರ ಮರಿ ಮಧ್ಯೆ ಇದೆಯಲ್ಲ? ಇದು ಮಧ್ಯ ನೇತ್ರಾವತಿ ಮರಿ. ನೇತ್ರಾವತಿ ಮರಿ. ಓಕೆ. ಇದ್ರ ಹೆಸರೇನು ಪಕ್ಕದಲ್ಲಿ ಇದೆಯಲ್ಲ? ಇದು ಹೇಮಾವತಿ. ಓ, ಹೇಮಾವತಿ, ನೇತ್ರಾವತಿ. ಹಾ, ಕುಂತಿ ಮರಿ. ಓಕೆ. ಇದು ಗೀತದ ಮರಿ. ಇದು ಹ್ಮ್. ನೇತ್ರಾವತಿ. ಮಾಡಿದ್ದೆ. ಇದು ನೈಗೆ ಅದ್ ನೋಡಿ ನನಗೆ ಕೊಟ್ಟಿಲ್ಲ ಅಂತ ಇವಾಗ. ಕೈ ಕೈ ಎದರಿ ಹೇಯ್ ಅಯ್ಯ ಓಕೆ. ಹೊಡೋಣ ಸರ್ ಇವಾಗ? ಹೊಡ. ಅದು ಹೋಗ್ಲಾ ಮುಂದೆ? ಹಾಂ, ಹೋಗಲಿ. ಹಾಂ, ಹೋಗ್ಲಿ. ನಾವು ಅದ್ರ ಮುಂದೆ ಹೋಗೋಣ. ಮುಂದೆ ಹೋಗಿ ಅವ್ರು ಮುಂದೆ ಹೋಗ್ತಾರೆ, ನಾವು ಹಿಂಗೆ ಹೋಗೋಣ. ಬಾಯ್, ಇವಾಗ ಅಂದಾಜು ಎಷ್ಟು ಕಿಲೋಮೀಟರ್ವರೆಗೂ ಬಿಟ್ಟು ಬರ್ತಾರೆ ನಿಮ್ಮ? ಈಗ ನೋಡಿ, ನಾವು ಹೋಗಿ ಅಲ್ಲಿ ಈಗ 3 ಕಿಲೋಮೀಟರ್ ಹೋಗೋ ಇದ್ದಾರೆ, 5 ಕಿಲೋಮೀಟರ್. ಅದೇ ಮೊದಲೇ ಹೇಳ್ದಂಗೆ ನಾನು 5 ಕಿಲೋಮೀಟರ್ ಹೋಗೋರು ಇದ್ದಾರೆ, 3 ಕಿಲೋಮೀಟರ್ ಹೋಗೋರು ಇದ್ದಾರೆ, 2 ಕಿಲೋಮೀಟರ್ ಹೋಗೋರು ಇದ್ದಾರೆ. 2 ಕಿಲೋಮೀಟರ್ ಯಾಕೆ ಅಂತ ಹೇಳಿದ್ರೆ ಮರಿಗಳು ಸಣ್ಣವಲ್ಲ, ಬಿಸಿಲು ಅಷ್ಟು ದೂರ ನಡೆಯೋದಿಲ್ಲ. ಅದರಿಂದ ಒಂದು ಸ್ವಲ್ಪ ಹತ್ತಿರ ಬಿಡಬೇಕಾಗುತ್ತೆ. ಅದು ತಂಪಾದಾಗ ಮಾತ್ರ ಅವು ಹೋಗ್ತವೆ. ಓಕೆ. ಹಾಂ, ತಂಪಾದಾಗ ಹೋಗ್ತವೆ. ಯಾಕಂತ ಹೇಳಿದ್ರೆ ಈಗ ಹೋಗಿದ್ದೆ ಅದನ್ನ ನೆರಳಲ್ಲಿ ಒಂದು ಮರದಲ್ಲಿ ಬಡ್ಡೆಯಲ್ಲಿ ಮಲಸ್ಕೊಳ್ತವೆ. ಮಲಗಾಗಿ ಎದ್ದಾಗಿದ್ಮೇಲೆ ಒಂದು ಸ್ವಲ್ಪ ಬಿಸಿಲು ಕಮ್ಮಿ ಆಯಿತು ಅಂತ ಹೇಳಿದ್ರೆ ಆವಾಗ ಹೊಡ್ತವೆ. ಆನೆ ಮೇಯ್ಕಂತ ಹಂಗೆ ಹೋಗ್ತಾ ಇರ್ತವೆ. ಓಕೆ. ಅದು ಮಧ್ಯ ನೀರು ಸಿಗುತ್ತೆ ಅಲ್ಲಿ. ಎಷ್ಟು ಅಂದಾಜು ಎಷ್ಟು ಕೆರೆ ಇರ್ಬೋದು? ನೀರು ಬೇಕಾಗುತ್ತೆ ಬೇಸಿಗೆ? ಇಲ್ಲಿ ಒಂದು 25-30 ಕೆರೆ ಇದಾವೆ. ಹೌದಾ? ಹೌದು, ಇದಾವೆ. ನೀವೆಲ್ಲ ಕೆರೆಯನ್ನು ನೋಡಿದ್ರಾ? ಹಾಂ, ಎಲ್ಲ ಕೆರೆ ನೋಡಿದ್ವಿ. ಓಹೋ. ಎಲ್ಲ ಕೆಲವು ಕೆರೆಯಲ್ಲಿ ನೀವು ಸ್ವಲ್ಪ ನೀರು ನಿಲ್ಲೋದಿಲ್ಲ. ಈ ಬಿಸಿಲಲ್ಲಿ ಒಣಗಿಬಿಡುತ್ತೆ. ಕೆಲವು ಕಡೆ ನೀರು ಜರೆ ಬರ್ತೈತೆ, ನೀರಿದೆ. ಓಕೆ. ಹಾಂ, ಕೆಲವು ಕಡೆ ಸ್ವಲ್ಪ ನೀರು ಬತ್ತೋಗುತ್ತೆ ಈ ಟೈಮಲ್ಲಿ. ಕೆಲವು ಕಡೆ ಇರುತ್ತೆ ನೀರು. ಓಕೆ. ಹಾಂ, ಬೇಸಿಗೆಲಿ ಹಂಗಂದ್ರೆ ನೀರಿಗೇನು ಕೊರತೆ ಆಗಲ್ಲ? ನೀರಿನ ಕೊರತೆ ಇಲ್ಲ. ನಿಮ್ಮ ರೋಟೀನ್ ಹೇಗೆ ಸ್ಟಾರ್ಟ್ ಆಗ್ತಾ ಇತ್ತು? ಯಾಕಂದ್ರೆ ನೀವು 40 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ, ನಿಮ್ಮ ಮನೆಗೆ ಜಾಸ್ತಿ ಟೈಮ್ ಕೊಡೋಕ್ಕಿಂತ ಇಲ್ಲಿಗೆ ಜಾಸ್ತಿ ಟೈಮ್ ಕೊಟ್ಟಿದ್ರ? ಇಲ್ಲ, ಇಲ್ಲೇ ಟೈಮ್ ಜಾಸ್ತಿ ಕೊಟ್ಟಿರೋದು. ಯಾಕೆ ಅಂತ ಹೇಳಿದ್ರೆ ಈ ಪ್ರಾಣಿ ಮುಖ್ಯ ನಮಗೆ. ಯಾಕೆಂತ ಅದರಿಂದ ನಾವು ಅದು ದುಡಿಮೆ ಮಾಡಿ ತಿನ್ನಬೇಕು ಅಂತ ಹೇಳಿದ್ರೆ ಈ ಪ್ರಾಣಿ ಮುಖ್ಯ. ನಮ್ಗೆ ಬೇಕೇ ಬೇಕಲ್ಲ ಪ್ರಾಣಿ. ಅದರಿಂದ ನಮಗೆ ಪ್ರಾಣಿ ಮೇಲೆ ಭಯಂಕರ ಇಷ್ಟ. ನಿಮಗೆ ಯಾಕೆ ಬೇಕೇ ಬೇಕು ಸರ್ ಪ್ರಾಣಿ? ಬೇಕೇ ಬೇಕು. ಯಾಕಂತ ಹೇಳಿದ್ರೆ ಅದರಿಂದ ಜೀವನ ನಾವು ಮಾಡ್ತಾ ಇರೋದು ಅದರಿಂದನೇ ಅಲ್ಲ. ನಮ್ಗೆ ಯಾವುದು ಮತ್ತು ಬೇರೆದು ಯಾವುದು ಇದಿಲ್ಲ ನಮಗೆ. ಓ, ಇಲ್ಲಿ ಒಂದೊಂದ್ ಕಡೆ ಒಂದೊಂದು ರೂಟ್ ಡಿವೈಡ್ ಆಗ್ತವೆ ಅಲ್ಲಿ. ಹೌದು, ಅದೊಂದು ಡಿವೈಡ್ ಆಗ್ತವೆ. ಓಕೆ. ಇದು ಈ ಕಡೆ ಹೋಗ್ತವೆ. ಇದಕ್ಕೆ ಲೇವಲ್ ಜಾಗ ತೊಗೊಂಡೋಗಿ ಮತ್ತೆ ಅದನ್ನ ಪುನಃ ಆ ಕಡೆನೇ ಹೋಗ್ತವೆ. ಇದು ಹಿಂಗಾಸಿ ಹೋಗಿ ಹಂಗೆ ಬರಬೇಕು. ಓಕೆ. ಇವಾಗ ಒಂದೊಂದಾನೆ ಬಿಡಲ್ಲ ನೀವು? ಯಾಕೆಂದ್ರೆ ಜೊತೆ ಆನೆ ಹೋಗ್ತಾ ಇದೆಯಲ್ಲ, ಜೊತೆಲಿ ಯಾವ್ದು ಇರ್ತವೆ ಅವಕ್ಕೆ ಜೊತೆಲಿ ಬಿಡ್ತೀವಿ. ಓಕೆ. ಸಿಂಗಲ್ ಇರೋದನ್ನ ಸಿಂಗಲ್ ಬಿಡ್ತೀವಿ. ಯಾಕೆಂದ್ರೆ ಒಂದಕ್ಕೊಂದು ಜಗಳ ಆಡ್ಕೋಬಾರ್ದು. ಆ ರೀತಿ ನೋಡಿ ಬಿಡ್ತೀವಿ. ಓಕೆ. ಜಗಳ ಆಡ್ತಾವ? ಜಗಳ ಆಡ್ತವೆ. ಕಾಡಾನೆ ಇರ್ತವೆ, ಕಾಡಾನಿಂದ ಜಗಳ ಆಡ್ತವೆ. ನಮ್ಮವು ಈ ಕಡೆ ಮದ ಬಂದ ಟೈಮಲ್ಲಿ ಜಗಳ ಆಡ್ತವೆ. ಅದಕ್ಕೆ ಬೇರೆ ಬೇರೆ ಮಾಡ್ತೀವಿ. ಓಕೆ. ನೀವು ಸರ್ವಿಸ್ ಬಗ್ಗೆ ಮಾತಾಡ್ತಾ ಇದ್ರಿ. ನೀವು ಆನೆಗಳು ಬೇಕೇ ಬೇಕು ನಮ್ಗೆ, ಅದಿಲ್ಲ ಅಂದ್ರೆ ಜೀವನ ಇಲ್ಲ ಅಂತ. ಯಾಕೆಂದ್ರೆ ನಿಮ್ಮ ಫ್ಯಾಮಿಲಿ ಫುಲ್ ಇಲ್ಲೇ ಕೆಲಸ ಮಾಡೋದೇ ಹೇಗೆ? ಎಲ್ಲ ಫ್ಯಾಮಿಲಿ ಇದೇ ಕೆಲಸ. ನಮ್ಮ ತಾತ ಮುತ್ತಾತ ಎಲ್ಲ ಪ್ರತಿಯೊಂದು ಇದೇ ಕೆಲಸ. ಮುತ್ತಾತನ ಕೆಲಸ ಮಾಡ್ತಾ ಹೌದೌದು, ಎಲ್ಲ ಇದೇ ಕೆಲಸ. ಮತ್ತೆ ಬೇರೆ ಕೆಲಸ ಮೆಕ್ಯಾನಿಕ್ ಯಾವ್ದು ಕಲ್ತಿಲ್ಲ ನಾವು. ಶಾಲೆಗೇನೆ ಹೋಗಿಲ್ಲಲ್ಲ. ನೀವು ಓದಿಲ್ಲ? ಓದೇನೇ ಇಲ್ಲ. ಸೈನ್ ಎಲ್ಲ ಬರೆಯೋದು ಕಲ್ತಿದ್ರ? ಸೈನ್ ಬರೆಯೋದು ಕಲ್ತಿದೀವಿ ಅಷ್ಟೇ. ಎಷ್ಟು 3ನೇ ತರಗತಿ ಹೋಗಿದ್ದೀವಿ. ಒಂದು ಹಿಡಿ ಇಲ್ಲ ಅಂದ್ರೂ ಒಂದು 300 ಆಬ್ಸೆಂಟ್ ಇದೆ ನಮ್ಮ ಸ್ಕೂಲ್ ಸರ್ಟಿಫಿಕೇಟ್. ಓಕೆ. ಇಲ್ಲಿ ಆನೆಗಳ ಜೊತೆ ಹಾಗಾದ್ರೆ ನಿಮ್ಮ ತಾತನ ಜೊತೆ ಇಲ್ಲಿ ಬರ್ತಾ ಇದ್ರಾ? ನಿಮ್ಮ ತಂದೆ ಜೊತೆ ಬರ್ತಾ ಇದ್ರಾ ನೋಡ್ಲಿಕ್ಕೆ? ನಮ್ಮ ತಂದೆ ಸಣ್ಣ ವಯಸ್ಸಿನಿಂದ ಕಣ್ಣು ಬಿಚ್ಚಿದ್ದಾಗನೇ ನಮ್ಮ ತಂದೆ ತೋರ್ಸೋದು ಅತ್ತಾಗ ಆನೆಗಳೇ ಮುಟ್ಸೋದು. ನೋಡಿದ್ರೆ ಎಲ್ಲ ಚಂದಮಾಮ ತೋರ್ಸಿದ್ರೆ ಇವ್ರ ತಂದೆ ಆನೆಗಳನ್ನೇ ತೋರಿಸ್ತಾ ಇದ್ರಂತೆ. ಈಗ ನಾವು ನಮ್ಮ ಮಕ್ಕಳಿಗೆ ಏನು ಮಾಡ್ತೀವಿ ಗೊತ್ತಾ? ಈಗ ಜಾಸ್ತಿ ಅಳ್ಬೇಕಾದ್ರೆ ಈಗ ಮೊಮ್ಮಕ್ಕಳಿಗೆಲ್ಲ ತೋರಿಸಿದ್ದೆ ಆನೆ ನಾವು. ಹೌದಾ? ಹೌದು. ಇವಾಗಲೂ ಆನೆ ಎಲ್ಲಿ ಅಂತ ಕೇಳ್ತಾವು. ಈಗ ತಾಯಿ ಮನೆಗೆ ಸೊಸೆದಿಗ್ರು ತಾಯಿ ಮನೆಗೆ ಹೋಗ್ಬಿಟ್ರೆ
ಮೊದಲೇ ಅವ್ರಿಗೆ ಆನೆ ತೋರಿಸ್ಬೇಕು, ಹ್ಞೂ ಹಂಗಾರೆ ಸಮಾಧಾನ. ಆವಾಗ ಸಮಾಧಾನ ಆಗ್ತದೆ. ನೀವು ಸ್ಟಾರ್ಟಿಂಗ್ ಬಂದಾಗ ಯಾರಿದ್ರು DF? ಅವಾಗ ಹೇಗಿತ್ತು ಈ ಸಕ್ಕರೆ ಬೈಲು ಆನೆ ಕಾರಿಡಾರ್? ಅವಾಗ ಒಂದು ಸ್ವಲ್ಪ ನಮಗೆ ಒಂದು ಸ್ವಲ್ಪ ಮರು ಇತ್ತು. ನಾವು ಆವಾಗ 6 ತಿಂಗಳು ಹೊರಗಡೆ ಅಂದರೆ 6 ತಿಂಗಳು ಊರಲ್ಲಿ ಇರ್ತಿದ್ವು. ಆವಾಗ ಟಿಂಬರ್ ಕೆಲಸ ಇದ್ದು. ಓಕೆ, ಎಷ್ಟು ವರ್ಷ ಆಗಿತ್ತು ಅವಾಗ ನಿಮಗೆ? ಆವಾಗ ನನಗೆ 21 ವರ್ಷ. ಹಾಂ ಹಾಂ. ಆವಾಗಲೇ ನಾನು ಕೆಲಸಕ್ಕೆ ಸೇರಿದ್ದು 83ರಲ್ಲಿ. ಹ್ಞೂ ಹ್ಞೂ. ಆವಾಗಿಂದ ಹಿಂಗೆ 3 ತಿಂಗಳು ಅದು ನಮ್ಮ ಇವರು ಇದ್ದರು, ಅಣ್ಣ DF ಸಾಹೇಬರು, ಹ್ಞೂ. ಅವರೆಲ್ಲ ಅವ್ರ ಹತ್ರ ಚೆನ್ನಾಗಿ ಕೆಲಸ ಮಾಡಿದ್ದೀವಿ ನಾವು. ಅಂದರೆ ಕೆಲಸ ಕಲಿಸ್ಬೇಕಾದ್ರೆ ಅವರೇ ಕಾರಣ. ಅವ್ರು ಒಳ್ಳೆ DF ಸಾಹೇಬ್ರು. ಓಕೆ. ಹಾಂ, ಅವರೇ ಎಲ್ಲ ಕಲ್ಸ್ಕೊಟ್ಟಿದ್ದು? ಎಲ್ಲ ಕೆಲಸ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತೇಳಿ ಅವ್ರ ಹತ್ರ ಕಲಿಬೇಕು. ಹೌದಾ? ಅಂದರೆ ಸ್ಟ್ರಿಕ್ ಆಫೀಸರ್ಗಳು ಅವ್ರು ಅಂಥವ್ರು ಇರಬೇಕು. ಓಕೆ. ಅಂದರೆ ನೀವಿದ್ದಾಗ ಎಷ್ಟು ಆನೆ ಇದ್ದು ಸ್ಟಾರ್ಟಿಂಗಲ್ಲಿ? ನಮ್ಮಲ್ಲಿ 44 ಆನೆ ಇದ್ದು ನಾನು ಕೆಲಸಕ್ಕೆ ಸೇರ್ಬೇಕಾದ್ರೆ. 44 ಆನೆ ನಮ್ಮ ಹಳೆ ಕ್ಯಾಂಪಲ್ಲಿ ಇತ್ತು. ಈಗ ಹೊಸದಾಗಿ ಮಾಡಿರೋದು ಕ್ಯಾಂಪ್ ಇದು. ಜಾಗ ಸಾಕಾಗದೆ ಅಂತ ಹಳೆ ಕ್ಯಾಂಪ್ ಊರ ಪಕ್ಕನೇ ಇಲ್ಲೇ 44 ಆನೆ ಇತ್ತು. ಓಕೆ. ಅವಾಗ ವಯಸ್ಸಾಗಿ ತಿರ್ಕೊಂಡು ಹೋಗಿ ಇಲ್ಲಿವರೆಗೆ ಬಂದಿದ್ದಾವೆ ಈಗ. ಓಕೆ. ನೀವಿದ್ದಾಗ ಸ್ಟಾರ್ಟಿಂಗ್ ಯಾವ ಆನೆ ಪಳಗಿಸಿದ್ರಿ? ನಾನಿದ್ದಾಗ ಲವ ಅಂತ ಮಾಯಾ ಅಂತ ಹೇಳಿ ಇತ್ತು. ಅದು ಹುಂಚದ ಮಟ್ಟಿಗೆ ಕೊಟ್ಟು ಮಟ್ಟಿಗೆ ಕೊಟ್ಟಿರೋದು. ಅದ್ರ ಹೋಗಿದ್ಮೇಲೆ ಮತ್ತೆ ಲವ ಅಂತ ಹೇಳಿ ಇತ್ತು. ಅದು ಮೊದಲೇ ಮಾರಾಟಗಳು ಇದ್ದು. ಅವೆಲ್ಲ ರೆಡಿ ಮಾಡ್ಕೊಂಡು ಅದ್ರ ಮೇಲೆ ಅವೆಲ್ಲ ಮಾರಾಟಕ್ಕೆ ಹೋಗ್ಬಿಟ್ಟು ಕೇರಳ ಕಡೆ ತೊಗೊಂಡು ಹೋಗ್ತಿದ್ರು. ಅವಾಗ ಲೋಕಲ್ ಇತ್ತು, ಈಗ ವೈಲ್ಡ್ ಲೈಫ್ ಆಗಿದೆ. ಓಕೆ. ಇವಾಗ ಮಾರಾಟ ಇಲ್ಲ, ಮೊದಲೆಲ್ಲ ಮಾರಾಟ ಇತ್ತು ದೇವಸ್ಥಾನಕ್ಕೆ, ಅದಕ್ಕೆ ಎಲ್ಲ ತೊಗೊಂಡೋಗ್ತಿದ್ರು. ಓಕೆ. ನಿಮ್ಮ ಇದ್ರಲ್ಲಿ ಇದ್ರ ಸರ್ವಿಸಲ್ಲಿ ಎಷ್ಟು ಆನೆಗಳನ್ನ ಪಳಗಿಸಿದ್ದೀರಾ? ನಮ್ಮ ಇಲ್ಲ ಅಂತ ಹೇಳಿದ್ರೆ ಒಂದು 10-15 ಆನೆ ನಾವು 15 ಆನೆಯಲ್ಲಿ ಕೆಲಸ ಮಾಡಿದ್ದೇವೆ ನಾವು. ಓಕೆ. ಏನೇನು ಹೆಸರು ನೆನಪಿದೆಯಾ 15 ಆನೆದು? ಹಾಂ, ಲವ, ಮಾಯಾ ಫಸ್ಟು. ಮಾಯಾ ಅಂತೇಳಿ. ಅದ್ರ ಮೇಲೆ ಲವ ಆಗಿದ್ಮೇಲೆ ಮಹೇಶ, ಅದ್ರ ಮೇಲೆ ಪರಂದಮ್ಮ, ಹಿಂಗೆ ಶಿವು, ನಾಗಣ್ಣ, ಹಿಂಗೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಓಕೆ. ಈ ರೀತಿಯಾಗಿ ಮತ್ತೆ ನೇತ್ರಾವತಿ, ಮತ್ತೆ ಗಂಗೆ, ಬಾನಾಮತಿ, ಭಾರತಿ, ಅವೆಲ್ಲ ಮಾಡಿದ್ದೀವಿ. ಓಕೆ. ಅದ್ರಲ್ಲಿ ತುಂಬಾ ತುಂಟಾಟ ಮತ್ತೆ ಪುಂಡಾನೆ ಯಾವ್ದಾಗಿತ್ತು? ನಿಮ್ಮ ಮಾತನ್ನ ಕೇಳ್ದಿದ್ದು? ನಮ್ಮ ನೇತ್ರನೇ ಯಾಕಂಗ್ ಆಡ್ತಾ ಇದ್ಲು? ನೇತ್ರ ಅಂತ ಹೇಳಿದ್ರೆ ಅದು ಗಾಬರಿ ಒಂದ್ ಸ್ವಲ್ಪ. ಓಕೆ. ಅದು ಇನ್ನೂ ಅದೇ ತರ ಚಾಳಿ ಅದರದ್ದು. ಓಕೆ. ಸ್ವಲ್ಪ ಭಯನಾ? ಭಯ ಅದಕ್ಕೆ. ಅದಕ್ಕೆ ಜಾಸ್ತಿ ಹೊಡೆಯಂಗಿಲ್ಲ, ಮಾಡಂಗಿಲ್ಲ, ಒಂದ್ ಸ್ವಲ್ಪ ಗಲಾಟೆ ಆಗಂಗಿಲ್ಲ. ಇನ್ನೂ ಇದರಲ್ಲಿ ಇರುತ್ತೆ. ಓಕೆ. ಇಲ್ಲಿ ನೋಡ್ತಾ ಇದೀವಲ್ಲ, ಇಲ್ಲಿವರೆಗೂ ಬಿಟ್ಟು ಬರ್ತೀರಾ? ಇಲ್ಲಿವರೆಗೂ ಈಗ ಬಿಡ್ತೀವಿ. ಮೇಕಂತ ಹಂಗೆ ಹೋಗ್ತಾ ಇರ್ತಾವು. ತಂಪಾದ್ರಂತ ಹೊಂಟಾವ ಈಗ. ಓಕೆ. ಆ ಕಡೆ ಎಲ್ಲಿ ಕನೆಕ್ಟ್ ಆಗುತ್ತೆ ಈ ಕಾಡು? ಯಾವ ಭಾಗಕ್ಕೆ? ಈ ಕಡೆ ಕಾಡು ಇದು ಚಟ್ಟಹಳ್ಳಿ ತನಕನೂ ಇದೆ ಕಾಡು. ಓಕೆ. ಹನಗೆರೆ ತನಕನೂ ಹೋಗಿದೆ ಕಾಡು. ಸರ್, ಈ ಕಾಡಲ್ಲಿ ಏನ್ ತಿಂತವೆ ಆನೆ? ನನಗೊಂದು ಅರ್ಥ ಆಗ್ತಾ ಇಲ್ಲ, ಯಾಕಂದ್ರೆ ಎಲ್ಲ ಒಣಗೋಗ್ಬಿಟ್ಟಿದೆಯಲ್ಲ. ಈಗ ಎಲ್ಲ ಮೇವು ಸ್ವಲ್ಪ ಕಮ್ಮಿನೇ ಈಗ ಏನು ಮಾಡ್ತವೆ ಅಂತ ಹೇಳಿದ್ರೆ, ಆನೆ ತಂಪಾದಾಗ ಏನು ಮಾಡ್ತವೆ, ಹಳ್ಳ ಸೈಡಲ್ಲಿ ಸ್ವಲ್ಪ ಇದಿರುತ್ತೆ, ತಂಪು ಇರುತ್ತೆ, ನೀರು ಹರಿದಿದ್ದ ಹಳ್ಳ, ಅಲ್ಲೆಲ್ಲ ಪೂರ ಒಂದು ಸ್ವಲ್ಪ ತಂಪಿರುತ್ತೆ. ಅವಾಗ ಚಿಗಿರಿರುತ್ತೆ. ಆ ಹಳ್ಳ ಸೈಡಲ್ಲಿ ಮೇಯ್ತಾ ಇರ್ತವೆ ಈಗ ಆನೆಗಳು. ಓಕೆ. ಇವಾಗ ಹಳ್ಳ ಇಲ್ಲೆಲ್ಲಿದೆ? ಇಲ್ಲೇ ಇದೆ, ಈ ಗುಡ್ಡ ಹತ್ತಿದ್ಮೇಲೆ ಆ ಹಳ್ಳನೇ. ಓ ಹೌದಾ? ಮತ್ತೆ ನೋಡಿ, ಈ ಕಡೆ ಹೋಗಿದ್ಮೇಲೆ ಹಳ್ಳನೇ. ಓ, ಇದು ಮಳೆಗಾಲದಲ್ಲೆಲ್ಲ ತುಂಬಾ ಹರಿಯುತ್ತೆ ಅನ್ಸುತ್ತಲ್ಲ? ಮಳೆಗಾಲದಲ್ಲೆಲ್ಲ ಪೂರ ತುಂಬ ಹರಿಯುತ್ತಿದೆ ಇಲ್ಲಿ. ಹಬ್ಬಾ. ಅಂತೂ 1 ಕಿಲೋಮೀಟರ್ ನಡ್ಕೊ ಬಂದು ಆನೆಗಳನ್ನ ಕಾಡಲ್ಲಿ ಬಿಡ್ತಾ ಇದ್ದೀವಿ. ಇಷ್ಟೊತ್ತ ಆನೆ ಜೊತೆ ಒಂದೇ ಇವಾಗ ಇಲ್ಲಾಂದ್ರೆ ಕೇಳುತ್ತೆ ಅಂದ್ರೆ ಅದೊಂದು ಪ್ರೀತಿ. ಅದನ್ನ ಕೊಟ್ಟಿಲ್ಲ ಅಂದ್ರೂ ಕೇಳಿ ತಿನ್ನುತ್ತೆ. ಈಗ ನಾವು ಮರ್ತಿ ಎಲ್ಲಾರ ಬಂದ್ಬಿಟ್ರೆ ಅದನ್ನ ಅಲ್ಲಿಂದಾನೇ ಬರ್ತವೆ. ನಾವು ಕರೆಯೋದೇ ಬೇಡ, ಅಲ್ಲಿಂದಾನೇ ಬರ್ತಾವು. ಬಂದಾಗ ಬಾಯಿ ಕಳೆದುಕೊಂಡು ಕೇಳ್ತವೆ. ಅವಾಗ ನಾವು ಯಾವತ್ತೂ ಒಂದು ಜೋಬಲ್ಲಿ ಬೆಲ್ಲ ಏನಾದರೂ ಇಟ್ಟೇ ಇರ್ತೀವಿ. ಇವಾಗ ಅದೇನು ಬಿಚ್ತಾ ಇದಾರಲ್ಲ, ನೋಡಿ ಬೇಡಿ ಅಂತ ಹೇಳಿ ಅದು ಬೇಡಿ ಹಾಕಿರ್ತೀವಿ. ನೋಡಿ ಈಗ ಹಾಕಿ ಬೇಡಿ ಹಾಕಿ ಅದಕ್ಕೆ ಸರಪಣಿ ಹಾಕಿ ಬಿಡ್ತೀವಿ. ಇದು ಜಾಸ್ತಿ ಓಡಂಗಿಲ್ಲ, ನಿಧಾನ ಹೋಗ್ಬೇಕು. ಜಾಯಿಂಟ್ ಆಗುತ್ತಲ್ಲ, ನಿಧಾನ ಹೋಗ್ಬೇಕು. ಎಲ್ಲ ಆನೆಗಳಿಗೆ ಹಿಂಗೆ ಬಿಡೋದು. ಯಾಕಂದ್ರೆ ಕಾಡಾನೆ ಜೊತೆಲಿ ಸೇರ್ಕೊಬಿಟ್ರೆ ಕಾಡಾನೆ ಜೊತೆಲಿ ಓಡ್ಬಿಡ್ತವೆ. ಈಗ ಅವಕ್ಕೆ ಹಿಡಿಯಕ್ ಆಗೋದಿಲ್ಲ ನಾವು. ಅದರಿಂದ ಇದ್ದಿದ್ರೆ ಸರಪಣಿ ಇರುತ್ತೆ, ಇದೇ ಇರುತ್ತೆ.
ಆವಾಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಿಧಾನ ಹೋಗಿ ನಿಧಾನ ಹೋಗಿ ನಾವು ಅದನ್ನು ಕಟ್ಟಾಕೂ ಸುಲಭ ಇರುತ್ತೆ. ನೇತ್ರ ಬಾಯಿ ನೇತ್ರ ಇದು ನನಗೂ ಕೊಡು ಅಂತ ಬರ್ತದೆ. ಎಲ್ಲಿ ಕೊಡಲಿ ನಾನು, ಎಲ್ಲಿ ಕೊಡಲಿ ಪುಟಾಣಿ ನಿನಗೆ? ಇದೆಯಾ ಸರ್? ಒಂದು ಸ್ವಲ್ಪ ಕೊಡಿ. ನಮ್ಮ ಪುಟಾಣಿಗಿಲ್ದಂಗೆ ನೀವು ಕೊಟ್ಬಿಟ್ಟು ನಾವು ಮುರಿತಾ ಇದ್ದೀನಿ. ಗೂಡು ನಾನು ಆಮೇಲೆ ಬರ್ತೀನಲ್ಲ ಸಾಯಂಕಾಲ ಮತ್ತೊಂದ್ಸತಿ ಬರ್ಬೇಕು ನೋಡಕ್ಕೆ ಹಾಂ ಯಾವ ಕಡೆ ಹೋಗ್ತಿದಾವೆ, ಹಾಂ ಕಾಡಾನೆ ಜೊತೆಲಿ ಐತಾ ಇಲ್ಲೋ, ನೀರ್ ಕಡೆ ಹೋಗ್ತಿದಾವ, ಮೇವು ಐತಾ. 4:30-5 ಗಂಟೆಗೆ ಒಂದ್ಸತಿ ಬರ್ತೀವಿ ಮತ್ತೆ ಬರ್ತೀರಾ? ಮತ್ತೆ ಬಂದು ನೋಡ್ಕೊ ಹೋಗ್ಬೇಕು ನೀರು ಕುಡಿದಿದ್ದಾವ ಅಥವಾ ಇಲ್ವೋ, ಸ್ವಲ್ಪ ಬೆಲ್ಲನೋ ಏನೋ ತಗೊಂಡ್ಬರ್ತೀವಿ. ಮೇವು ಕಡೆ ಇದಾವೋ ಇಲ್ವೋ ಅಂತೇಳಿ ನೋಡ್ಕೊಂಡು ಹೋಗ್ಬೇಕು. ಅದೇ ಹೇಳ್ದಲ್ಲ, ನಾನು 4 ಗಂಟೆಗೆ ಬಂದರೆ ಅವರು 7 ಗಂಟೆ ಆಗುತ್ತೆ ಬರೋಕ್ಕೆ. ಓ ಹೌದಾ? ಹಂಗಾರೆ ನಿಮಗೆ ರೆಸ್ಟ್ ಯಾವಾಗ ಮಾಡ್ತೀರಾ ನೀವು? ರೆಸ್ಟ್ ಅದೇ ರಾತ್ರಿ ಇರುತ್ತೆ. ಒಂದು ಅರ್ಧ ಗಂಟೆನೋ 1 ಗಂಟೆನೋ ಕೂರ್ತೀವಿ ಅಷ್ಟೇ, ಆವಾಗಲೇ ಕೂರೋದು. ಓಕೆ. ಮತ್ತೆ ರಾತ್ರಿ ಏನಾರ ಶಬ್ದ ಮಾಡ್ದು ಅಂತ ಹೇಳಿದ್ರೆ ಏನು ಎಂಥದ್ದು ಅಂತ ಹೇಳಿ ಬಂದು ಚೆಕ್ ಮಾಡ್ಬೇಕಾಗುತ್ತೆ. ಇವಾಗ ಇಲ್ಲಿದ್ಯಲ್ಲ ಈ ಆನೆ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಇವತ್ತು ಬಿಟ್ರೆ? ಒಂದು 3-4 ಕಿಲೋಮೀಟರ್ ದೂರ ಹೋಗುತ್ತೆ ಅಷ್ಟೇ ಮ್ಯಾಕ್ಸಿಮಮ್. ಇನ್ನೂ ದೂರ ಅಂದ್ರೆ ಕಾಡಾನೆ ಸೇರ್ಕೊಂಡ್ರೆ ಇನ್ನೂ ಜಾಸ್ತಿ ಹೋಗುತ್ತೆ. ಕಾಡನ್ನೇ ಸೇರ್ಕೊಂಡ್ರೆ ಸರ್ ಕಾಲಿಗೆಲ್ಲ ಕಟ್ಟಿರ್ತೀರಲ್ಲ? ಇವಾಗ ಏನು ಮಾಡ ಒಂದ್ ನಿಮಿಷ. ಕಾಡನ್ನೇ ಕಟ್ಟಿ ಏನು ಮಾಡಕ್ಕಾಗಲ್ಲ. ಏನು ಮಾಡ ಅಂದ್ರೆ ಹೆಣ್ಣಾನೆಗೆ ಏನು ಮಾಡಲ್ಲ ಅವು ಗಂಡ ಆನೆಗಳು ಓಕೆ. ಜೊತೆಯಲ್ಲಿ ಆರಾಮಾಗಿ ಇರ್ತವೆ. ಗಂಡಾನೆ ಜೊತೆ ಸ್ವಲ್ಪ ಗುದ್ದಾಡ್ಕೊಂತಾವ ಅಷ್ಟೇ. ಓಕೆ. ಹೆಣ್ಣಾನೆಗಳಿಗೆ ಯಾವತ್ತೂ ಏನು ಇದು ಮಾಡಲ್ಲ. ಅದ್ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ದಂತ ಇರುತ್ತಲ್ಲ ಹಂಗಾಗಿ ಗೊತ್ತಾಗುತ್ತಾ? ಹೆಣ್ಣಾನೆ ಅವಿಗೆ ಗೊತ್ತಾಗತ್ತಲ್ಲ. ಅಲ್ಲ ಪುಂಡಾನೆಗೆ ಅಟ್ರಾಕ್ಟ್ ಮಾಡಲ್ವಾ ಮೀಟಿಂಗ್ ಟೈಮಲ್ಲೆಲ್ಲ? ಇನ್ನು ಅಟ್ರಾಕ್ಟ್ ಈಗ ಕ್ಲಾಸ್ ಟೈಮಲ್ಲಿ 1 ತಿಂಗಳು ತನಕ ಜೊತೆಲೇ ಇದ್ಬಿಡತ್ತೆ. ಅವಾಗ ನಮಗೆ ಊರಿಗೆ ತರಕ್ಕೆ ಬಿಡಲ್ಲ. ಓಕೆ. ಹಾಲು ಕುಡಿತಾ ಇದೆ. ಓ ಹಾಲು ಕುಡಿತಾ ಇದೆ. ಅದು ಸಡನ್ಲಿ ಬರಲ್ಲ, ಪುಂಡಾನೆ ಸಡನ್ಲಿ ಬರಲ್ಲ. 1 ಕಿಲೋಮೀಟರ್ ವಾಸನೆ ಹುಡ್ಕೊಳತ್ತೆ. ಓಕೆ. ಗಂಡಾನೆ ಯಾವ ಕಡೆ ಇದೆ, ಗಂಡಾನೆ ವಾಸನೆ ಹುಡ್ಕೊಂಡ್ ಬರೋದ್ರಿಂದ. ಓ ಹಂಗಾಗಿ ವಾಸನೆಲ್ಲ ಹೆಣ್ಣು ಗಂಡು ಗೊತ್ತಾಗ್ಬಿಡುತ್ತಾ? ನಿಮ್ಗೇನಾರು ಹಂಗೆ ಗೊತ್ತಾಗುತ್ತಾ? ನಿಮಗೆ ಸ್ಮೆಲ್ ಏನಾರು ಹೆಣ್ಣಾನೆ ಗಂಡಾನೆ? ಅರೆ ಆನೆ ಸ್ಮೆಲ್ ಗೊತ್ತಾಗುತ್ತಾ ನಿಮಗೆ? ಸ್ಮೆಲ್ ಗೊತ್ತಾಗತ್ತೆ. ಅದೇ ಈಗ ಜಾಡಲ್ಲಿ ಹೋಗುವಾಗ ಗೊತ್ತಾಗಲ್ಲ. ದದ್ದಿ ವಾಸನೆ ಇರುತ್ತೆ, ಉಚ್ಚೆ ವಾಸನೆ ಇರುತ್ತೆ, ಮದ ವಾಸನೆ ಬರುತ್ತೆ. ಮದ ಇವನ್ ಯಾವ ಟೈಮಲ್ಲಿ ಬರುತ್ತೆ? ಇದಕ್ಕೆ ಯಾವಾಗ್ಲಾದ್ರು ಮದ ಬರುತ್ತಾ? ಹೆಣ್ಣಾನೆಗೆ ಬರಲ್ಲ. ಹೆಣ್ಣಾನೆಗೆ ಬರಲ್ಲ. ಆದ್ರೆ ಖುಷಿಯಲ್ಲಿ ತಿನ್ನೋ ಟೈಮಲ್ಲಿ ಖುಷಿ ಸಿಕ್ಕಿದ್ರೆ ಮಾತ್ರ ಹೆಣ್ಣಾನೆಗೆ ಬರಲ್ಲ. ಸ್ವಲ್ಪ ಗಂಡಾನೆಗೆ ಮಾತ್ರ 3 ವರ್ಷ 3 ತಿಂಗಳು ಬರ್ಲೇಬೇಕು, ಟೈಮ್ ಬರ್ಲೇಬೇಕು. ಓಕೆ. ಬಂದ್ರೆ ಒಳ್ಳೇದು, ಬಂದ್ಮೇಲೆ ತುಂಬಾ ಡೇಂಜರ್. ಓ ಹೌದಾ? ಬರ್ಲಿಲ್ಲ ಅಂದ್ರೆ ಯಾಕೆ ಡೇಂಜರ್ ಆಗುತ್ತೆ? ಸಿಗಲ್ಲ, ಮೆಂಟ್ಲಾಗಿ ಬರ್ತಾನೆ. ಮೆಂಟ್ಲಾಗಿ ಬಿಡ್ತಾನಾ? ಓ ಆ ರೀತಿ. ಇದೇನಿದು ಸೌಂಡು ಬಂತಲ್ಲ? ಬಿಡ್ರಿ ನಾವು ಹೋಗ್ತೀನಿ ಅಂತ ಅದು. ಓ ನಾವು ಇನ್ನೂ ಇಟ್ಕೊಂಡಿದೀವಲ್ಲ, ಬಿಡ್ರಿ. ಹೋಗಿಲ್ಲಲ್ಲ ಇನ್ನು. ಓ ಸೌಂಡ್ ನೋಡಿ ಹೆಂಗ್ ಬರ್ತಾ ಇದೆ ಅಂತ. ಹಾ ಬಿಡಿ ಸರ್ ನೇತ್ರನ್ನ ಹಾಗಾದ್ರೆ. ಅದು ಮಣ್ಣು ಎತ್ತೋಕೊಳ್ಳತ್ತೆ ಈಗ ನಾವು ಕರೆದ್ರೆ. ಕೋಪ ಇಲ್ಲ, ಹಾ ಮಣ್ಣು ಮಣ ಇದು ಕೂರ್ಬಾರ್ದು ಅಂತ ಮಣ್ಣು ಎತ್ತಕೊಂತವೆ. ಬಿಸ್ಲಲ್ಲ, ಮಣ್ಣು ಹಾಕೊಂಡ್ರೆ ಕೋಲ್ಡ್. ನೀವು ಮತ್ತೆ ಇವಾಗ 4 ಗಂಟೆಗೆ ಬರ್ತೀನಲ್ಲ, ಇಷ್ಟು ದೂರ ನಡ್ಕೊಂಡ್ ಬಂದು ಇಲ್ಲಿಂದ ಜಾಡ್ ಹಿಡಿಬೇಕು. ಇಲ್ಲಿಂದ ಈ ಗುಡ್ಡ ಹತ್ತಿರ್ತಾವೋ, ಆ ಗುಡ್ಡದ ಆ ಕಡೆ ಇರ್ತಾವೋ, ಅಲ್ಲಿಗೆ ಹೋಗಿ ನೋಡ್ಕೊಂಡು ಅದಕ್ಕೆ ಬೆಲ್ಲನ ಏನೋ ಕೊಟ್ಟು ಬರ್ಬೇಕು. ಇವಾಗ ಬಿಡಿ, ಇವಾಗ ಹೆಂಗೆ ಗುರ್ತುಗಳನ್ನ ಹಿಡಿತೀರಾ ನೋಡೋಣ. ಇವಾಗ ಮುಂದೆ ಕಳಿಸಿ. ಜಾತಿ ನೋಡ್ರಿ, ಇದೊಂದು ಕಟ್ಟೆ ಅದೊಂದು ಕಟ್ಟೆ, 2 ಆನೆ ಹೋಗಿರೋದಂತ ಇದ್ರಲ್ಲೇ ಕಂಡು ಹಿಡಿಯೋದು. ಓ ಇಲ್ಲಿ ಮಾರ್ಕ್ ಮಾರ್ಕಲ್ಲೇ ಹೋಗ್ಬೇಕು. ಈ ಮಳೆಗಾಲ ಟೈಮಲ್ಲಿ ಏನಾಗುತ್ತೆ ಅಂತ ಮಾರ್ಕ್ ಪೂರಾ ಇದಾಗುತ್ತೆ. ಆವಾಗ ತಿಂದಿರೋದು ಕಸಗಳು ತಿಂದಿರೋದು ಇದಲ್ಲ, ಆ ಕಸ ತಿಂದಿರೋದು ಜಾಡಲ್ಲಿ ಅಲ್ಲಿ ತಿನ್ಕೊಂಡು ಹೋಗಿರೋದು ಹಸಿದು ಬೀಳುತ್ತಲ್ಲ, ಹೊಸದು ಯಾವ್ದು ಹಳೇದು ಯಾವ್ದು ಗೊತ್ತಾಗುತ್ತೆ. ಹಂಗೆ ಅದ್ರ ಮೇಲೆ ಹೋಗ್ತೀವಿ. ನೀವು ಇನ್ನೊಂದು ಕೇಳ್ಬೋದು, ನಾಳೆನು ಇಲ್ಲೇ ಬಿಟ್ರೆ ನಿಮಗೆ ಹೆಂಗ್ ಗೊತ್ತಾಗತ್ತೆ ಅಂತ. ಈಗ ನಾವೇನ್ ಮಾಡ್ತೀವಿ, ಇವತ್ತಿನ ಜಾಡಿಗೆ ಹಿಂಗೆ ಕಾಟ್ ಹೊಡೆದ್ಬಿಡ್ತೀವಿ. ಇದು ಹಳೇದಂತ, ಇದು ಹಳೇದು. ಈಗ ಪಕ್ಕದಿಂದನೇ ಇನ್ನೊಂದು ಹೋಗಿರತ್ತಾ, ಇಲ್ಲ ಅಂದ್ರೆ ಇದ್ರ ಮೇಲೇನೆ ಹೋದ್ರುನು ಮತ್ತೆ ಇದ್ರ ಮೇಲೆ ಹಿಂಗ್ ಗೆರೆ ಬಿದ್ರೆ ಇದು ಹೊಸದು ಅಂತ ಗೊತ್ತಾಗುತ್ತೆ. ಓ ನಿಮಗೆ ಒಂದು ಅಂದಾಜ್ ಸಿಗುತ್ತೆ. ಇಲ್ಲ ಅಂದ್ರೆ ಸೊಪ್ಪು ಕಡ್ದಿ ಅಡ್ಡ ಹಾಕ್ಬಿಡ್ತೀವಿ. ಇದು ಹಳೇದು ಇವತ್ತಿಂದು. ನಾಳೆದಂದ್ರೆ ಮತ್ ಸೊಪ್ಪು ಸರ್ದಿದ್ರೆ ಹೊಸದು. ಓ ಅದಕ್ಕೆ ಆಲ್ರೆಡಿ ಕಿತ್ಕೊಂಡು ತಿಂತಾ ಇದೆ. ಇವಾಗ ಅದು ಫ್ರೀ ಈಗ ನಾಳೆ ಬೆಳಿಗ್ಗೆ ತನಕನೂ ಅದು ಫ್ರೀ ಹೋಗಿರತ್ತೆ. ಓಕೆ. ಒಂದೊಂದ್ಸಲ ಇವಾಗ ಅದು ಪುಂಡಾನೆಗಳ ಜೊತೆ ಸೇರ್ಕೊಂಡ್ರೆ ಒಂದೊಂದು ತಿಂಗಳು ಬರಲ್ಲ ಅಂತ ಹೇಳ್ತಿರಲ್ಲ, ನೀವೆಲ್ಲ ಅಬ್ಸರ್ವೇಷನ್ ಅಲ್ಲಿ ಇರ್ಬೇಕು.
ಡೈಲಿ ಅಬ್ಸರ್ವೇಷನ್. ಡೈಲಿ 2 ಸತಿ, ಬೆಳಿಗ್ಗೆ ಸಾಯಂಕಾಲ ಓಕೆ. ಹೋಗ್ಬೇಕು, ನೋಡಬೇಕು. ದೂರದಿಂದ ಮರ ಹತ್ತೀವಿ ನಾವು, ಆವಾಗ ಪುಂಡಾನೆಗಳಿಗೆ ಅವು ಕ್ರಾಸ್ ಟೈಮಲ್ಲಿ ನಮಗೆ ಬೆರೆಸ್ತವೆ. ಸರ್ ಒಂದ್ಸಲ ಹೆಂಗೆ ಮರ ಹತ್ತಿ ಎಷ್ಟು ಹೋಗ್ತೀರಾ ಹೈಟ್ ಅಂತ ತೋರಿಸ್ತೀರಾ? ಆನೆಗಿಂತ ಮೇಲೆ ಆ ಕವೆ ಐತಲ್ಲ ಅಷ್ಟ್ ಮೇಲೆ ಹೋಗ್ಬೇಕು ನಾವು. ಓಕೆ. ಅಷ್ಟ್ ಮೇಲೆ ಹೋಗಿ ನೋಡಿ ಆನೆ ಐತೋ ಇಲ್ಲೋ ಅಂತ ನೋಡ್ತೀವಿ, ಅಬ್ಸರ್ವೇಷನ್ ಮಾಡ್ತೀವಿ. ನಿಧಾನ ಹೋಗ್ಬೇಕು, ದರಗ್ ಸೌಂಡ್ ಬರಬಾರ್ದು. ದರಗ್ ಸೌಂಡ್ ಬಂದ್ರೆ ಅವು ನಮಗೆ ಅಬ್ಸರ್ವ್ ಮಾಡ್ಬಿಡ್ತವೆ ಕಾಡಾನೆಗಳು. ನಿಧಾನ ಹೋಗಿ ಮರ ಹತ್ತಿ ನೋಡ್ತೀವಿ ನಾವು ಆನೆಗಳಿಗೆ. ಆ ಕಾಡಾನೆ ಅದಕ್ಕೆ ಬಿಟ್ಟು ಹೋಗಿದ್ರೆ ಅವಿ ಕರ್ದಿ ಬಿಚ್ಚಿ ತಗೊಂಡ್ ಹೋಗ್ತೀವಿ ಕ್ಯಾಂಪಿಗೆ. ಇಲ್ಲ ಅಂದ್ರೆ ಅಲ್ಲೇ ದೂರದಿಂದ ನೋಡ್ಬೇಕು. ಕಾಡಾನೆಗಳ ಜೊತೆ ಇದ್ರೆ ನೀವು ಹೋಗಕ್ಕಾಗಲ್ಲ. ಇವಾಗ ನೀವು ಕರೆದ್ರೆ ಇವಾಗ ಹೆಸರು ಇಟ್ಟಿದ್ದೀರಲ್ಲ ನೇತಾ ಹಾವು ಹಾವು ಅಂತ ಹೇಳಿದ್ರೆ ಬರಲ್ವಾ? ಅಂದ್ರೆ ಅದ್ ಬಂದ್ರು ಅದ್ರ ಜೊತೆ ಕಾಡಾನೆ ಬರುತ್ತೆ. ಓಕೆ. ಅವಾಗ ಪಳಗ್ಸಕ್ ಕಷ್ಟ ಆಗುತ್ತೆ ನಿಮ್ಗೆ. ಕಾಡಾನೆಗೆ ಏನ್ ಮಾಡಕ್ ಸಾಧ್ಯ ನಮಗೆ? 3 ಜನಗೂ ಅಲ್ಲಾಡ್ಸಕ್ ಆಗಲ್ಲ ಅದಕ್ಕೆ. ಇವಾಗ ಊರ್ ಕಡೆ ಎಲ್ಲ ಬಂದ್ರೆ ಎಂತದು ಗನ್ನು ಮತ್ತೆ ಇದೆಲ್ಲ ತೋರಿಸಿ ಬೆಂಕಿ ಎಲ್ಲ ಹಾಕ್ತಾರೆ, ಪಟಾಕಿ ಹಚ್ತಾರೆ. ನೀವನ್ನ ಆತರ ಟ್ರಿಕ್ಸ್ ಏನಾರು ಯೂಸ್ ಮಾಡ್ತೀರಾ? ಓಡಿಸ್ತೀವಿ. ಊರ್ ಕಡೆ ಬಂದ್ರೆ ಓಡಿಸ್ತೀವಿ, ಕಾಡಲ್ಲೇ ಬಂದ್ರೆ ಮತ್ತೆ ತೋಟ ಗದ್ದೆ ಕಡೆ ಬಂದ್ರೆ ಪಟಾಕಿ ಹಾಕಿ. ಇಲ್ಲ ಆತರ ಆಗಲ್ಲ. ಇಲ್ಲ ಇದು ಕಾಡಲ್ಲ, ಕಾಡಲ್ಲಿ ನಾವು ಏನು ಮಾಡಂಗಿಲ್ಲ. ಅದ್ರ ಖುಷಿಗೆ ಅವು ಸೇರ್ಕೊಂಡಿರ್ತವೆ. ಬೇರೆ ಟೈಮಲ್ಲಿ ಅವು ಏನ್ ಜಾಸ್ತಿ ಕಿರುಕುಳ ಕೊಡಲ್ಲ. ಓಕೆ. ನಾವು ಅದಕ್ಕೆ ಕಿರುಕುಳ ಜಾಸ್ತಿ ಕೊಡಲ್ಲ. ಅದಕ್ಕೆ ಕೊಟ್ಟಷ್ಟು ನಮ್ಮ ಮೇಲೆ ರಾಂಗ್ ಆಗ್ತಾವು. ಓಹೋ. ಅದಕ್ಕೆ ಶಬ್ದ ಮಾಡಿದಷ್ಟು ರಾಂಗ್ ಆಗ್ತಾವು. ಇವಾಗ ಇದೇ ಜಾಡು ಇಟ್ಕೊಂಡು ನೀವು ಇದೇ ಜಾಡು ನಿಮ್ದು ಇದೇ ತರ ಅವಾಗಿನ ಕಾಲದಿಂದ ಇದೇ ಟೆಕ್ನಿಕ್? ಇದೆ ಅವಾಗಿಂದ. ಹೌದಾ? ಅವಾಗಿಂದನೂ ಇದೆ. ನಿಮ್ ಫ್ಯಾಮಿಲಿಯವರೇ ಇದಾರೆ ಎಲ್ಲ ಇಲ್ಲಿ? ನಮ್ಮ ಫ್ಯಾಮಿಲಿನೂ ಇದ್ದಾರೆ, ಮತ್ತೆ ಬೇರೆ ಕಡೆಯಿಂದ ಈಗ ಬೇರೆ ಕಡೆಯಿಂದ ಬರ್ತಾ ಇರೋದು ಅವ್ರಿಗೂ ಟ್ರೈನಿಂಗ್ ಕೊಡ್ಬೇಕು. ಅವರಿಂದನೂ ನಾವು ಈಗ ಹಿಂಸೆ ಭಯಂಕರ ಆಗ್ತೈತೆ ನಮಗೀಗ. ಯಾಕೆ? ಬೇರೆ ಕಡೆಯಿಂದ ಅವ್ರಿಗೆ ಯಾವ್ದು ಗೊತ್ತಿಲ್ಲ, ಆ ಕಡೆಯಿಂದ ಕರ್ಕೊಬಂದು ಪರ್ಮನೆಂಟ್ ಮಾಡಿ ಕೊಟ್ಬಿಡ್ತಿದ್ದಾರೆ ಕ್ಯಾಟಗರಿ ಮೇಲೆ ಅಂತ ಹೇಳಿ. ಅವ್ರಿಗೆ ಯಾವ್ದು ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಒಬ್ಬನ ಜೀವ ಇದ್ ಮಾಡೋದು ಒಳ್ಳೇದಲ್ಲ ಅದು. ಈಗ ಅವರಿಗೂ ನಾವು ಜವಾಬ್ದಾರಿಯಿಂದ ನೋಡ್ಕೋಬೇಕು. ಹೌದು. ಅವರಿಗೂ ತೋರ್ಸ್ಕೊಡ್ಬೇಕು, ಈ ತರ ಅಲ್ಲ ಈ ತರ ಬರ್ರಿ ಅಂತ ಹೇಳಿ ಅವರಿಗೂ ತೋರ್ಸ್ಕೊಡ್ಬೇಕಾಗಿದೆ. ಈಗ ಅವ್ರ ಕಡೆಯಿಂದ ನಾವು ಹೇಟ ತಿನ್ಬೇಕಾಗುತ್ತಿಲ್ಲ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಯಾವ್ದು. ನಾವೇ ಒಂಥರ ಭಾಷೆ ಕಲಿಸ್ತೀವಿ, ಅವರೇ ಒಂಥರ ಮಾತಾಡ್ತಾರೆ. ಅವ್ರಿಗೆ ಗೊತ್ತಿಲ್ಲ, ಒಂದೇ ಸರಿ ನುಗ್ಬಿಡ್ತಾರೆ. ಯಾವ ಆನೆಗೆ ಹೆಂಗ್ ಹೋಗ್ಬೇಕು ಅಂತ ಹೇಳಿ ಗೊತ್ತಿರ್ಬೇಕು. ಅದು ಯಾವ ತರ ಬೇಡಿ ಹಚ್ಬೇಕು, ಯಾವ ತರ ಮಾತಾಡ್ಬೇಕು, ಎಷ್ಟು ವರ್ಷ ಅದರ ಹಿಂದೆ ತಿರುಗ್ಬೇಕು, ಅದೇನು ಗೊತ್ತು. ಎತ್ತಿದೆ ಎಲ್ಲೋ ನರ್ಸರಿ ಮಾಡ್ಕೊಂಡು ಬರ್ತಾರೆ, ದುಬುಕ್ ಅಂತ ಆಗ್ಬಿಡ್ತಾರೆ. ಕಷ್ಟ ಇದೆ ಇವಾಗ, ಭಯಂಕರ ಕಷ್ಟ ಇದೆ. ಯಾಕೆ ಅಂತ ಹೇಳಿದ್ರೆ ಈಗ ನಾವು ಇಲ್ಲ ಅಂತ ಹೇಳಿದ್ರೆ ಏನು ಮಾಡಕ್ ಬರೋದಿಲ್ಲ. ಅವರು ಏನು ಒಂಚೂರು ಅಲ್ಲಾಡ್ಸಕ್ಕಾಗಲ್ಲ ಆನೆನ. ಆ ರೀತಿ ಆಗ್ತಾ ಇದೆ ಈಗ. ಅಂದ್ರೆ ಟ್ರೈನಿಂಗ್ ಇರೋರೇ ಇಲ್ಲಿ ಕೆಲಸ ಮಾಡ್ಬೇಕು. ಟ್ರೈನಿಂಗ್ ಇರೋರೇ ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಒಳ್ಳೆ ಜನ ಹಿಡ್ದು ನಿಲ್ಸ ಪ್ರಾಣಿ ಅಲ್ಲ. ಅದಕ್ಕೆ ಭಯಂಕರ ಐಡಿಯಾ ಬೇಕು. ಹಳಬ್ರು ಸುಮ್ಮನೆ ಮಾಡಿಲ್ಲ ಇದು ಕೆಲಸ. ಹಳಬ್ರು ಮಾಡಿದ್ದಕ್ಕೆ ಈಗ ನಮ್ಗೆ ಗೊತ್ತಿರೋದಕ್ಕೆ ನಾವು ಮಾಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಅವ್ರು ಎಷ್ಟೇ ಕಲಿಸ್ತರು ಅವ್ರದ್ದು ಇದೇ ಚೇಂಜ್ ಇರುತ್ತೆ, ನಮ್ಮಂಗೆ ಬರೋದಿಲ್ಲ. ಯಾಕೆಂದ್ರೆ ನಾವು ಸಣ್ಣಿದ್ರಿಂದನೂ ನಾವು ಬಂದ್ಬಿಟ್ಟಿದ್ದೀವಿ ಆ ಪ್ರಾಣಿ ಜೊತೆಗೇನೆ. ನಾವು ಆ ಕಡೆ ಕಾಡು ಕಡೆ ಹಾಕೊಂಡು ಹೋಗಿಲ್ಲ, ಗದ್ದೆ ಮಾಡಾಕೊಂಡು ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ಇದ್ರ ಹಿಂದೆನೇ ಬಂದ್ಬಿಟ್ಟು, ಇದ್ರ ಹಿಂದೆನೇ ನಮ್ಮ ಅಪ್ಪ ದಿಕ್ಕರು ತೊಗೊಂಡು ಬಂದ್ಬಿಟ್ರು, ಮಾಡ್ಕೊಂಡು ತಿನ್ರು ಮರ ಇದು ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಗದ್ದೆ ಮಾಡಿ ಏನಾರ ಬ್ಯಾಸೆ ಮಾಡ್ತಿದ್ರೆ ಅದ್ರ ಜೊತೆ ಹಿಂದೆ ಇರ್ತಿದ್ವು. ಇದ್ರ ಇಲ್ಲ, ಹಂಗೆಲ್ಲ ಸ್ಕೂಲಿಗೂ ಕಳಿಸಿಲ್ಲ, ಏನಿಲ್ಲ, ಹಿಂಗೆ ಬಂದ್ರಿ. ಓಕೆ. ಇನ್ನೇನು 4 ತಿಂಗಳಿದೆ ರಿಟೈರ್ಮೆಂಟ್ ಆಗೋದಕ್ಕೆ. ಅದ್ರ ಮಧ್ಯೆ ಇವಾಗ ಆನೆಗಳಿಗೆ ಮದ ಬರುತ್ತೆ ಅಂತ ಹೇಳಿದ್ರಲ್ಲ, ಮದ ಬಂದಾಗ ಅದು ರೀಪ್ರೊಡಕ್ಷನ್ ಆಗ್ಬೇಕು ಅಂತ ಹೇಳಿದಾಗ ಯಾವ ರೀತಿ ಅವನ್ನ ಎಷ್ಟು ದಿನ ಇಲ್ಲಿ ಬಿಟ್ಟಿರ್ತೀರಾ? ಯಾವ ರೀತಿ ಅವು ಮೀಟಿಂಗ್ ಮಾಡ್ತವೆ, ಹೆಣ್ಣಾನೆ ಗಂಡಾನೆ? ಅದು ಮದ ಬಂದಿದ್ದ ಫಸ್ಟಿಗೆ ಒಂದು 2 ತಿಂಗಳ 3 ತಿಂಗಳಲ್ಲಿ ಅದನ್ನ ಸಂಪರ್ಕ ಹೆಣ್ಣಾನೇದು ಮಾಡ್ತವೆ ಅಷ್ಟೇ. ಮದ ಯಾವಾಗ ಜಾಸ್ತಿ ಆಯ್ತು ಅವಾಗ ಯಾವ ಆನೆನೂ ಇದು ಮಾಡೋದಿಲ್ಲ, ಬಿಡಲ್ಲ. ಹೆಣ್ಣಾನೆಗೆ ಇದು ಮಾಡೋದಿಲ್ಲ. ಹೆಣ್ಣಾನೆ ಬೇಡ ಅದಕ್ಕೆ. ಒಟ್ಟಿನ ಕೆರೆಯಲ್ಲಿ ಆಟ ಆಡಬೇಕು, ಬೇರೆ ಆನೆಗೆ ಹೊಡಿಬೇಕು, ಅದೇ ಹುಮ್ಮಸ್ಸಿರೋದು ಅದಕ್ಕೆ. ಆ ರೀತಿ ಇರುತ್ತೆ. ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಮದ ಬಂದಾಗ ಅದಕ್ಕೆ ನೋಡ್ತೀವಿ ಯಾವ ರೀತಿ ಇರ್ತೇವೆ ಅಂತೇಳಿ. ಈಗ ಕಾಡಾನೆ ಹಿಡ್ಕೊಬರ್ತೀವಿ, ವಸ್ತು ನಮ್ಗೆ ಗೊತ್ತಾಗೋದಿಲ್ಲ, ಮದ ಬಂದರೆ ಏನು ಮಾಡುತ್ತೆ ಅಂತೇಳಿ. ಅವಾಗ ಏನು ಮಾಡ್ತೀವಿ, ಅದನ್ನು ನೋಡ್ತೀವಿ, ಹತ್ರ ಹೋಗಿ ಅದೇ ಮುಟ್ಟಾಡಿ ಮಾಡಿ ನೋಡ್ತೀವಿ. ನೋಡಿದಾಗ ಅದಕ್ಕೆ ತಿನಿಸು ಮಾಡಿ ತೊಗೊಂಡು ಬರೋದಾದರೆ ತೊಗೊಂಡು ಬರ್ತೀವಿ. ಇಲ್ಲ ಅಂತ ಹೇಳಿದ್ರೆ ಹಿಂಗೆ ಎಲ್ಲೆಲ್ಲಿ ಮೇವು ಇದೆ ಅಲ್ಲೆಲ್ಲ ಕಟ್ಕೊಂಡು ನೀರು ಕುಡಿಸ್ಕೊಂಡು ಅದು ಮೇವು ತೊಗೊಂಡೋಗಿ ಅಲ್ಲೇ ಕೊಟ್ಬಿಟ್ಟು ಆವಾಗ ಎಲ್ಲ ಹೆದರ್ಸಿಲ್ಲ ಅಂತ ಹೇಳಿದ್ರೆ ಬಿಚ್ಕೊಬರ್ತೀವಿ. ಸ್ವಲ್ಪ ದೂರದಿಂದ ಇಲ್ಲಿ ಊರಿಗೆ ತರ್ತೀವಿ, ನೀರು ಕುಡಿಸ್ತೀವಿ. ನೀರು ಕುಡಿಸಿ ಮತ್ತು ಬೇರೆ ಕಡೆ ಇದೇ ಥರ ನೆರಳುಗೆರಳು ತೊಗೊಂಡು ಅಲ್ಲಿ ಕಟ್ಟಾಕೊಳ್ತೀವಿ, ಮತ್ತು ತಿನ್ನಿಸ್ತೀವಿ, ಮತ್ತು ತೊಗೊಂಡೋಗ್ತೀವಿ. ಅದಕ್ಕೆ ಅಂತ ಹೇಳಿದ್ರೆ ಕಟ್ಟಾಕ್ಬೇಕು.
ಮದ ಬಂದ ಮದ ಬಂದಾಗ ಕಟ್ಟೆ ಹಾಕ್ಬೇಕು. ಓಕೆ 3 ತಿಂಗಳಾದ್ರೂ ಕಟ್ಟಾಕೇಬೇಕು. 3 ತಿಂಗಳಾದ್ರೂ ಕಟ್ಟಾಕ್ಬೇಕು. ಅದು ಕಟ್ಟಾಕಿದ ಜಾಗ ಮದ ಇಳಿಯೋದು ಹೇಗೆ ಅದ್ರದ್ದು? ಮದ 3 ತಿಂಗಳಲ್ಲಿ ಅದೇ ಆಗಿ ಕಮ್ಮಿ ಆಗ್ಬಿಡುತ್ತೆ. ಓಕೆ, ಎಷ್ಟು ದಿನಕ್ಕೆ ಒಂದ್ಸತಿ ಮದ ಬರುತ್ತೆ? ಅದಕ್ಕೆ ಮದ ಬರೋದು 1 ವರ್ಷಕ್ಕೆ ಒಂದ್ ಪಟ ಬಂದೇ ಬರುತ್ತೆ. ವರ್ಷಕ್ಕೆ ಒಂದ್ಸಲ ಬಂದ್ರೆ 3 ತಿಂಗಳು ಕಂಟ್ರೋಲಿಗೆ 3 ಸಿಗಲ್ಲ. ತಿಂಗಳು 4 ತಿಂಗಳು ಕಂಟಿನ್ಯೂ ಇರದೇ ಇರುತ್ತೆ. ಓಕೆ, ಕೆಲವು ಆನೆಗೆ 7 ತಿಂಗಳು ಇರುತ್ತೆ, ಕೆಲವು ಆನೆಗೆ 3 ತಿಂಗಳು ಇರುತ್ತೆ, ಕೆಲವು ಆನೆಗೆ 4 ತಿಂಗಳು ಇರುತ್ತೆ. ಅವಾಗ ನಾರ್ಮಲ್ ಫುಡ್ ಕೊಟ್ರೇನೆ ಓಕೆನಾ, ಅಥವಾ ಡಾಕ್ಟರ್ ಏನಾದ್ರು ಅದನ್ನ ಕಂಟ್ರೋಲ್ ಮಾಡ್ತಾರೆ? ಟ್ಯಾಬ್ಲೆಟ್ ಅಥವಾ ಇಂಜೆಕ್ಷನ್ ಏನಾದ್ರು? ಡಾಕ್ಟರಿಂದ ಏನಿಲ್ಲ, ಅದು ಹೋದರೇನೆ ಒಳ್ಳೇದು ಗಂಡಾನೆಗಳಿಗೆ. ಅದೊಂಥರ ಇದು ಕಟ್ಟಿರುತ್ತೆ ತಲೆಯಲ್ಲಿ. ಅದೇ ಮತ್ತೆ ಅದು ಕಟ್ಕೋಬಿಟ್ರೆ ಅದನ್ನ ತಲೆ ಮತ್ತೆ ಲೂಸ್ ಆಗ್ಬಿಡುತ್ತಾ? ಲೂಸ್ ಆಗುತ್ತೆ. ಆನೇನು? ಆನೆನೇ ಲೂಸ್ ಆಗ್ಬಿಡುತ್ತೆ. ಅದಕ್ಕೆ ಮತ್ತೆ ಆನೆಗೆ ಮದ ಬರಬೇಕು ಅಂತ ಹೇಳೋದು, ವರ್ಷಕ್ಕೆ ಒಂದ್ ಪಟ ಮದ ಬರ್ತಾ ಇರಬೇಕು. ಓಕೆ, ಎಲ್ಲ ಹೇಳ್ತಾ ಇರ್ತಾರಲ್ಲ ಮದ ಬಂದಂಗ ಆಡ್ತಿಯಲ್ಲ, ನಿಂಗೆ ತಲೆ ಸರಿ ಇಲ್ವಾ ಅಂತ. ಹೌದು, ಅದೇ ತರ ಆನೆಗೂ. ಓಕೆ, ಮತ್ತೆ ಇವಾಗ ಆನೆಗಳು ಗರ್ಭಿಣಿ ಆದಾಗ ಎಷ್ಟು ತಿಂಗಳವರೆಗೂ ಅವು ಪಾಪುನ ಮಾಡೋದು ಯಾವ ತರ, ಅದು ಪ್ರೊಸೆಸ್ ಹೆಂಗೆ? ಯಾಕೆಂದ್ರೆ ಮಾಮೂಲಿ ಡ್ಯೂರೇಷನ್ ಬಂದಾಗ 9 ತಿಂಗಳು 6 ತಿಂಗಳು ಈ ತರ ಬರುತ್ತೆ. ಆನೆಗಳಲ್ಲಿ ಎಷ್ಟು ತಿಂಗಳು ಇರುತ್ತೆ? ಆನೆದಲ್ಲಿ ನಾನು ನೋಡ್ದಂಗೆ ಇಲ್ಲ ಅಂದ್ರೆ ಒಂದೊಂದು ಆನೆ ಒಂದು 22 ತಿಂಗಳು ತಗೊಳತ್ತೆ ಗರ್ಭ ಕಟ್ಟಿದ್ಮೇಲೆ. ಇಲ್ಲ ಒಂದು ಆನೆ 18 ತಿಂಗಳು ತಗೊಳತ್ತೆ ಗರ್ಭ ಕಟ್ಟಿದ್ಮೇಲೆ. ಮಿನಿಮಮ್ 18ರಿಂದ 22 ತಿಂಗಳು. ಓಕೆ, ಅವುಗಳಲ್ಲಿ ಸ್ಪೆಷಲ್ ಆರೈಕೆ ಮಾಡ್ತೀರಾ ಆ ಟೈಮಲ್ಲಿ? ಸ್ಪೆಷಲ್ ಏನಿಲ್ಲ, ಅಕ್ಕಿ, ಕಾಯಿ, ಬೆಲ್ಲ ಅದನ್ನೇ ಕೊಡೋದು. ನಾರ್ಮಲ್ ಆಗಿ ಕೊಡ್ತೀರಾ? ಆ ಟೈಮಲ್ಲೂ ಕೂಡ ಕಾಡಿಗೆ ಬಿಡ್ತೀರಾ? ಅದನ್ನ ಟೈಮನ್ನು ಕಾಡಿಗೆ ಬಿಡ್ತೀವಿ, ಮತ್ತೆ ಕಾಡಲ್ಲೇ ಮರಿ ಹಾಕೋದು. ಓ, ಅಲ್ಲೆಲ್ಲ ಮರಿ? ಇಲ್ಲ ಅಲ್ಲೆಲ್ಲ ಮರಿ ಹಾಕೋದಿಲ್ಲ. ಮತ್ತೆ ಆ ಮರಿಗಳು ಹೆಂಗ್ ತಗೊಬರ್ತೀರಾ ನೀವು? ತಗೊಂಡ್ ಬರ್ತೀವಿ ನಿಧಾನ. ಅದಕ್ಕೆ 1-2 ದಿನ ಬೇಕಾದ್ರೆ ಮರಿ ನೋಡ್ತೀವಿ ನಾವು. ಮರಿ ಒಂದ್ ಸ್ವಲ್ಪ ಚಾಲಾಕಿದ್ರೆ ಒಂದೇ ದಿನದಲ್ಲಿ. ನಾನು 3 ಮರಿನೂ ಒಂದೇ ದಿನದಲ್ಲಿ ತೊಗೊಂಡ್ ಬಂದಿದ್ದು. ಅಂದ್ರೆ 3 ಕಿಲೋಮೀಟರ್ 4 ಕಿಲೋಮೀಟರ್ ದೂರದಿಂದ ತಂದೀನಿ. ಅಂದ್ರೆ ತಂಪೊತ್ತು ತೊಗೊಂಡ್ ಬಂದ್ಬಿಡ್ತೀವಿ. ನಿಧಾನ ತೊಗೊಂಡ್ ಬಂದ್ಬಿಡ್ತೀವಿ. ಅಲ್ಲಿ ನಿಲ್ಸೋದು, ಅಲ್ಲಿ ಒಂದ್ ಸ್ವಲ್ಪ ನೆರಳಲ್ಲಿ ನಿಲ್ಸೋದು, ಅಲ್ಲಿ ನಿಲ್ಸೋದು, ಹಾಲು ಕುಡಿಸೋದು, ಹಂಗ್ ಮಾಡಿ ತೊಗೊಂಡ್ ಬಂದು ಇಂಥ ನೆರಳಲ್ಲಿ ತೊಗೊಂಡ್ ಬಂದ್ಬಿಡ್ತೀವಿ. ಹತ್ರ ಇಂಥ ಜಾಗದಲ್ಲಿ ತೊಗೊಂಡ್ ಬರ್ತೀವಿ. ಇಂಥ ಜಾಗದಲ್ಲಿ ಅದಕ್ಕೆ ಫುಡ್ಡು ಗಿಡ್ಡೆ ಎಲ್ಲ ಇಲ್ಲೇ, ನೀರು ಗೀರೆಲ್ಲ ಇಲ್ಲೇ ಕೆರೆ ಇದಾವೆ, ಕುಡಿಸ್ಬಿಟ್ಟು ಇಲ್ಲೇ ಅದು ಸ್ವಲ್ಪ ಕಾಲ್ಗೆಲ್ಲ ಗಟ್ಟಿ ಆಗೋ ತನಕ ಅದ್ರ ಮೇಲೆ ಮತ್ತೆ ಅದು ಹೊಳೆಗೆ ತೊಗೊಂಡೋಗ್ತೀವಿ. ಯಾವ್ದಾದ್ರು ಆನೆ ಅಲ್ಲಿ ಮರಿ ಹಾಕಿದ್ದುಂಟಾ? ಊರಲ್ಲಿ ಮರಿ ಹಾಕಿಲ್ಲ. ಊರಲ್ಲಿ ಮರಿ ಹಾಕಿಲ್ಲ, ದಸರಲ್ಲಿ ಮರಿ ಹಾಕಿದೆ. ದಸರಾ ಮರಿ ಹಾಕಿದೆ ಇದು ನೇತ್ರಾವತಿ, ಇಲ್ಲಿ ನಮ್ಮ ಶಿವಮೊಗ್ಗ. ಈ ವರ್ಷ ದಸರಾದಲ್ಲಿ ಮರಿ ಹಾಕಿರೋದು. ಹಬ್ಬದ ದಿನಾನೇ ಅಂಬಾರಿ ದಿನಾನೇ ಹಾಕಿದ್ದು. ಓಕೆ, ಆಮೇಲೆ ಹೆಂಗಾಯ್ತು ಸಿಚುವೇಶನ್? ಹೇಗಾಯ್ತು? ಇಲ್ಲ, ತಗೊಂಡ್ ಬಂದ್ಬಿಟ್ಟು ವಾಪಸ್ ಮತ್ತೆ. ಅಂಬಾರಿ ಎಲ್ಲ ನಡೀತಾ? ಅಂಬಾರಿ ಎಲ್ಲ ನಡೀತು. ಅಂದ್ರೆ ಅಂಬಾರಿ ಬಿಗ್ದಿಲ್ಲ ಶಿವಮೊಗ್ಗದಲ್ಲಿ, ಹಂಗೆ ಮೆರವಣಿಗೆ ಕೊಟ್ಟು ಬಂದು. ಓಕೆ, ಓಹೋ, ಗರ್ಭಿಣಿ ಆನೆನ ಕೊಟ್ಟು ಕಳಿಸಿದ್ರ? ಗರ್ಭಿಣಿ ಆನೆ ಅಂತ ಹೇಳಿದ್ರೆ ನಾವು ಫಸ್ಟಿಗೆ ತಿಳಿಸಿದ್ದು ಈ ತರ ಇದೆ ಅಂತ ಹೇಳಿ. ಅವರು ಅಲ್ಲಿ ಮೈಸೂರಲ್ಲಿಂದನೂ ಬಂದಿದ್ರು, ನಮ್ಗೆ ಆನೆ ಬೇಕು ಅಂತ ಹೇಳಿ. ಅವಾಗ ಆಲ್ರೆಡಿ ಗಬ್ಬ ಇದಾವೆ ಅಂತ ಹೇಳಿ ಹೇಳಿದ್ದು. ಯೂಶಲಿ ಮರಿ ಹಾಕಿದ್ಮೇಲೆ ಅವಕ್ಕೆ ರೆಸ್ಟ್ ಬೇಡವಾ? ಹೆಣ್ಣಾನೆಗೆ ಏನಾದ್ರು ಇಲ್ಲ ರೆಸ್ಟೇ ಕೊಡ್ತೀವಿ. ರೆಸ್ಟೇ ಕೊಡ್ತೀರಾ? ಮತ್ತೇನು ಅಲ್ಲಿ ಕೆಲಸ ಏನು ಕೊಡಲ್ಲ. ತಗೊಂಡ್ ಬರೋದು ತೊಳೆದು ಪೂರ ಆನೆಗೆ ಈಗ ರೆಸ್ಟೇ. ಯಾವ ಆನೆಗೂ ಕೆಲಸ ಇಲ್ಲ ಈಗ. ಓಕೆ, ಕೆಲಸ ಅಲ್ಲ ನಾನು ಹೇಳಿದ್ದು. ರೆಸ್ಟ್ ಅಂತ ಹೇಳಿದ್ರೆ ಒಂದೇ ಕಡೆ ಅಲ್ಲೇ ಇರಂಗ್ ಮಾಡೋದು. ಇವಾಗ ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡ್ ಬರ್ಬೇಕು. ಇಲ್ಲ, ಅದು ಹೋರಾಡಿ ಮಾಡಿ ತಿಂದ್ರೇನೆ ಅದ್ರ ಮರಿ ಗಟ್ಟಿ ಆಗೋದು. ಓ, ನಾವಾಗೆ ಫೀಡ್ ಮಾಡಿದ್ರೆ ಬಂದ್ ಮಾಡ್ಬಿಟ್ರೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಇದು ಬರೋದಿಲ್ಲ, ಚಾಲಕ್ ಬರೋದಿಲ್ಲ ಮರಿಗಳು. ಈಗ ನೋಡಿ, ನೀವು ಇದರಲ್ಲೇ ನೋಡಿ, ಈ ಇದರಲ್ಲಿ ಮಠದಲ್ಲಿ ಎಲ್ಲ ಇರ್ತಾವಲ್ಲ, ಒಂಥರ ಪೆದ್ದ ಆನೆ ಇದ್ದಂಗೆ ಇರ್ತವೆ. ನಮ್ಮ ಆನೆ ನೋಡಿ, ಬಾಡಿ ಗಿಡಿ ಏನ್ ಇರಬೇಕು ಆ ರೀತಿ ಆ ಸೈಜಲ್ಲಿ ಇರ್ತವೆ. ಅವು ಪೂರ ಬಾಳೆಹಣ್ಣೆ ತಿನ್ಬೇಕು, ಅನ್ನ ತಿನ್ಬೇಕು, ಬಾಳೆಹಣ್ಣು ತಿನ್ಬೇಕು. ನಮ್ಮ ಆಹಾರ ನಾವು ತಿಂದ್ರೇನೆ ಸರಿ. ಪ್ರಾಣಿ ಆಹಾರ ಪ್ರಾಣಿನೇ ತಿಂದ್ರೇನೆ ಅದು ಜೀರ್ಣ ಇದಾಗೋದು, ಅದಕ್ಕೆ ಹೆಲ್ತ್ ಕರೆಕ್ಟ್ ಇರೋದು. ಹೌದು. ಈಗ ಅಲ್ಲಿ ತಿನ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಹುಲ್ಲು ಸೊಪ್ಪು ಎಲ್ಲ ತಿಂತಾರೆ. ಇಲ್ಲಿ ಒಂದ್ ಸ್ವಲ್ಪ ಬಾಳೆಹಣ್ಣು ಕಾಯಿ ಜಾಸ್ತಿ ಇಲ್ಲಿ ಇರುತ್ತೆ. ಅದಕ್ಕೆ ಮೈ ಪೂರ ಬೆಳೆದು ಬಿಡ್ತಾವೆ. ಏನು ಕೆಲ್ಸಕ್ಕೆ ಇಲ್ಲ ಆನೆ, ಬರೀ ಏನು ಪೂಜೆ ಮಾಡೋಕೆ ನಿಲ್ಲಿಸ್ಬೇಕಷ್ಟೇ. ನಮ್ಮ ಆನೆ ನಡ್ದಂಗೆ ನಡೆಯೋದಿಲ್ಲ. ಅವು ಸುಸ್ತಾಗ್ಬಿಡ್ತವೆ. ಈ ಕಡೆ ಕಾಡಿಗೆ ತೊಗೊಂಡ್ ಬಂದ್ರೆ ಸುಸ್ತಾಗ್ಬಿಡ್ತವೆ. ಮತ್ತೆ ನೀವು ಅಲ್ಲಿಂದ ಮಠದಿಂದ ತೊಗೊಂಡ್ ಬಂದಿದ್ದ ಆನೆನ ಇಲ್ಲಿ ನಮ್ಮ ಕಾಡಿಗೆ ಬಿಟ್ರೆ ಬೇಗ ಸಣ್ಣಕ್ಕಾಗ್ಬಿಡ್ತವೆ. ಅಡ್ಜಸ್ಟ್ ಆಗಲ್ಲ, ವೆದರ್ ಎಲ್ಲ ಚೇಂಜ್ ಆಗುತ್ತೆ. ಚೇಂಜ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಅದ್ರ ಹೀಟ್ ಆಹಾರ ಅಲ್ಲ, ಬಿದ್ರು ಹೀಟ್, ಅದು ಹೀಟೇ ಇರ್ಬೇಕಲ್ಲ. ಹೀಟಿಂದ ಆಹಾರ ತಿಂದು ಕರೆಕ್ಟ್ ಸಮ ಬಂದ್ಬಿಡ್ತಾವೆ ಆನೆ. ಆನೆಗಳಿಗೆ ಫೇವ್ರೆಟ್ ಫುಡ್ ಯಾವುದು? ಆನೆಗಳಿಗೆ ಫೇವ್ರೆಟ್ ಫುಡ್ ಅಂತ ಬೆಲ್ಲ, ಕಬ್ಬು, ಅಕ್ಕಿ ಅದೆಲ್ಲ ತಿಂತವೆ. ಫೇವ್ರೆಟ್ ಫುಡ್ಡೇ ಅದು.
ಓಕೆ, ಇವಾಗ ಇಲ್ಲಿ ಬಿಟ್ರಲ್ಲ ನೀವು, ಇವಾಗ ಊರಲ್ಲೆಲ್ಲ ಭತ್ತ ಹಾಕಿರ್ತಾರೆ, ಕಬ್ಬು ಹಾಕಿರ್ತಾರೆ, ಅಲ್ಲಿಗೆಲ್ಲ ಹೋಗಲ್ವಾ ತೋಟಕ್ಕೆ ಆನೆಗಳು? ನಾವು ಹೋಗಕ್ಕೆ ಅದಕ್ಕೆಲ್ಲ ನಮ್ಗೆ ಇಟ್ಟಿರೋದು, ನೋಡ್ಕೋಬೇಕು. ಆ ಗ್ಯಾಪಲ್ಲಿ ಏನಾದ್ರು ಹೋಗ್ಬಿಟ್ರೆ? ಹೋದ್ರೆ ಮತ್ತೆ ಏನ್ ಮಾಡಕ್ ಆಗೋದಿಲ್ಲ, ಯಾಕಂದ್ರೆ ಕಾಡಾನೆಗಳು ಬೆರೆಸ್ಕೊಂಡ್ ಹೋಗಿರೋದು ಇದಾವೆ. ಇದೆಯಾ ಆ ಥರ ಉದಾಹರಣೆಗಳಿದೆ? ಇದೆ. ಯಾಕೆ ಅಂತ ಹೇಳಿದ್ರೆ ಅವಾಗ ಅವರಿಗೆ ಏನ್ ಹೇಳ್ತಾರೆ ನೋಡ್ಕೊಂಡು ಅವಾಗ ಮತ್ತೆ ಆಫೀಸ್ಗಳಿಗೆಲ್ಲ ತಿಳಿಸಿ ನಾವು ಇದು ಮಾಡ್ತೀವಿ. ಅವ್ರು ಏನಾರ ಒಂದು ಬಿಡು ಗಣಪತಿ ತಿನ್ಕೊಂಡು ಹೋಗಿದ್ದು ಅಂತ ಹೇಳಿದ್ರೆ ಮುಗ್ದೋದು. ಇಲ್ಲಿ ಆನೆಗಳ ಜೊತೆ ಬೇರೆ ಯಾವೆಲ್ಲ ಪ್ರಾಣಿಗಳಿದಾವೆ ಈ ಕಾಡಲ್ಲಿ? ಇದು ಜಿಂಕೆ ಇದೆ, ಕರಡ್ವೆ ಇದೆ, ಮತ್ತೆ ಚಿರತೆ ಇದೆ, ಹುಲಿ ಇದೆ, ಕರಡಿ ಇದಾವೆ. ಇಲ್ಲ, ಅವೇನು ಮಾಡಲ್ವಾ ಆನೆಗೆ? ಇನ್ನುವರೆಗೂ ಏನು ಆಗಿಲ್ಲ ಮೇಡಮ್. ಇಲ್ಲಿ ನಾವು ಕೆಲಸಕ್ಕೆ ಸೇರಿದ್ದೀವಿ, ಇನ್ನುವರೆಗೂ ಯಾವುದು ಇದಾಗಿಲ್ಲ. ಮಾವತ್ರಗಳಿಗೆ ಆನೆ ಹೊಡೆದಿದೆ, ಆನೆ ಹೊಡೆದ್ಬಿಟ್ರೆ ಮತ್ತೆ ಇದು ಕಾಡು ಪ್ರಾಣಿ ಅಂತ ಹೇಳಿದ್ರೆ ಬೇರೆದು ಯಾವುದು ಮಾಡಿಲ್ಲ. ಆನೆಗಳನ್ನ ಪುಂಡಾನೆ ಹೊಡೆದಿರೋದು, ಸಾಕಿರೋ ಆನೆ ಎಲ್ಲ ಕಾಡಾನೆಗಳು. ಓಕೆ. ಏನ್ ಸರ್? ಓ, ಅಲ್ಲಿ ಬಿಟ್ವಾ ಅಷ್ಟು ಬೇಗ? ಈಗ ಮಲಗಬೇಕು, ಅವು ಮಲಗಿಸಿ. ಓಕೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.